ಅಗ್ರಿಕಲ್ಚರಲ್ ಟೆಕ್ನಾಲಜೀಸ್ ಅದರ ಘಟಕ, ಮಂಗಳೂರಿನ ಘಟಕ ಇವತ್ತು ಪ್ರಾರಂಭ ಮಾಡಿಕೊಂಡು ಇದು ನಮ್ಮ ಕೃಷಿಕರಿಗೆ ಭಾರಿ ಅಗತ್ಯವಿದ್ದ ವಿಚಾರ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದು ಕಾಲದಲ್ಲಿ ಪೂರ್ತಿ ಮಂಗಳೂರಾಗಲಿ, ದಕ್ಷಿಣ ಕನ್ನಡ ಆಗಲಿ, ಉಡುಪಿ ಆಗಲಿ ಇದೆಲ್ಲ ಕೃಷಿ ಪ್ರಧಾನ ವೃತ್ತಿಗಳಿತ್ತು ಜನರು. ಈಗ ಆ ವೃತ್ತಿಗಳು ಚೇಂಜ್ ಆಗಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿದ್ದಾರೆ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಟೆಕ್ನಾಲಜಿ ಇಷ್ಟು ಬೆಳೆಯುವಾಗ ಹಾಗೂ ಬೇರೆ ಬೇರೆ ರೀತಿಯ ಫಾರ್ಮಿಂಗ್ ಆಗಲಿ, ಈ ಡಿಸೀಸ್ ಕಂಟ್ರೋಲ್ ಆಗಲಿ, ಇದರ ಬಗ್ಗೆ ಮಾಹಿತಿ ಶಿಬಿರಗಳು ಈ ಅಗ್ರಿಕಲ್ಚರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರಲ್ ಟೆಕ್ನಾಲಜೀಸ್ ಅವ್ರು ಮಾಡ್ತಿದ್ದಾರೆ. ಇದರಲ್ಲಿ ಫುಡ್ ಚೈನ್ ಕ್ಯಾಂಪೇನ್ ಕೂಡ ಅದರ ಜೊತೆ ಸೇರಿಕೊಂಡು ಆ ಕಾರ್ಯಕ್ರಮ ನಡೆಸ್ತಿದ್ದಾರೆ. ಅವರೆಲ್ಲರಿಗೂ ಶುಭಾಶಯ, ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ತುಂಬ ಜನರಿಗೆ ಪ್ರಯೋಜನ ಆಗಲಿ ಅಂತ ಹೇಳ್ತಿದ್ದಾರೆ. ಧನ್ಯವಾದ. ದಿನಾಂಕ 18/7/2026 ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರಿನಲ್ಲಿ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಭಿಕರಿಗೂ ನಾನು ಶುಭೋದಯಗಳೊಂದಿಗೆ ಎಲ್ರಿಗೂ ಸ್ವಾಗತ ಬಯಸ್ತೇನೆ ಸಭಾಂಗಣದೊಳಗೆ. ಹಾಗೆಯೇ ಈ ಒಂದು ಸುಂದರ ತೋಟದಲ್ಲಿ ಹಚ್ಚ ಹಸಿರಿನ ಗಿಡ ಬಳ್ಳಿಗಳ ಸಾಲಿನಲ್ಲಿ ನಗುನಗುತ್ತಾ ನಲಿಯುತ್ತಿದ್ದವು ನೂರಾರು ಹೂಗಳು. ಆ ಹೂವುಗಳಲ್ಲಿ ಶ್ರೇಷ್ಠವಾದ ಹೂವುಗಳು ಇಂದು ನಮ್ಮ ಮುಂದಿವೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇಂದು ಎಲ್ಲ ಮುದ್ದಾದ ಸುಂದರ ಮನಸ್ಸಿನ ಹೂವುಗಳಿಗೆ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರಲು ಆಮಂತ್ರಣ ಹೊಂದಿರತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ನಾನು ಡಾಕ್ಟರ್ ಶಿವಪ್ರಕಾಶ್ ಸರ್ ಮತ್ತು ಬೇರೆಯವರನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲರೂ ಕರತಾಡದ ಮೂಲಕ ಎಲ್ರಿಗೂ ವೇದಿಕೆಯ ಮೇಲೆ ಬರಲಿಕ್ಕೆ ಪ್ರೋತ್ಸಾಹ ಕೊಡಬೇಕಂತ ಹೇಳಿ ಒಂದು ಮನವಿ. ಪ್ರಮುಖ ಕೊಂಡಿಯಾಗಿ ಹೊರಹೊಮ್ಮುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಈ ಕೃಷಿ ತಂತ್ರಜ್ಞಾನಗಳ ಸಂಸ್ಥೆ ಏನಿದೆ ಇದು ಪ್ರಗತಿಪರರ ಹಾಗೂ ತರಬೇತಿ ಕಾರ್ಯಗಳ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳ ಒಂದು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯ ಭಾಗದಲ್ಲಿ ಸವಿಸ್ತಾರವಾಗಿ ವಿಸ್ತರಿಸಲು ಈ ಒಂದು ಸಂಸ್ಥೆಯ ಕಾರ್ಯೋನ್ಮುಖವಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಬಲ್ಲವನ ಕಂಡು ಅಸೂಯೆ ಪಡುವುದು ವಿದ್ಯೆಯಲ್ಲ, ಬರದವನ ಕಂಡು ಜಂಬ ತೋರುವುದೂ ಕೂಡ ವಿದ್ಯೆಯಲ್ಲ, ಬಲ್ಲವರಿಂದ ಕಲಿಯುತ್ತಾ ಬರದವನಿಗೆ ಕಲಿಸುತ್ತಾ ಜ್ಞಾನ ಪಡೆಯುವುದೇ. ನಾವು ಇಂದು ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭಗೊಳಿಸಲು ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸಲು ನಾನು ಕುಮಾರಿ ಮುಷ್ಟಿತಾ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತೇನೆ. सदा बोधिवासं गणपुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुभक्तं भजेहं भजेहम्. ಹಾಗೆ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲು ಬಂದಿರತಕ್ಕಂತಹ ಸಭಾಂಗಣದಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಜನಸ್ತೋಮಕ್ಕೆ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿ ಮತ್ತು ಸ್ವಾಗತವನ್ನು ಕೋರಲು ನಾನು ಡಾಕ್ಟರ್ ಎಸ್.ಎಂ. ಶಿವಪ್ರಕಾಶ್ ಸರ್ ಅವರನ್ನು ಈ ವೇದಿಕೆಗೆ ಬರಮಾಡಿಕೊಳ್ತೇನೆ. ರೈತನ ಮೊಗದಲ್ಲಿ ನಗು ಚಿಮ್ಮಿದಾಗ ವಿಶ್ವವೇ ಸಂಭ್ರಮಿಸುತ್ತದೆ. ರೈತನ ಮೊಗದಲ್ಲಿ ನಗು ಚಿಮ್ಮಿದಾಗ ವಿಶ್ವವೇ ಸಂಭ್ರಮಿಸುತ್ತದೆ ಅನ್ನುವ ಈ ಒಂದು ಕವಿವಾಣಿ ಈ ದಿವಸ ನಮ್ಮನ್ನು ಎಚ್ಚರಿಸ್ತಾ ಇದೆ. ಸ್ನೇಹಿತರೆ, ಬಹಳ ಒಂದು ವಿಶೇಷವಾದ ಸಂದರ್ಭ. ಕೃಷಿ ತಂತ್ರಜ್ಞರ ಸಂಸ್ಥೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಘಟಕ ಇದರ ಉದ್ಘಾಟನೆಯನ್ನು ನಡೆಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು
ಮೀನುಗಾರಿಕಾ ಮಹಾವಿದ್ಯಾಲಯದ ಡೀನ್ರವರಾದ ಡಾಕ್ಟರ್ ಎಚ್.ಎನ್. ಆಂಜನೇಯಪ್ಪ ಅವರು ವಹಿಸಿಕೊಂಡಿದ್ದಾರೆ. ಆ ಪ್ರಕಾರವಾಗಿ ಈ ಸುಂದರವಾದ ಸಭಾಂಗಣದಲ್ಲಿ ನಾವೆಲ್ಲ ಸೇರಿದ್ದೇವೆ. ಮಳೆ ಬಾರದೆ ಹೋದರೆ ಭೂಮಿಗೆ ಬರ, ಮಳೆ ಬಾರದೆ ಹೋದರೆ ಭೂಮಿಗೆ ಬರ, ಪ್ರೀತಿ ಇಲ್ಲದೆ ಹೋದರೆ ಬದುಕೇ ಬರ. ಆ ಪ್ರೀತಿಯ ನಿಮ್ಮ ಉತ್ಸಾಹವನ್ನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಆದರೆ ಅದು ಗಲಾಟೆಗೆ ಪರಿವರ್ತನೆ ಆಗಬಾರ್ದು. ಉತ್ಸಾಹ ಯಾವಾಗಲೂ ಆನಂದಮಯವಾಗಿರಬೇಕು ಸ್ನೇಹಿತರೆ. ಆ ಪ್ರೀತಿಯ ದ್ಯೋತಕವಾಗಿ ತಾವೆಲ್ಲ ಈ ಮಹನೀಯರನ್ನ ಗಣ್ಯರನ್ನ ಈ ವೇದಿಕೆ ಮೇಲೆ ನೋಡ್ತಾ ಇದ್ದೀರಾ. ದೂರದ ಬೆಂಗಳೂರಿನಿಂದ ಡಾಕ್ಟರ್ ಎ.ಬಿ. ಪಾಟೀಲ್ ಅವರು ಬಂದಿದ್ದಾರೆ. ಅವರು ರಾಜ್ಯಾಧ್ಯಕ್ಷರು ಈ ಕೃಷಿ ತಂತ್ರಜ್ಞರ ಸಂಸ್ಥೆ ಬೆಂಗಳೂರು. ಅವರ ಒಂದು ಒತ್ತಾಸೆಯ ಮೇರೆಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯನ್ನು ಒಳಗೊಂಡಂತೆ ಒಂದು ಘಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಆಗಬೇಕು ಅನ್ನುವ ಅವರ ಮಂಗಳೂರಿನಲ್ಲಿ ಅದು ಸ್ಥಾಪಿತ ಆಗಬೇಕು ಅನ್ನುವ ಇಂಗಿತವನ್ನು ಅವರು ವ್ಯಕ್ತಪಡಿಸಿದರು. ಇನ್ನು ಮೊಟ್ಟ ಮೊದಲಿಗೆ ಈ ಸಂಸ್ಥೆ ಹೇಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ಒಂದು ಮಾತು. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಬೆಂಗಳೂರಿನ GKVK ಕ್ಯಾಂಪಸ್ನಲ್ಲಿದ್ವಿ. ಆಗ ನಮಗೆ ಗೊತ್ತಾಯಿತು ಒಂದು ಸಂಸ್ಥೆ ಇದೆ, ಏನು ಕೃಷಿ ತಂತ್ರಜ್ಞರ ಸಂಸ್ಥೆ ಅಂತ, ಪ್ರಧಾನ ಕಚೇರಿ ಬೆಂಗಳೂರಲ್ಲಿ. ಅದು ಹೇಗೆ ಸ್ಥಾಪನೆ ಆಯಿತು ಅಂದರೆ, ಆಗಿನ ಕುಲಪತಿಗಳಾಗಿದ್ದಂಥ ಡಾಕ್ಟರ್ ಅರಕೇರಿಯವರು ಒಮ್ಮೆ ಬೆಂಗಳೂರಿನಲ್ಲಿ ಆ ಗುಟ್ಟಳ್ಳಿಯಿಂದ ಹೀಗೆ ಪಾಸ್ ಆಗ್ತಾ ಇರುವಾಗ ಅಲ್ಲಿ ಒಂದು ಬೋರ್ಡ್ ನೋಡಿದರಂತೆ, ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಸ್ಟ್ ಅಂತ ಇತ್ತಂತೆ. ಅರೆ, ಇಂಜಿನಿಯರ್ಗಳೆಲ್ಲ ಸೇರಿ ತಂತ್ರಜ್ಞಾನವನ್ನು ಜನತೆಗೆ ನೀಡುವ ಉದ್ದೇಶದಿಂದ ಇಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ನಾವು ಯಾಕೆ ಎಲ್ಲ ಕೃಷಿ ವಿಜ್ಞಾನಿಗಳನ್ನು ಸೇರಿಸಿ ಅಂತಹ ಒಂದು ಸಂಸ್ಥೆಯನ್ನು ನಾವು ಯಾಕೆ ಸ್ಥಾಪನೆ ಮಾಡಬಾರದು ಎನ್ನುವ ಒಂದು ಆಲೋಚನೆ ಆ ಪ್ರೊಫೆಸರ್ ಅರಕೇರಿಯವರಿಗೆ ಬಂತಂತೆ. ಆ ಕ್ಷಣದಲ್ಲಿ ಅವರು ಕಾರ್ಯರೂಪಕ್ಕೆ ತಗೊಂಡು ಇದೀಗ ರಾಜ್ಯಾದ್ಯಂತ 22 ಘಟಕಗಳನ್ನು ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಹಿಂದಿನ ಎಲ್ಲ ಮುಖಂಡರುಗಳು ಅದನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಡಾಕ್ಟರ್ ಎ.ಬಿ. ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಿ, ಅವರಿಗೆ ಬೇಸರನೇ ಇಲ್ಲ. ನನಗೆ ಒಂದು ಬಹಳ ಖುಷಿಯಾಗೋದಂದರೆ, ನಾನು ವಿಸ್ತರಣಾ ನಿರ್ದೇಶಕರಾಗಿ ಅವರು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿದ್ದಾಗ ನಾನು ಬೀದರ್ನ ನಮ್ಮ ಪಶುವೈದ್ಯಕೀಯ ಮೀನುಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಾನು ವಿಸ್ತರಣಾ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೆ. ಆಗ ಅವರು ನನಗೆ ಸಂಪರ್ಕಕ್ಕೆ ಬಂದರು. ಕೃಷಿ ವಿಚಾರ ಸಂಕಿರಣಗಳಲ್ಲಿ ಎ.ಬಿ. ಪಾಟೀಲರು ಕೊಡ್ತಾ ಇದ್ದಂತಹ ಒಂದು ವಿವರಣೆ, ಸಮಸ್ಯೆಗಳಿಗೆ ಒಂದು ಪರಿಹಾರ ಸೂಚನೆ ಎಲ್ಲರಿಗೂ ಕೂಡ ಬಹಳ ಮನಮುಟ್ಟುವಂತೆ ಇರ್ತಾ ಇತ್ತು. ನನಗೂ ಕೂಡ ತುಂಬ ಖುಷಿಯಾಯಿತು. ನಾನು ಯಾಕೆ ಅವರ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ, ನೋಡಿ, ದೂರದ ಬೆಂಗಳೂರಿನಿಂದ ಇಲ್ಲಿವರೆಗೆ ಅವರು ಬರೋ ಅವಶ್ಯಕತೆ ಇರಲಿಲ್ಲ. ನಾವು ಒಂದು ಫೋನ್ ಮಾಡಿದ ಕೂಡಲೇ ಅವರು ಬಂದಿದ್ದಾರೆ ಬೆಳಿಗ್ಗೆ. ದಯವಿಟ್ಟು ಮೊಟ್ಟ ಮೊದಲಿಗೆ ಸರ್ ನಾನು ನೆನೆಸ್ಕೊಳ್ತೇನೆ, ಈ ಒಂದು ಸಂಸ್ಥೆಯ ಸ್ಥಾಪನೆಯಲ್ಲಿ ನಿಮ್ಮ ಪ್ರಮುಖವಾದ ಪಾತ್ರ ಇರೋದರಿಂದ ನಾನು ಇಲ್ಲಿ ಒಂದು ಪ್ರೋಟೋಕಾಲ್ನ ಒಂದು ತಪ್ಪು ದಾರಿ ಹಾಕಿರ್ಬೋದು. ನಮ್ಮವರೇ ಆದಂಥ ಮಮತಾ ಗಟ್ಟಿ ಮೇಡಮ್ ಅವರಿದ್ದಾರೆ. ಅವರನ್ನು ನಾನು ಆರಂಭದಲ್ಲಿಯೇ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ಅವರು ಅಧ್ಯಕ್ಷರಾಗಿ KCDC ಪುತ್ತೂರಿನ ಒಂದು ದೊಡ್ಡ ಸಂಸ್ಥೆಯಲ್ಲಿ ಅವರು ಚೇರ್ಮನ್ರಾಗಿದ್ದಾರೆ. ಶ್ರೀಮತಿ ಮಮತಾ ಗಟ್ಟಿಯವರು ಈ ಒಂದು ಸಂಸ್ಥೆಯಲ್ಲಿ ಅವಿರತ ದುಡಿತಾ ಇದ್ದಾರೆ. ಶ್ರೀ ವಿವೇಕ್ ಆಳ್ವಾ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿ ಅವರು ಬಂದಿದ್ದರು. ಇನ್ನೊಂದು ಕಾರ್ಯಕ್ರಮ ಅಲ್ಲಿ ಮೂಡುಬಿದಿರೆಯಲ್ಲಿ ಇರೋದ್ರಿಂದ ಅವರು ನಮಗೆಲ್ಲ ಶುಭ ಹಾರೈಸಿ ಅವರು ಮೂಡುಬಿದಿರೆಗೆ ಈಗಷ್ಟೇ ತೆರಳಿದರು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನೆನೆಸಿಕೊಳ್ತಾ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಬೆಂಗಳೂರಿನಿಂದ ಮತ್ತೋರ್ವ ವಿಶೇಷ ಅತಿಥಿ ಬಂದಿದ್ದಾರೆ. ಶ್ರೀ ಲೋಕೇಶ್ವರ್ ಅವರು, ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್, ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರಲ್ ಟೆಕ್ನಾಲಜೀಸ್ ಬೆಂಗಳೂರು.
ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಈ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿದ್ದು ಸಂಸ್ಥೆಯ ಎಲ್ಲ ಚಟುವಟಿಕೆಗಳಿಗೆ ಸಲಹೆಗಳನ್ನು ನೀಡುತ್ತಾ ಕಾರ್ಯಕ್ರಮಗಳ ಯಶಸ್ಸಿಗೆ ಪ್ರಯತ್ನ ಪಡ್ತಾ ಇರತಕ್ಕಂಥವರು ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರು. ಈಸ್ ಡೆಪ್ಟಿ ಡೈರೆಕ್ಟರ್ ಅನಿಮಲ್ ಹಸ್ಬೆಂಡ್ರಿ ದಕ್ಷಿಣ ಕನ್ನಡ. ಅವರನ್ನು ಸಹ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರು ಉಪಾಧ್ಯಕ್ಷರಾಗಿ ಈ ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಘಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಶ್ರೀ ಪದ್ಮನಾಭ ರೈ ಕಲ್ಲಡ್ಕ, ಸ್ಟೇಟ್ ಡೈರೆಕ್ಟರ್ ಕರ್ನಾಟಕ ಪ್ರದೇಶ್ ಕೃಷಿಕ ಸಮಾಜ ಬೆಂಗಳೂರು, ಅವರು ಸಹ ನಮ್ಮ ಜೊತೆ ಇದ್ದಾರೆ. ಪದ್ಮನಾಭ ಅವರನ್ನು ನಾನು ಬಹಳ ಪ್ರೀತಿಯಿಂದ ಉತ್ಸಾಹದಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮವರೇ ಆದಂಥ ಶ್ರೀ ವಿಜಯ್ ಕುಮಾರ್ ರೈ ಅವರು ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರು, ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರ ವೈವಿಧ್ಯಮಯವಾದ ಕೃಷಿ ಬೆಳೆಗಳನ್ನು ಬೆಳೆಯುವುದರಲ್ಲಿ ಮತ್ತು ಹೊಸ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ ಕೆಲವು ದಶಕಗಳಿಂದ ಅವರು ಹೆಸರು ಮಾಡಿದಂಥವರು. ಅವರನ್ನು ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಯೋಜನೆಯಲ್ಲಿ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವ ನಿಲುವನ್ನು ಪಡೆದು ನಮ್ಮೆಲ್ಲರ ಜೊತೆ ಕೈ ಜೋಡಿಸಿ ಓಡಾಡಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀ ಯತೀಶ್ ತುಕಾರಾಮ್, ಫೌಂಡರ್ ಫುಡ್ ಚೈನ್ ಕ್ಯಾಂಪೇನ್, ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಕರ್ನಾಟಕ ರಾಜ್ಯ ರೈತ ಸಂಘ, ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ನಮ್ಮ ಬೇರೆ ಇತರೆ ಸಂಘ ಸಂಸ್ಥೆಗಳಿಂದ ನಮಗೆ ಅತಿಥಿಗಳು ಈ ದಿವಸ ಬಂದಿದ್ದಾರೆ. ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ಸಹಜವಾಗಿ ನಮ್ಮವರೇ ಆದಂಥ ಈ ಸಂಸ್ಥೆಯ ಡೀನ್ರವರಾದ ಡಾಕ್ಟರ್ ಎಚ್.ಎನ್. ಆಂಜನೇಯಪ್ಪ ಅವರು ಈ ಒಂದು ಸಂಸ್ಥೆಗೆ ಬೆನ್ನೆಲುಬಾಗಿದ್ದಾರೆ, ನಮ್ಮೆಲ್ಲರಿಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ಜೊತೆ ಒಂದು ವಿಶೇಷವಾದ ವಿಚಾರ ಸಂಕಿರಣ ನಡೆಯಲಿಕ್ಕಿದೆ. ಈ ಒಂದು ಉದ್ಘಾಟನಾ ಸಮಾರಂಭದ ಬಳಿಕ ಈ ಕ್ಯಾಶ್ಯೂ ಬೆಳೆಯನ್ನು ಉತ್ಪಾದನೆ ಮಾಡುವಾಗ ಯಾವ ರೀತಿಯ ಕ್ರಮಗಳನ್ನು ತಗೊಳ್ಬೇಕು, ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಬೇಕು, ಮತ್ತು ಅದರ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಮತ್ತು ಗೊಬ್ಬರಗಳ ಬಳಕೆ, ಈ ಎಲ್ಲ ವಿಶದವಾದ ವಿಚಾರಗಳನ್ನು ನಮ್ಮ ಮುಂದೆ ರೈತರ ಜೊತೆ, ಇಲ್ಲಿ ರೈತರು ಸಹ ಬಂದಿದ್ದಾರೆ, ಅವರ ಜೊತೆ ಒಂದು ವಿಚಾರ ಸಂಕಿರಣವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದರ ನಿರ್ವಹಣೆಯನ್ನು ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಡಾಕ್ಟರ್ ಅಡಿಗ ಅವರು ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಅವರು ನಿರ್ದೇಶಕರು, ಈ ಕೇಂದ್ರೀಯ ಬಹಳ ಮಹತ್ತಾದ ಸಂಸ್ಥೆ. ಹಾಗೆಯೇ ಡಾಕ್ಟರ್ ಟಿ.ಜೆ. ರಮೇಶ್, ಈ ಒಂದು ಕೃಷಿ ತಂತ್ರಜ್ಞಾನ ಸಂಸ್ಥೆ ದಕ್ಷಿಣ ಕನ್ನಡ ಉಡುಪಿ ಘಟಕದ ಒಂದು ರೀತಿಯಲ್ಲಿ ಕೇಂದ್ರವಾಗಿದ್ದುಕೊಂಡು ರೈತರ ಜೊತೆ ಸದಾ ಸಂಪರ್ಕದಲ್ಲಿರ್ತಕ್ಕಂಥ ಡಾಕ್ಟರ್ ಟಿ.ಜೆ. ರಮೇಶ್ ಅವರು ಈ ಕಾರ್ಯದರ್ಶಿಯಾಗಿ ಈ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತಾಪಿ ಬಂಧುಗಳಿಗೂ, ನಮ್ಮ ಆಹ್ವಾನಿತರಿಗೂ ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಅಧಿಕಾರಿಗಳಿಗೂ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರಿಗೂ, ಆಳ್ವಾಸ್ ಸಂಸ್ಥೆಯಿಂದ, ಆಳ್ವಾಸ್ನ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದಿದ್ದಾರೆ. ಆ ಒಂದು ಕೃಷಿ ಕಾಲೇಜಿನ ಡೀನ್ರವರಾದ ಡಾಕ್ಟರ್ ವೇಣುಗೋಪಾಲ್ ಅವರು ಇಲ್ಲಿದ್ದಾರೆ. ಅವರನ್ನು ಬಹಳ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ವಾಸುದೇವ ಅವರು, ಕ್ಷಮಿಸಬೇಕು, ಡಾಕ್ಟರ್ ವಾಸುದೇವ ಅವರು ಬಂದಿದ್ದಾರೆ. ಅವರನ್ನು ನಾನು ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮಗೆ ಸಲಹೆಗಾರರಾಗಿದ್ದು ಈ ಒಂದು ಸಂಸ್ಥೆಯ ಎಕ್ಸಿಕ್ಯೂಟಿವ್ ಕಮಿಟಿ ಒಂದು ಸದಸ್ಯರಾಗಿ ಇರ್ತಕ್ಕಂಥ ನಮ್ಮ ಸಂಪತ್ ಸಾಮ್ರಾಜ್ಯ ಅವರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್
ಕೃಷ್ಣಮೂರ್ತಿ ಅವರಿದ್ದಾರೆ. ಅವರು ಬಹಳ ಹಿರಿಯರು ಮತ್ತು ಕೃಷಿಯಲ್ಲಿ ತುಂಬ ಸಂಶೋಧನೆ ಮಾಡಿ ರೈತರಿಗೆ ಒಂದು ಮಾರ್ಗದರ್ಶಕರಾಗಿದ್ದಾರೆ. ಅವರನ್ನು ಕೂಡ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆಯ ಎಲ್ಲ ಕಾರ್ಯಕಾರಿ ಸದಸ್ಯರುಗಳಿಗೆ ಮತ್ತು ತಮ್ಮ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ, ಈ ಮುಂಗಾರು ಮಳೆ ಈ ವರ್ಷ ನಮಗೆ ಕೈ ಕೊಡ್ತಾ ಇದೆ. ದೇವರ ಲೀಲೆ ಹೇಗಿದೆಯೋ ಗೊತ್ತಿಲ್ಲ. ಇನ್ನು ಬರುವ 2-3 ತಿಂಗಳುಗಳಲ್ಲಿ ಅದು ಚೇತರಿಸಿಕೊಂಡು ಧಾರಾಕಾರವಾಗಿ ಮಳೆ ಸುರಿದ್ರೆ ನಮ್ಮ ರೈತಾಪಿ ಜನರ ಮುಖದಲ್ಲಿ ನಗು ಸಹಜವಾಗಿಯೇ ಮೂಡುತ್ತೆ. ಆ ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡು ನಮ್ಮ ದೇಶದ ಸಂಪನ್ಮೂಲಗಳ ಬಗ್ಗೆ ನಾನು ಅಭಿಮಾನದಿಂದ ಬರೆದಂಥ ಒಂದು ಕವಿತೆಯನ್ನು ತಮ್ಮ ಮುಂದೆ ವಾಚಿಸಿ ಕಾರ್ಯಕ್ರಮವನ್ನು ಮುಂದಕ್ಕೆ ಮುಂದುವರಿಸ್ತೇವೆ. ಸಮೃದ್ಧ ಭಾರತ. ದೇಶದಲ್ಲಿ ವರ್ಷಂಪ್ರತಿ ನಿಯಮಿತವಾಗಿ ಸುರಿಯುವ ಧಾರಾಕಾರ ಮಳೆ ಜನಜೀವನವನ್ನು ಹಸನಾಗಿಸಿ ಸುಭಿಕ್ಷೆ ತರುವ ಸಮೃದ್ಧ ಬೆಳೆ, ಉಕ್ಕಿ ಹರಿವ ನದಿ ಜಲಾಶಯ ಜಲಪಾತಗಳ ರಮಣೀಯ ದೃಶ್ಯ, ಪಶು ಪಕ್ಷಿ ಪ್ರಾಣಿ ಜೀವ ಸಂಕುಲಗಳಿಂದ ಕೂಡಿದ ವೈವಿಧ್ಯಮಯ ಶ್ರೀಮಂತಿಕೆ, ನಿತ್ಯ ಹರಿದ್ವರ್ಣದಿಂದ ಕೂಡಿ ಕಂಗೊಳಿಸುವ ದಟ್ಟ ಅರಣ್ಯ, ಚಾರಣಿಗರಿಗೆ ಸವಾಲಾಗಿ ಜಲಧಾರೆಗೆ ಸೆಲೆಯಾಗಿ ನಿಂತಿಹ ಪಶ್ಚಿಮ ಘಟ್ಟಗಳ ಸಾಲು, ಅಡಿಕೆ, ತೆಂಗು, ಮಾವು, ಹಲಸು, ಗೋಡುಂಬೆ ವೃಕ್ಷಗಳ ರಾಶಿ ರಾಶಿ ಮೆರುಗು, ಹಿಮಾಚ್ಛಾದಿತ ಮೇರು ಪರ್ವತಗಳ ವಿಹಂಗಮ ನೋಟದ ಬೆರಗು, ವಿದೇಶಿಯರ ಆಕ್ರಮಣ ಎದುರಿಸಲು ಬೆಂಗಾವಲಾಗಿ ನಿಂತಿವೆಯೋ ಎಂಬಂತೆ ಕಂಡುಬರುವ ಸಾಗರ ಸಮುದ್ರಗಳು, ಮೀನುಗಾರರ ಬಾಳಿಗೆ ಬೆನ್ನೆಲುಬಾಗಿ ನಿಂತಿಹ ಕರಾವಳಿ ತೀರ ಎನಿತು ಸೋಜಿಗ ಸಂಪನ್ಮೂಲ ಸಂಪದ್ಭರಿತ ದೇಶ ನಮ್ಮಿ ಭಾರತ. ಧನ್ಯವಾದ. ನಮ್ಮ ಪದಪುಂಜಗಳಿಂದ ಎಲ್ಲರನ್ನೂ ಮಂತ್ರಮುಗ್ಧರಾಗಿಸಿದ ಡಾಕ್ಟರ್ ಎಸ್.ಎಂ. ಶಿವಪ್ರಕಾಶ್ ಸರ್ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ದೈವಿ ಕಳೆಯನ್ನು ತಂದಿರತಕ್ಕಂತಹ ಕುಮಾರಿ ನಿಶ್ಚಿತರವರಿಗೂ ಕೂಡ ಸ್ವಾಗತ ಬಯಸುತ್ತಾ, ನಾನು ಡಾಕ್ಟರ್ ಪ್ರದೀಪ್ ದೊಡ್ಮನಿ ಈ ಕಾರ್ಯಕ್ರಮದ ನಿರೂಪನಾಗಿ ಮುಂದಿನ ಕಾರ್ಯಕ್ರಮವನ್ನು ಹಾಗೆಯೇ ಕೊಂಡೊಯ್ಯುವ. ಬೆಳಕು ಎಂಬುದು ಪ್ರಕಾಶಮಾನವಾದದ್ದು, ಅದು ಸಮೃದ್ಧಿಯ ಸಂಕೇತ. ಆ ಸಮೃದ್ಧಿಯ ಬೆಳಕನ್ನು ಬೆಳಗಲು ದೀಪ ಬೆಳಗಿಸುವಂತೆ ನಾನು ಗಣ್ಯಮಾನ್ಯರೆಲ್ಲರನ್ನೂ ತುಂಬ ಮನವಿಯಿಂದ ಕೋರಿಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರು ದೀಪ ಹಚ್ಚುವ ಮೂಲಕ ಈ ಒಂದು ಸಮೃದ್ಧಿಯ ಬೆಳಕನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಪ್ರಸರಿಸಲು ಕೋರಿಕೊಳ್ಳುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟನಾ ಭಾಷಣಕಾರರಾಗಿ ಶ್ರೀಮತಿ ಮಮತಾ ಗಟ್ಟಿ, ಚೇರ್ಮನ್ KCDC ಅವರಿಗೆ ನಾನು ಈ ವೇದಿಕೆಗೆ ಬಂದು ತಮ್ಮೆಲ್ಲರನ್ನ ಕುರಿತು ಮಾತಾಡಬೇಕಂತ ಹೇಳಿ ಕೋರಿಕೊಳ್ತೇನೆ. ಎಲ್ಲರಿಗೂ ಮೊದಲಾಗಿ ವಂದಿಸಿಕೊಂಡು ಈ ಒಂದು ಕಾರ್ಯಕ್ರಮ ಇವತ್ತು DK ಉಡುಪಿ ಜಿಲ್ಲಾ IIT ಅಧ್ಯಾಯದ ಉದ್ಘಾಟನಾ ಸಮಾರಂಭದಲ್ಲಿ ನೀವು ಸೇರಿಕೊಂಡಿದ್ದೇವೆ. ಬಹುಶಃ ಈ ಒಂದು IIT ಇಂಡಿಯನ್ ಅಕಾಡೆಮಿ ಆಫ್ ಆರ್ಟ್ಸ್ನ ಉಡುಪಿ ಜಿಲ್ಲಾ ಅಧ್ಯಾಯ ಎಂದು ಪ್ರಾರಂಭ ಆಗ್ತಿರೋದು ನಮ್ಮ ಕರಾವಳಿಯ ಕೃಷಿಗೆ ಒಂದು ದೊಡ್ಡ ಹೆಜ್ಜೆ ಅಂತೇಳಿ ನಾನು ಹೇಳಲಿಕ್ಕೆ ಪ್ರಪ್ರಥಮವಾಗಿ ಬಯಸ್ತಾ ಇದ್ದೇನೆ. ಇವತ್ತು ಕಾಜು ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಇದಕ್ಕೆ ವೈಜ್ಞಾನಿಕ ಮಾರ್ಗದರ್ಶನ, ಹೊಸ ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಬೆಂಬಲ ಬೇಕಾಗಿದೆ. ಹಾಗಾಗಿ ಈ ಕೆಲಸವನ್ನು ನಮ್ಮ ಇವತ್ತು IIT ಸಂಸ್ಥೆ ಈ ಅತ್ಯಂತ ಸಮರ್ಥವಾಗಿ ಶಿವಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಲಿದೆ ಅಂತೇಳಿ ನಾನು ಹೇಳಲಿಕ್ಕೆ ತುಂಬ ಪ್ರೀತಿಯಿಂದ ಈ ಸಂಸ್ಥೆಯನ್ನು ವಂದಿಸ್ತಾ ಇದ್ದೇನೆ ಸರ್. ಬಹುಶಃ ಇವತ್ತು ಕಾಜು ಬೆಳೆಯ ಬಗ್ಗೆ ನಾವು ಹೇಳಲೇಬೇಕು. ಕರ್ನಾಟಕ ಕಾಜು ಅಭಿವೃದ್ಧಿ ನಮ್ಮ ನಿಗಮದ ವತಿಯಿಂದ ಕೂಡ ನಾವು ಹೇಳುವುದಿಷ್ಟೇ, ಕಾಜು ಬೆಳೆಗಾರರಿಗೆ ಆದಾಯವನ್ನು ಹೆಚ್ಚಿಸುವುದೇ ಇವತ್ತು ನಮ್ಮ ಮೂಲ ಗುರಿಯಾಗಿದೆ.
ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು 1.5 ಹೆಕ್ಟೇರ್ಸ್ನಷ್ಟು ಕಾಜು ಅನ್ನು ಬೆಳೆಸ್ತಾ ಇದ್ದಾರೆ. ಆದರೆ ಉತ್ಪಾದಕತೆ ಇನ್ನೂ ಅದರಲ್ಲಿ ನಾವು ಪ್ರೊಡಕ್ಷನ್ ಹೆಚ್ಚಿಸಬೇಕಾಗಿದೆ. ಹೊಸ ತಳಿಗಳು, ಸಮಗ್ರ ಕೀಟ ನಿರ್ವಹಣೆ, ಹನಿ ನೀರಾವರಿ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳ ಮೂಲಕ ನಾವು ರೈತರ ಆದಾಯವನ್ನು ದ್ವಿಗುಣ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ಈ ಫಿಶರೀಸ್ ಕಾಲೇಜಿನಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ನಿಜವಾಗಿ ಕೂಡ ಮುಂದಿನ ಈ ಒಂದು ತಾಂತ್ರಿಕ ಕಾರ್ಯಾಗಾರಕ್ಕೆ ಒಂದು ಮುನ್ನುಡಿಯಾಗಿ ಸೇರಿದಂತಹ ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಕೂಡ ಮುನ್ನುಡಿ ಬರೀಲಿಕ್ಕಿದೆ ಅಂತೇಳಿ ನಾನು ಈ ಸಮಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ಅಡ್ವಾನ್ಸಿಂಗ್ ಕ್ಯಾಶ್ಯೂ ಪ್ರೊಡಕ್ಷನ್ ಅಂತೇಳಿ ಟೆಕ್ನಾಲಜಿ ತಾಂತ್ರಿಕ ಕಾರ್ಯಾಗಾರ ನಮಗೆ ಬಹಳಷ್ಟು ಹೊತ್ತು ಅತ್ಯಂತ ಸಮಯೋಚಿತ. ಇವತ್ತಿನ ದಿನಗಳಲ್ಲಿ ವಿಜ್ಞಾನಿಗಳಿಂದ ನೇರವಾಗಿ ನಾವು ರೈತರು ಮಾಹಿತಿಯನ್ನು ಪಡೆದಾಗ ಅವರಿಗೆ ಎಲ್ಲ ನಮ್ಮ ಕಾಜು ಬೆಳೆಗಾರಿರ್ಬೋದು, ಸಂಸ್ಕರಣಾಗಾರರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಇದರಿಂದ ಸದುಪಯೋಗವನ್ನು ಕೂಡ ಪಡ್ಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಮ್ಮ ನಿಗಮದ ವತಿಯಿಂದ ಬೆಳೆಗಾರರಿಗೆ, ಸಂಸ್ಕರಣಾ ಘಟಕ ಹೊಂದಿದ್ರವರಿಗೆ, ಹಾಗೆ ಮಾರುಕಟ್ಟೆದಾರನ ಇಲ್ಲಿಗೆ ಕಳಿಸಲಿಕ್ಕೆ ಕೂಡ ನಮ್ಮ ನಿಗಮದ ವತಿಯಿಂದ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನನ್ನ ರೈತ ಬಾಂಧವರಲ್ಲಿ ಸೇರಿದಂಥ ತಮ್ಮಲ್ಲಿ ನಮ್ಮ ಮನವಿ ಇಷ್ಟೇ, ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಹೊಸ ತಂತ್ರಜ್ಞಾನವನ್ನು ಕೂಡ ಅಳವಡಿಸುವ ಮುಖಾಂತರ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಿ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಕೈ ಹಾಕಿ ಆಗ ಮಾತ್ರ ನಾವು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ಈ ಕಾರ್ಯಕ್ರಮದ ಕೊನೆಯಲ್ಲಿ ಇವತ್ತು IIT DK ಉಡುಪಿ ಅಧ್ಯಾಯದ ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನಾನು ಅಭಿನಂದಿಸಿಕೊಂಡು ಈ ಅಧ್ಯಾಯ ಒಂದು ಹೊಸ ನಮ್ಮ ಕಾಜು ಕ್ಯಾಶ್ಯೂ ಕ್ಷೇತ್ರಕ್ಕೆ ಹೊಸ ಚೈತನ್ಯವನ್ನು ತರಲಿ, ರೈತರ ಜೀವನದಲ್ಲಿ ಈ ಕಾರ್ಯಕ್ರಮ ಬೆಳಕನ್ನು ತರಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ನಮ್ಮ ಪುತ್ತೂರಿಂದ ದಿನಕರ್ ಅಡಿಗಾರ್ ಅವರು ತಮಗೆ ಮಾಹಿತಿಯನ್ನು ನೀಡಲಿಕ್ಕೂ ಕೂಡ ಬಂದಿದ್ದಾರೆ. ಬಹುಶಃ ಅವರ ಮಾಹಿತಿಯನ್ನು ಪಡೆದಂಥ ರೈತರುಗಳು, ಸ್ಟೂಡೆಂಟ್ಸ್ ನಿಜವಾಗಿ ನೀವು ಧನ್ಯರು, ಭಾಗ್ಯವಂತರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರು, ಅಧಿಕಾರಿಗಳು ಇರ್ಬೋದು, ವಿಜ್ಞಾನಿಗಳು ಇದ್ದಾರೆ. ಬಹುಶಃ ಅವರಂಥವರ ಎಲ್ಲರ ಬಾಯಿಯಿಂದ ಕೇಳುವಂತಹ ಆ ಇವತ್ತಿನ ಮಾತುಗಳು ಏನಿದೆ ಅದು ಖಂಡಿತ ನಿಮ್ಮ ಜೀವನದಲ್ಲಿ ಅದು ಫಲಪ್ರದವಾಗಿ ಈ ಕಾರ್ಯಕ್ರಮ ಅರ್ಥಪೂರ್ಣಗೊಳ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ತಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಫಿಶರೀಸ್ ಕಾಲೇಜಿನ ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೂ, ಹಾಗೆ ಈ ಒಂದು IIT ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ, ಕೃಷಿಕ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ರೈಗಳು, ಪದ್ಮನಾಭ ರೈಗಳು, ಹಾಗೆ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನ ಇದ್ದಾರೆ, ಅರುಣ್ ಶೆಟ್ಟಿಯವರು ಇದ್ದಾರೆ. ಹಾಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರೆ ಈ ಕಾರ್ಯಕ್ರಮ ಇನ್ನಷ್ಟು ಅರ್ಥಪೂರ್ಣವನ್ನು ತರಲಿ. ವೇದಿಕೆಯ ಮುಂಭಾಗದಲ್ಲಿ ಕೂಡ ಒಳ್ಳೊಳ್ಳೆ ಡಿಗ್ನಿಟರೀಸ್ ಬಂದಿದ್ದೀರಿ. ಬಹುಶಃ ಎಲ್ಲ ಬಹಳ ತಿಳಿದವರು, ಸಂಪತ್ ಸಾಮ್ರಾಜ್ಯ ಅವರು ಕೂಡ ಇದ್ದಾರೆ, ಬಹಳ ಹಿರಿಯರು ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಎಲ್ಲರ ಹೆಸರನ್ನು ಕೂಡ ಹೇಳ್ಬೋದು ಅಂತ ಮಹಾನ್ ವ್ಯಕ್ತಿಗಳ ಮುಂಭಾಗದಲ್ಲೂ ಕೂಡ ಇದ್ದೀರಿ. ಹಾಗಾಗಿ ತಮಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ಇನ್ನಷ್ಟು ಇಂತಹ ಕಾರ್ಯಕ್ರಮಗಳು ಜರುಗಿದಾಗ ನಮ್ಮ ರೈತರಿಗೆ ಇವತ್ತಿನ ಆಧುನಿಕ ತಂತ್ರಜ್ಞಾನ ಬಹಳಷ್ಟು ಅತಿ ಅಗತ್ಯ ಅಂತ ನಾನು ಹೇಳಿಕೊಂಡು ಈ ಕಾಲೇಜಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಜರುಗಿದೆ. ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ್ದೇನೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಮ್ಮ ಪಾಟೀಲ್ ಸರ್ ಬಗ್ಗೆ ನಾನು ಬರೆಸ್ಬಿಟ್ಟೆ. ಮೊನ್ನೆ ಪುತ್ತೂರಲ್ಲಿ ನಾವು ಪ್ರೋಗ್ರಾಮಲ್ಲಿ ಒಟ್ಟಿಗೆ ಇದ್ದೆವು. ಭಾಳಷ್ಟು ಒಳ್ಳೆ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೀರ. ಅವರು ಇವತ್ತು ಈ ವೇದಿಕೆಯಲ್ಲಿದ್ದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ಹಾಗಾಗಿ ಅಂತ ಒಬ್ಬರು ಇವತ್ತು ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ, ಸ್ಟೇಟಲ್ಲಿ ಭಾಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಆಗಲಿಕ್ಕೆ ಅವರು ಒಂದು ನಿಜವಾಗಿ ಕೂಡ ಪ್ರಧಾನ ಪಾತ್ರವನ್ನು ವಹಿಸಿದವರು ಅಂತ ನಾನು ಹೇಳಿಕೆ ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಥ್ಯಾಂಕ್ ಯು.
ಬದುಕು ಎಷ್ಟು ನೋಯಿಸಿದರೂ ಬದುಕಬೇಕಿದೆ, ಮನಸ್ಸು ಎಷ್ಟು ನೊಂದಿದ್ದರೂ ನಗಬೇಕಿದೆ, ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಿದೆ, ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಿದೆ ಎಂದು ಪರೋಕ್ಷವಾಗಿ ತಿಳಿಸಿಕೊಟ್ಟಿದ್ದ ಮೇಡಮ್ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಅಶೋಕ್ ಕೋಡಿಗೆ ಕೃಷಿಕ ಸಮಾಜದ ಅಧ್ಯಕ್ಷರು ಬಂದಿರ್ತಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲು ಬಂದಿರತಕ್ಕಂತಹ ನಮ್ಮೆಲ್ಲರ ಮತ್ತೊಂದು ಆಧಾರ ಸ್ತಂಭವಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಕುರಿತು ಮಾತನಾಡಲು ನಾನು ಶ್ರೀ ಡಾಕ್ಟರ್ EB ಪಾಟೀಲ್, ಪ್ರೆಸಿಡೆಂಟ್ ಕೃಷಿ ತಂತ್ರಜ್ಞರ ಸಂಸ್ಥೆ ಬೆಂಗಳೂರು, ಇವರನ್ನು ಈ ವೇದಿಕೆಗೆ ಬರಮಾಡಿಕೊಳ್ತೇನೆ. ರೈತ ದೇವೋಭವ. ಇಂದಿನ ಶುಭ ದಿನದಂದು ಕರ್ನಾಟಕ ರಾಜ್ಯದಲ್ಲಿ 1968ರಲ್ಲಿ ಪ್ರಾರಂಭವಾದ ಈ ಕೃಷಿ ತಂತ್ರಜ್ಞರ ಸಂಸ್ಥೆ ಇವತ್ತು 59ನೇ ವರ್ಷದಲ್ಲಿದ್ದು, ಈಗಾಗಲೇ ರಾಜ್ಯಾದ್ಯಂತ 22 ಜಿಲ್ಲಾ ಘಟಕಗಳು ಚಾಲ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದು, 23ನೆಯ ಜಿಲ್ಲಾ ಘಟಕವಾಗಿ ಈ ದಕ್ಷಿಣ ಕನ್ನಡ ಹಾಗೂ ಉಡುಪಿಯ ಜಿಲ್ಲೆಯ ಉದ್ಘಾಟನೆಗೆ ಆಗಮಿಸಿದಂಥ ಜನಪ್ರಿಯ ಕರ್ನಾಟಕ ಕ್ಯಾಶೋ ಡೆವಲಪ್ಮೆಂಟ್ ಕಾರ್ಪೊರೇಷನದ ಅಧ್ಯಕ್ಷರಾಗಿ ಇದೀಗ ಉದ್ಘಾಟನೆ ಮಾಡಿದಂಥ ಮಮತಾ ಗಟ್ಟಿ ಮೇಡಮ್ ಅವರೇ, ಈ ಕೃಷಿ ತಂತ್ರಜ್ಞರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಹಾಗೂ ಹಿಂದಿನ ವಿಶ್ರಾಂತ ವಿಸ್ತರಣಾ ನಿರ್ದೇಶಕರಾಗಿದ್ದ ಹಾಗೂ ನನ್ನ ಆತ್ಮೀಯ ಸಹೋದರಾದ ಡಾಕ್ಟರ್ ಶಿವಪ್ರಕಾಶ್ ಅವರೇ, ಈ ಘಟಕದ ಕ್ರಿಯಾಶೀಲ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ PG ರಮೇಶ್ ಅವರೇ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟವಾಗಿ ನಡೆಸಿ ಈ ಒಂದು ಸಭಾಂಗಣವನ್ನು ನಮಗೆ ನೀಡಿದ್ದಕ್ಕಾಗಿ ಈ ಕಾಲೇಜಿನ ಡೀನರಾದಂಥ ಶಿಕ್ಷಣಾರ್ಥಿಗಳಂಥದ್ದು ಆ ಡೀನರಾದಂಥ ಡಾಕ್ಟರ್ ಅಂಜನಪುಟ್ಟ ಅವರೇ ಹಾಗೂ ನಿಮ್ಮ ಮಹಾವಿದ್ಯಾಲಯದ ಎಲ್ಲ ಶಿಕ್ಷಕವರಿಂದ ಹಾಗೂ ವಿದ್ಯಾರ್ಥಿನಿಯರೇ, ಈ ಸಭೆ ನಡೀಬೇಕಾದರೆ, ಈ ಉದ್ಘಾಟನಾ ಸಮಾರಂಭ ನಡೀಬೇಕಾದರೆ, ಈ ಜಿಲ್ಲಾ ಘಟಕವನ್ನು ಪ್ರಾರಂಭಿಸ ಮಾಡಲಿಕ್ಕೆ ಆರ್ಥಿಕವಾಗಿ ಸಹಕಾರ ಮಾಡಿ ನಮ್ಮ ಜೊತೆಯಾಗಿ ರಾಜ್ಯಾದ್ಯಂತ ಎಲ್ಲ ಘಟಕಗಳಲ್ಲಿ ಕೈ ಜೋಡಿಸ್ತಕ್ಕಿರ್ತಕ್ಕಂಥ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರು ನಗರದ ಮಹಾದೇವಪ್ಪನವರು ಬರಬೇಕಾಗಿತ್ತು. ಅವರು ಸ್ವಲ್ಪ ಆರೋಗ್ಯದ ಪದ್ಮನಾಭರಾಯವರು ನಮ್ಮ ರಾಜ್ಯ ಕೃಷಿಕ ಸಮಾಜದ ನಿರ್ದೇಶಕರು ಹಾಗೂ ಈ ಜಿಲ್ಲೆಯ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ವಿಜಯಕುಮಾರ್ ರಾಯರವರೇ ಮತ್ತು ನನ್ನೊಡನೆ ಶಿವಮೊಗ್ಗದಿಂದ ಆಗಮಿಸಿದ ಶಿವಮೊಗ್ಗ ಜಿಲ್ಲೆಯ ಕೃಷಿಕ ಸಮಾಜದ ನಿರ್ದೇಶಕರು ಹಾಗೂ ನಮ್ಮ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಆಡಳಿತ ಮಂಡಳ ಸದಸ್ಯರಾಗಿರ್ತಕ್ಕಂಥ ನನ್ನ ಸಹೋದರ ಲೋಕೇಶ್ವರವರೇ, ಇದಲ್ಲದೆ ಈ ಒಂದು ವೇದಿಕೆಯಲ್ಲಿ ಮೂಲತಃ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ನೀಡಿ ದಿನವಿಡೀ ಈ ಒಂದು ಭಾಗದ ಗೇರು ಬೆಳೆಗಾರರಿಗೆ, ಮೇಡಮ್ ಅವರು ಕಾಜು ಬೆಳೆಗಾರ ಅಂತ ಹೇಳಿದ್ರು, ಗೋಡಂಬಿ ಬೆಳೆಗಾರರಿಗೆ ತಾಂತ್ರಿಕ ಮಾಹಿತಿಯನ್ನು ಒದಗಿಸಬೇಕು. ನಮ್ಮ ಆತ್ಮೀಯ ಸಹೋದರ ಸ್ನೇಹಿತರು ಹೌದು, ಸಹೋದರರಾದಂಥ DCR ಡೈರೆಕ್ಟರೇಟ್ ಆಫ್ ಕ್ಯಾಶೋ ರಿಸರ್ಚದ ನಿರ್ದೇಶಕರು ಆಗಿರ್ತಕ್ಕಂಥ ಡಾಕ್ಟರ್ ದಿನಕರ್ ಅಡಿಗ ಸಾಹೇಬ್ರೆ ಮತ್ತು ಈ ಒಂದು ಸಂಸ್ಥೆಯ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದಂಥ ಹಾಗೂ ಈ ಜಿಲ್ಲೆಯ ಕ್ರಿಯಾಶೀಲ ಪಶುವೈಜ್ಞಾನಿಕರುಗಳು ಡೆಪ್ಟಿ ಡೈರೆಕ್ಟರ್ ವೆಟರ್ನರಿ ಸರ್ವಿಸ್ ಆದಂಥ ಡಾಕ್ಟರ್ ಅರುಣಕುಮಾರ್ ಶೆಟ್ಟಿರವರೇ, ಮುಂದೆ ಕುಂತಂತಕ್ಕಂಥ ಹಿರಿಯರು ಸಂಪತ್ ಸಾಮ್ರಾಜ್ಯದವರೇ, ಕೃಷ್ಣಮೂರ್ತಿಯವರೇ, ಪ್ರಿನ್ಸಿಪಾಲ್ರವರೇ ಹಾಗೂ ನನ್ನ ಈ ಮಹಾವಿದ್ಯಾಲಯದ ಹಿಂದಿನ ಡೀನರಾದಂಥ ಮೊಗದವರೇ, ಶಿವಕುಮಾರ್ ಮೊಗದರವರೇ, ಇನ್ನೂ ಅನೇಕ DCRದ ಬಂದಂಥ ವಿಜ್ಞಾನಿಗಳೇ, ವಿಶೇಷವಾಗಿ ನಮ್ಮ ಕರೆಗೆ ಹೋಗಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಟೈಮ್ ಸರಿಯಾಗಿ ಯಾವಾಗಲೂ ಮೇಂಟೈನ್ ಮಾಡ್ತಕ್ಕಾಗಿ ಬಂದು ಮುಖ್ಯ ಅತಿಥಿಗಳಾಗಿ ಬಂದು ನಮ್ಮೆಲ್ಲರಿಗೆ ಪರಿಚಯಿಸಿಕೊಂಡು ಕೆಲಸದಾಕ ಹೋದಂಥ ಈ ಅಳ್ವಾ ಸಂಸ್ಥೆಯ ಸಂಸ್ಥಾಪಕರಾದಂಥ ಅವರ ಟ್ರಸ್ಟಿಯಾದಂಥ ವಿವೇಕ್ ಅಳ್ವಾರವರೇ ಮತ್ತು ಆ ಕಾಲೇಜಿನ ಇದೇ ವರ್ಷ 2ನೇ ವರ್ಷ ಹೋದ ವರ್ಷ ಪ್ರಾರಂಭವಾದಂಥ ಖಾಸಗಿ ಕೃಷಿ ಮಹಾವಿದ್ಯಾಲಯದ ಡೀನರಾದಂಥ ನನ್ನ ಆತ್ಮೀಯರಾದಂಥ ಡಾಕ್ಟರ್ ವಾಸುದೇವನ ಹಾಗೂ ಸಮೂಹ
ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಬಂದಂಥ ಅವರಿಗೂ ಕೂಡ ಆಹ್ವಾನಿಸಿ, ಬಂದಂಥ ಎಲ್ಲ ಆಹ್ವಾನಿತರಿಗೆ, ನನ್ನ ರೈತ ಬಾಂಧವರಿಗೆ, ಆಹ್ವಾನಿತರಿಗೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸಿದಂಥ ನನ್ನ ಮಾಧ್ಯಮದ ಸ್ನೇಹಿತರೆ, ನನಗೆ ಕಳೆದ ಮೇದಲ್ಲಿ ಈ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ರಾಜ್ಯದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ ನಂತರ ಒಂದು ಯೋಚನೆ ಬಂತು. ಇಡೀ ರಾಜ್ಯದಲ್ಲಿ ಈ ಬ್ಯಾಂಗ್ಳೂರ್ ಇಸ್ ಅನ್ ಪೊಲಿಟಿಕಲ್ ಕ್ಯಾಪಿಟಲ್, ಮ್ಯಾಂಗ್ಳೂರ್ ಇಸ್ ಅನ್ ಇಲೈಟ್ ಕ್ಯಾಪಿಟಲ್. The maximum marine export is from Mangalore. The maximum area and production under cashew is from Mangalore. If the entire Karnataka per capita income, annual income is 3.9 lakhs, the maximum per capita income is 8.5 lakhs in Bangalore. The next highest per capita income is 3.4 lakhs or 5 lakhs per annum is from Mangalore, the second place next to Bangalore. Even Udupi also third place. The undivided district of Udupi and Dakshina Kannada, the second highest per capita income. And not only that, ಇಡೀ ರಾಜ್ಯದಲ್ಲಿ ಯಾರಾದರೂ ಪಾಲಕರು ತಮ್ಮ ಮಕ್ಕಳನ್ನು MBBS ಕಳಿಸ್ಬೇಕು, ಎಂಜಿನಿಯರಿಂಗ್ ಕಳಿಸ್ಬೇಕು, ಕೋಚಿಂಗ್ ಮಾಡಬೇಕು ಅಂತಂದರೆ ಬಕಮಾಗಿ ಹುಡುಕಾಡೋದು ಮಂಗಳೂರಲ್ಲಿ. ಇಷ್ಟೆಲ್ಲ ಒಂದು ಸಾಗರೋತ್ತರದ ಈ ಒಂದು ಪ್ರಸಿದ್ಧಿ ಪಡೆದಂಥ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದ ಕೃಷಿ ತಂತ್ರಜ್ಞರ ಸಂಸ್ಥೆ ಹುಟ್ಟಿ 58 ವರ್ಷಗಳಾದರೂ ಈ ಜಿಲ್ಲೆಯಲ್ಲಿ ಯಾಕೆ ಘಟಕ ಆಗಲಿಲ್ಲ? ಇದಕ್ಕೆ ನಾನು ಮುಂದಿನ ತಿಂಗಳ ನಮ್ಮ ಅಡಿಗ ಸಾಹೇಬರು ಫೌಂಡೇಶನ್ ಡೇಗೆ ನಾನು ಮುಖ್ಯ ಅತಿಥಿಯಾಗಿ ಬಂದಾಗ ಇಲ್ಲಿ ಒಂದು ಪ್ರಥಮ ರಿವೈವಲ್ ಸಭೆಯನ್ನು ಮಾಡಿದೆ. ಆವಾಗ 20 ಜನರು ಹಿಂದೆ ಇದಕ್ಕೆ ಸದಸ್ಯರಾಗಿತ್ತು. ನಮಗೆ ಮ್ಯಾಜಿಕ್ ನಂಬರ್ ಒಂದು ಜಿಲ್ಲಾ ಘಟಕವನ್ನು ಮಾಡೋದಕ್ಕೆ ಕನಿಷ್ಠ 50 ಸಂಖ್ಯೆ ಬೇಕಾಗಿತ್ತು. ಇವತ್ತು 56 ಜನರನ್ನು ಆ ಒಂದೇ ಮೀಟಿಂಗ್ ಆದಮೇಲೆ ಇದು ಒಂದು ಪಣತೊಟ್ಟು. ಇವತ್ತು ಶಿವಪ್ರಕಾಶರಾಗಿರ್ಬೋದು, ಅರುಣ್ ಕುಮಾರ್ ಶೆಟ್ಟಿಯವರಾಗಿರ್ಬೋದು, ಸಂಪತ್ ಸಾಮ್ರಾಜ್ಯವರಾಗಿರ್ಬೋದು, ಗಣೇಶ್ ಕಾರ್ಮಿಕ್ ಅವರಾಗಿರ್ಬೋದು, ಅಥವಾ ಈ ರಮೇಶ್ ಅವರಾಗಿರ್ಬೋದು, ಈ ಕಾಲೇಜಿನ ಡೀನರಾಗಿರ್ಬೋದು, ತೋಟಗಾರಿಕೆ ವಿಜ್ಞಾನದ ಜಂಟಿ ತೋಟಗಾರಿಕಾ ನಿರ್ದೇಶಕರಾಗಿರ್ಬೋದು, ಇಲ್ಲ ಅನೇಕ ನಮ್ಮ ಉಡುಪಿಯಿಂದ ಬಂದಂಥ ನಮ್ಮ ಈ ಮೆಂಬರ್ ಆಗಿರ್ಬೋದು, ಮೋಹನ್ ರಾಜ್ ಆಗಿರ್ಬೋದು, ಈ ಎಲ್ಲರೂ ಸೇರಿ ಒಂದೇ ಮೀಟಿಂಗ್ನಲ್ಲಿ ಪಣದ ಕೊಟ್ಟರು, ನನಗೆ ಆಶ್ವಾಸನೆ ಕೊಟ್ಟರು. ಈ ಮೀಟಿಂಗ್ ಆದ 1 ತಿಂಗಳಲ್ಲಿ ನಾವು 50 ಸದಸ್ಯರನ್ನ ಮಾಡಿ ಇಲ್ಲಿ ಒಂದು ಜಿಲ್ಲಾ ಘಟಕವನ್ನು ಪ್ರಾರಂಭಿಸೋದೇ ಅಷ್ಟೇ ಅಲ್ಲ, ನಿರಂತರವಾಗಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ನನಗೆ ಅರುಣ್ ಕುಮಾರ್ ಶೆಟ್ಟಿ ಅವರು ಭರವಸೆ ಕೊಟ್ಟಿದ್ದರು. ನನ್ನಲ್ಲಿ 32 ಜನ ಸ್ಟಾಫ್ ಇದ್ದಾರೆ. ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಎಲ್ಲರನ್ನೂ ಈ ಸಂಸ್ಥೆ ಸದಸ್ಯರು ಮಾಡೋದಲ್ಲದೆ ಅವರ ನೂತನ ಕಟ್ಟಡದ ಉದ್ಘಾಟನೆಗೂ ಕೂಡ ಮುಂದಿನ ಎಲ್ಲ ಅವರ ಕೃಷಿ ಪಶು ಸಂಗೋಪನೆಯ ಅಥವಾ ಮೀನುಗಾರಿಕೆಯ ಸಂಗೋಪನೆಯ ಕೃಷಿ ತೋಟಗಾರಿಕೆಯ ಸಂಗೋಪನೆಯ ಕೆಲವು ಕಾರ್ಯಕ್ರಮಗಳಲ್ಲಿ ಕೃಷಿ ತಂತ್ರಜ್ಞರ ಸಂಸ್ಥೆಯನ್ನು ತೊಡಗಿಸಿಕೊಂಡು ಮಾಡ್ತಕ್ಕಂಥ ನನಗೆ ಆಶ್ವಾಸನೆ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ this is the only organization where we can create a single platform and invite the agriculturists, the horticulturists, veterinaries, fisheries scientists, fish and sericulturists, forestry people, home science, food technology, biotechnology, agriculture engineering and whatnot. All the degree program scientists, graduates who are about 21 years are eligible to become the members. So ಈಗ ನೋಡಿ, ನಾವು ಇವತ್ತು ಮುಖ್ಯವಾಗಿ ಇದನ್ನು ಉದ್ಘಾಟನೆಗೆ ಮೇಡಮ್ ಅವರು ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ನಾವು ಈ ಭಾಗದ ಸಾತ್ವಿಕ ರಾಜಕಾರಣಿ, ಹಿಂದೊಮ್ಮೆ ಆರೋಗ್ಯ ಮಂತ್ರಿಗಳಾಗಿದ್ದು ಈಗ ಮತ್ತೆ ಆರೋಗ್ಯ ಮಂತ್ರಿಗಳ ಕುಟುಂಬ ಕಲ್ಯಾಣ ಮಂತ್ರಿಗಳಾಗಿ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸಾಹೇಬರು ಬರಬೇಕಾಗಿತ್ತು. ಕಾರಣಾಂತರ ಅವರು ಅಲ್ಲಿಂದಲೇ ನಮಗೆ ಆಶೀರ್ವದಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ನಾನು ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವರನ್ನೇ ನಾವು ಆಯ್ಕೆ ಮಾಡಿರೋದು ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ವಿಜ್ಞಾನ, ನೀವು ಎಲ್ಲ ಪ್ರಾಣಿಗಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ವಿಜ್ಞಾನ, ಮೀನುಗಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ವಿಜ್ಞಾನ, ತೋಟಗಾರಿಕೆ ಬೆಳೆಗಳ ರೇಷ್ಮೆ ಬೆಳೆಗಳ ನಾವೆಲ್ಲ ವಿ ಆರ್ ಆಲ್ ಪುಟ್ ಟುಗೆದರ್, ವಿ ಆರ್ ಇಂಟ್ರೆಸ್ಟೆಡ್ ಟು ಮೇಂಟೈನ್ ದ ಸಾಯಿಲ್ ಹೆಲ್ತ್. ಬಟ್ ಹೂ ಇಸ್ ಮೇಂಟೈನಿಂಗ್ ದ ಹ್ಯೂಮನ್ ವೆಲ್ತ್? ಆ ಮಂತ್ರಿಗಳನ್ನು ಕರೆದು, ಆರೋಗ್ಯ ಮಂತ್ರಿಗಳನ್ನು ಕರೆದು, ಐ ವಾಂಟೆಡ್ ಟು ಲಿಂಕ್ ಸಾಯಿಲ್ ಹೆಲ್ತ್ ವಿತ್ ಹ್ಯೂಮನ್ ಹೆಲ್ತ್. ಅವರು ವಿಶೇಷವಾಗಿ ಅಕ್ರಾಸ್ ದ ಪಾರ್ಟಿ ಪಾಪ್ಯುಲರ್ ಇದ್ದಂಥ ಒಬ್ಬ ಇಲ್ಲಿಯ
ಮಂಗಳೂರು ಉಳ್ಳಾಳ ಶಾಸಕರು ಆಗಿರೋದ್ರಿಂದ ಅವರನ್ನು ನಾನು ಈ ಕಾರ್ಯಕ್ರಮ ಉದ್ಘಾಟನೆಗೆ ವಿಶೇಷವಾಗಿ ಕರೆದಿದ್ದೆ. ಯಾಕಂದರೆ ಈಗ ಸಿಹಾಟ್ ಅಂತ ಒಂದು ಕೇಂದ್ರ ಸರ್ಕಾರದ ಯೋಜನೆಯನ್ನು ಮೇ 10ನೇ ತಾರೀಕಿಗೆ ಉದ್ಘಾಟನೆ ಮಾಡಿದ್ದಾರೆ. JP ನಡ್ಡಾ ಅವರು ಆರೋಗ್ಯ ಮಂತ್ರಿಗಳು ಹಾಗೂ ಕೃಷಿ ಮಂತ್ರಿಗಳು. ಅಂದರೆ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್. ಈಗ ಇವತ್ತು ನಮ್ಮ ರಾಜ್ಯ ಇಷ್ಟೊಂದು ಸುಭಿಕ್ಷೆಯಲ್ಲಿ ಇರಬೇಕಾದ್ರೆ, ಇಷ್ಟೊಂದು ರಾಷ್ಟ್ರದಲ್ಲಿ ಮುಂದಿರಬೇಕಾದ್ರೆ ಇದಕ್ಕೆ ಕಾರಣ ಸಾಯಿಲ್ ಹೆಲ್ತ್ ಹಾಗೂ ಹ್ಯೂಮನ್ ಹೆಲ್ತ್. ಇಫ್ ಯು ವಾಂಟ್ ಟು ಬಿ ಹೆಲ್ದಿ, ವಿ ಹ್ಯಾವ್ ಟು ಈಟ್ ದ ಹೆಲ್ದಿ ಫುಡ್. ವೇರ್ ಡು ದೇ ಗ್ರೋ ಹೆಲ್ದಿ ಫುಡ್? It can be grown only in healthy soil. So there is a direct relation between the health of the soil and the health of the human being. ಸೊ ಆದ್ದರಿಂದ ಈ ಒಂದು ವಿಶೇಷವಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ 6 ಜಿಲ್ಲೆಗಳಲ್ಲಿ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಸ್ವಂತ ಕಟ್ಟಡಗಳಿವೆ. ಬೆಂಗಳೂರಿನಲ್ಲಿ 4 ಅಂತಸ್ತಿನ 2 ಕಟ್ಟಡಗಳಿವೆ. ನಾನು ಇವತ್ತು ನೆನೆಸಿಕೊಳ್ಳೋದು, ನನ್ನ ಅಧ್ಯಕ್ಷರು ಹೇಳಿದರು, 1968ರಲ್ಲಿ ಡಾಕ್ಟರ್ HR ಅರ್ಕೇರಿಯವರು, he was director of agriculture, he was the vice chancellor of US Bangalore, he was the chairman of ASRB, and he was the first chairman of the Agriculture Commission of India. Such a brilliant man, such a legendary personality, thought of starting this organization with just a 30 members staff of Directorate of Agriculture. ಅವರು ಹೇಳಿದ್ರು, ಉದಾಹರಣೆ ಕೊಟ್ಟರು, ಮೂವಿಂಗ್ ಥ್ರೂ ದ ಕ್ವೀನ್ಸ್ ರೋಡ್, he saw the Institute of Engineers and he got a thought of starting the agriculture technology. ಕೇವಲ ಅಷ್ಟಕ್ಕೆ ನಿಲ್ಲಲ್ಲ. 70-72ರಲ್ಲಿ ಅವಂದಿನ ಕೃಷಿ ಸಚಿವರಾದಂಥ ಚಿಕ್ಕೇಗೌಡರು ಹಂತವಾಗಿ ನಮಗೆ ಜಮೀನು ಕೊಟ್ಟರು. 1999 ಲೀಗ್ ಮೇಲೆ ಅಥವಾ 5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರೋದ್ರಿಂದ ರಾಜ್ಯದ ಬೆಂಗಳೂರಿನ ವಿಧಾನಸೌಧದ ಹತ್ತಿರ ನಮಗೆ ಭವ್ಯವಾದ ಕಟ್ಟಡವನ್ನು ನಿರ್ಮಿಸಲಿಕ್ಕೆ ಯಾವುದೇ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಚಿಕ್ಕೇಗೌಡರನ್ನು ನಾನು ಅರಕೇರಿಯನ್ನು ಸ್ಮರಿಸಲೇಬೇಕು. ಅರಕೇರಿಯವರು ಕೂಡ ಬಾಗಲಕೋಟೆ ಜಿಲ್ಲೆಯವರು, ನಾನು ಕೂಡ ಬಾಗಲಕೋಟೆ ಜಿಲ್ಲೆಯವನು. ಉತ್ತರ ಕರ್ನಾಟಕದಿಂದ ಅವರ ನಂತರ 58 ವರ್ಷಗಳಿಗೆ ನಾನು ಅಧ್ಯಕ್ಷನಾಗಿರುವುದರಿಂದ ಅವರು ಹುಟ್ಟು ಹಾಕಿದ ಸಂಸ್ಥೆಯನ್ನು ಎತ್ತರಕ್ಕೆ ಬೆಳೆಸಿದಂಥ ಪಡತಟ್ಟು ಈ ಭಾಗದಲ್ಲಿ ವಿಶೇಷವಾಗಿ ಈ ಒಂದು ಇಲೈಟ್ ಕ್ಯಾಪಿಟಲ್ನಲ್ಲಿ ಇವತ್ತು ಮೀನುಗಾರಿಕೆ ಆಗಿರುವ ಐ ಸಿ ಇನ್ ದ ಮಾರ್ನಿಂಗ್ ವೆನ್ ಹಿ ಕಾಲ್ಡ್ ಆಲ್ ದ ಸ್ಟೂಡೆಂಟ್ಸ್ ಆಫ್ ಫಿಶರೀಸ್ ಕಾಲೇಜ್, they were just rushing through this auditorium. I was feeling like a penguins are jumping in the sea. So such a enthusiasm, energy I could see. I still remember I made my microbiological presentation in this hall. We were in 1999 in All India Microbiological Conference. So I still remember in that glory of 1999 of this college, the oldest college, the only college of fisheries. I think I profusely thank Dr. Anjaneyappa for providing all the facilities for this organization of this inaugural function. So ಈ ರೀತಿಯಾಗಿ ರಾಯಚೂರಿನಲ್ಲಿ, ಬಿಜಾಪುರದಲ್ಲಿ, ಬೆಲ್ಗಾಂನಲ್ಲಿ, ಚಿತ್ರದುರ್ಗದಲ್ಲಿ, ದಾವಣಗೆರೆಯಲ್ಲಿ ನಮ್ಮ ಕಟ್ಟಡಗಳಿವೆ. ಇಡೀ ರಾಜ್ಯದಲ್ಲಿ ಹತ್ತಿ ಬೆಳೆಯ ಮೇಲೆ ವಿಶ್ವವಿದ್ಯಾಲಯಗಳಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ ಇನ್ ಕಾಟನ್ನಲ್ಲಿ ನಮ್ಮ ರಾಯಚೂರು ಘಟಕ ಪ್ರಾರಂಭಿಸಿ ಡೆಮಾನ್ಸ್ಟ್ರೇಷನ್ ಮಾಡಿ ಸಾಮಾನ್ಯವಾಗಿ 7.5 ಕ್ವಿಂಟಲ್ ರೈತರು ತೆಗೆತಕ್ಕಂಥ 16-17 ಕ್ವಿಂಟಲ್ ತೆಗೆದು ತೋರಿಸಿ 2ನೇ ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡಿ ರೈತರನ್ನು ಅಧಿಕ ಸಂಖ್ಯೆಯಲ್ಲಿ ಹೈ ಡೆನ್ಸಿಟಿ ಪ್ಲಾಂಟಿಂಗಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿಯಾಗಿ ಕ್ಯಾಶ್ಯೂದಲ್ಲಿ ಇವತ್ತು ನಾವು ಈಗಾಗಲೇ ಅವರ ಒಂದು ಫೌಂಡೇಶನ್ ಡೇದಲ್ಲಿ ಭಾಗವಹಿಸಿದೆ. ಆ ಅಡಿಗ ಸಾಹೇಬರ ನೈಪುಣ್ಯತೆ, ಅವರ ಎಕ್ಸ್ಪೀರಿಯನ್ಸು, ಅವರ ಒಂದು ಅನುಭವವನ್ನು ಈ ಒಂದು ಉದ್ಘಾಟನೆ ಸಮಾರಂಭದ ಜೊತೆಯಲ್ಲಾಗಿ ಅವರ ತಾಂತ್ರಿಕ ಸಮಾವೇಶವನ್ನು ಹಮ್ಮಿಕೊಂಡಿರೋದ್ರಿಂದ ಅದಕ್ಕೆ ಅವರು ಬಹಳ ಸ್ಪಂದನೆ ಮಾಡಿ ತಾವು ಅತಿಥಿಗಳಾಗಿ ಬರೋದು ಒಪ್ಪುಗಳಿಗಲ್ಲದೆ ಅವರ 7-8 ಜನ 6 ಜನ ವಿಜ್ಞಾನಿಗಳನ್ನು ಡೆಪ್ಯುಟೇಷನ್ ಮಾಡಿ ಈ ನಮ್ಮ ರೈತ ಬಾಂಧವರಿಗೆ ನಮ್ಮ ಕೃಷಿ ತಂತ್ರಜ್ಞರ ಸಂಸ್ಥೆಗೆ ಕರೆಗೊಟ್ಟು ಮಾಡಿರೋದ್ರಿಂದ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು. ಈ ಕಾಲೇಜು ಅಲ್ಲದೆ ಬಹಳ ಮಾತಿನಿಂದ ಹೊಟ್ಟೆ ತುಂಬುವುದಿಲ್ಲಲ್ವ, ಹಣಕಾಸು ಸಹಾಯ ಬೇಕು. ನಗರದ ಮಹದೇವಪ್ಪನವರು ನಮ್ಮ ಕೃಷಿ ಮಂತ್ರಿಗಳು, ಹಿಂದಿನ ಕೃಷಿ ಮಂತ್ರಿಗಳ ಚಲುವರಾಯ ಸ್ವಾಮಿಯವರಿಗೆ ನಾವು ಪತ್ರ ಹಚ್ಚಿದ್ವಿ. ಇಡೀ ರಾಜ್ಯಾದ್ಯಂತ ಯಾವುದೇ ಕಾರ್ಯಕ್ರಮಗಳಾಗಲಿ ಪ್ರತಿ ಕಾರ್ಯಕ್ರಮಗಳಲ್ಲಿ IIT ವಿಲ್ ಬಿ ದ ನಾಲೆಜ್ ಪಾರ್ಟ್ನರ್ ಆ್ಯಂಡ್ ಕೃಷಿಕ ಸಮಾಜ ವಿಲ್ ಬಿ ದಿ ಫೈನಾನ್ಷಿಯಲ್ ಪಾರ್ಟ್ನರ್. ಸೊ ಅದನ್ನು ಈಗ ಅವರು ವಿಜಯಕುಮಾರ್ ರೈ ಅವರು ಮತ್ತು ಪದ್ಮನಾಭ ರೈ ಅವರು, ಲೋಕೇಶ್ ಅವರು ನಡೆಸ್ಕೊಟ್ಟಿದ್ದಾರೆ.
ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದು ಹಣಕಾಸಿನ ಸಹಾಯ ನೀಡಿರತಕ್ಕಂಥ ನಗರದ ಮಹದೇವಪ್ಪನವರಿಗೂ, ವಿಜಯಕುಮಾರ್ ರಾಯ್ ಅವರಿಗೂ ಮತ್ತು ಪದ್ಮರಾಯ್ ಅವರಿಗೆ ಕೃಷಿ ತಂತ್ರಜ್ಞಾನ ಸಂಸ್ಥೆಯಿಂದ ವಿಶೇಷ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಇಷ್ಟೆಲ್ಲ ಜನ ಸೇರಿದ್ದೀರಿ. ಈ ಮುಂದಿನ ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು. ಯಾವ ರೀತಿಯಾಗಿ ಬೇರೆ ಜಿಲ್ಲೆಗಳಲ್ಲಿ ಈ ಮುಂದಿನ ದಿನಗಳಲ್ಲಿ ಒಂದು ತೋಟಗಾರಿಕೆ ಮೇಲೆ ಆಗಿರ್ಬೋದು, ಹೈನುಗಾರಿಕೆ ಮೇಲೆ ಆಗಿರ್ಬೋದು, ಮೀನುಗಾರಿಕೆ ಮೇಲೆ ಆಗಿರ್ಬೋದು, ಸೊ ಈ ಭಾಗದಲ್ಲಿ ಏನು ಎಕ್ಸ್ಪೋರ್ಟ್ ಆಫ್ ಮರೈನ್ ಪ್ರಾಡಕ್ಟ್ಸ್ ಆಗಿರ್ಬೋದು, ದಿ ಕ್ಯಾಶ್ಯೂ ಪ್ರೊಸೆಸರ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ಯಾಶ್ಯೂ ಪ್ರೊಸೆಸರ್ಸ್ ಆರ್ ಪ್ರೆಸೆಂಟ್ ಇನ್ ಮ್ಯಾಂಗ್ಳೂರ್ ಆ್ಯಂಡ್ ದಕ್ಷಿಣ ಕನ್ನಡ ಇನ್ ದ ಎಂಟೈರ್ ವರ್ಲ್ಡ್. ಬಟ್ ಆದರೆ ಏನನ್ನಿಸ್ತಾ ಇದೆ ನನಗೆ, ಸ್ಟಿಲ್ ದ ಕ್ಯಾಶ್ಯೂ ಪ್ಲಾಂಟ್ಸ್ ಆರ್ ಆಫ್ ರಿಜ್ಯುನೇಷನ್ ಆಗಬೇಕೇನೋ. ಹಳೆಯ ತಳಿಗಳನ್ನು ಬೆಳೆದಿದ್ದಾರೆ. ಇವತ್ತು DCR ಅವರು ಹೊಸ ಹೊಸ ತಳಿಗಳನ್ನು ಬೆಳೆಸ್ತಾ ಇದ್ದಾರೆ, ಬಿಡುಗಡೆ ಮಾಡ್ತಾ ಇದ್ದಾರೆ ವರ್ಷ. ಅವುಗಳನ್ನು ನಾವು ರೈತರಿಗೆ ಪರಿಚಯಿಸಿ ನಮ್ಮ ಗೇರು ಅನ್ನ ಸಂಸ್ಕರಣೆ ಮಾಡ್ತಕ್ಕಂಥ ಪ್ರಾಸೆಸರ್ಸು, ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ದಿ ಕ್ಯಾಶ್ಯೂ ದಟ್ ಇಸ್ ಬೀಂಗ್ ಇಂಪೋರ್ಟೆಡ್ ಫ್ರಮ್ ಆಫ್ರಿಕನ್ ಕಂಟ್ರೀಸ್ ಲೈಕ್ ಕೆನ್ಯಾ ಆ್ಯಂಡ್ ಜಿಂಬಾಬ್ವೆ, they should be able to procure for a higher price or a fair price from the cashew that is being grown in this district alone. ಬಟ್ ಅಲ್ಲಿಂದ ಬಂದರೂ ಕೂಡ ಜಗತ್ತಿನಾದ್ಯಂತ 90-95 ದೇಶಗಳಲ್ಲಿ ಭಾರತ ದೇಶದ ಕ್ಯಾಶ್ಯೂವನ್ನು ಎಲ್ಲರೂ ಸವಿತಾರೆ, ಆನಂದ ಪಡ್ತಾರೆ. ಅದರ ಕ್ವಾಲಿಟಿ, ಕಲರ್, ಲಸ್ಟರ್, ಸೈಜ್ ಎಲ್ಲನೂ ಕೂಡ ದೇ ಡಿಪೆಂಡ್ ಆನ್ ಇಂಡಿಯನ್ ಕ್ಯಾಶ್ಯೂ. ಸೊ ಆದ್ದರಿಂದ ನಾನು ಈ ಉದ್ಘಾಟನಾ ಸಮಾರಂಭದಲ್ಲಿ ಆ ಗೇರು ಬೆಳೆ ಅಥವಾ ಗೋಡಂಬಿ ಬೆಳೆಯ ಇಲ್ಲಿ ಒಂದು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇದೆ, ಮಾರುತಿಯವರು ಮುಖ್ಯಸ್ಥರಿದ್ದಾರೆ. ನಾನು ಕೃಷಿ ವಿಸ್ತರಣಾ ನಿರ್ದೇಶಕನಾಗಿದ್ದಾಗ ಮತ್ತು ಕುಲ ಸಚಿವನಾಗಿದ್ದಾಗ ಹಲವಾರು ಸಾರಿ 8 ಸಾರಿ ನಾನು ಉಳ್ಳಾಳಕ್ಕೆ ಬಂದಿದ್ದೆ. ಉಳ್ಳಾಳ ತೋಟಗಾರಿಕೆ ಕ್ಷೇತ್ರದಲ್ಲಿ ಈ ಗೇರು ಬೀಜದ ಸಂಶೋಧನೆಯನ್ನು ನಾನು ಹತ್ತಿರದಿಂದ ಕಂಡು ಅದಕ್ಕೆ ಪ್ರೋತ್ಸಾಹವನ್ನು ಹಿಂದಿನ ದಿನದಲ್ಲಿ ನನ್ನ ಅಧಿಕಾರ ಇದ್ದಾಗ ಪ್ರೋತ್ಸಾಹ ನೀಡಿದ ನೆನಪು ಕೂಡ ನನಗೆ ಇನ್ನೂ ಹಸಿರಾಗಿದೆ. ಸೊ ಆದ್ದರಿಂದ ಈ ಒಂದು ಕರಾವಳಿ ಭಾಗದಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಒಂದು ಕೃಷಿ ಕಾಲೇಜು, ಮೀನುಗಾರಿಕೆ ಕಾಲೇಜು ಅದರ ಜೊತೆಯಲ್ಲಿ ಆಗಬೇಕಾಗಿದೆ. ಈ ಒಂದು ನಮ್ಮ VUS ಬ್ಯಾಂಗ್ಳೂರು ಬೋರ್ಡ್ ಮೆಂಬರ್ ಆಗಿದ್ದಾಗ ಸುರೇಶ್ ಚಂದ್ರ ಅವರು ಬ್ರಹ್ಮಾವರದಲ್ಲಿ ಕೃಷಿ ಕಾಲೇಜಿನ ಒಂದು ಬೇಡಿಕೆಯನ್ನು 17-18ರಲ್ಲಿ ಇಟ್ಟಿದೆ. ಅದು ಆಗುವವರೆಗೆ ಕೊನೆ ಹಂತದಲ್ಲಿ ಬಂದು 2-3 ಸಾರಿ ತಪ್ಪಿದೆ. ಆದರೆ ಈ ಭಾಗದ ಯುವಕ ಶಾಸಕರು ಅಲ್ಲದೆ ಸಭಾಪತಿಗಳಾಗಿ ಮತ್ತು ಈ ಭಾಗದಲ್ಲಿ ಜನಪ್ರಿಯ ಶಾಸಕರಾಗಿ ಇವತ್ತು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣದ ಮಂತ್ರಿಗಳು ಆಗಿರೋದ್ರಿಂದ ಅವರ ಸಹಕಾರದಿಂದ ಈ ಭಾಗದಲ್ಲಿ ಸರ್ ಇಫ್ ದೇ ಕ್ಯಾನ್ ಹ್ಯಾವ್ ಎ ಟಾಸ್ಕ್ ಫೋರ್ಸ್ ಆಫ್ ಹೆಲ್ತ್ ಆ್ಯಂಡ್ ಅಗ್ರಿಕಲ್ಚರ್ ಟುಗೆದರ್, an expert of task force, the agriculture, veterinary, horticulture people can give them a preventive medical care model. ಯಾಕಂದರೆ ನಾವು ಹೇಳ್ತಾರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. The agri therapy, the horti therapy, vino therapy, if you eat the fruits and vegetables and the nutrient rich millets, your health can improve. ನಾವು ಇಡೀ ಜೀವನದಲ್ಲಿ ವೈದ್ಯರನ್ನು ಭೇಟಿಯಾಗೋದು 1-2 ಸಲ ಆಗಬೇಕು, ನಿರಂತರವಾಗಿ ಆಗಬಾರ್ದು. ನಾವು ಭೇಟಿಯಾಗೋದು 1-2 ಸಲ ಜಡ್ಡು ಬಂದಾಗ. ಇಂಥ ಒಂದು ಕಟ್ಟಡಗಳನ್ನು ಕಟ್ಟುವಾಗ ನಾವು ಭೇಟಿಯಾಗೋದು ಆರ್ಕಿಟೆಕ್ಚರ್ ಇಂಜಿನಿಯರ್ನು ಕೂಡ ಜೀವನದಲ್ಲಿ ಒಂದೇ ಮನೆ ಕಟ್ಟಿ 2 ಮನೆ ಕಟ್ಟಿ 1-2 ಸಲ. ಯಾವಾಗ ಒಮ್ಮೆ ತ್ಯಾಜ್ಯಗಳು ಆದಾಗ ವಕೀಲರನ್ನ ಭೇಟಿ ಆಗುವುದು ಕೂಡ ಜೀವನದಲ್ಲಿ 1-2 ಸಲ ವ್ಯಾಜ್ಯಗಳಾದಾಗ. ಆದರೆ ನಿರಂತರವಾಗಿ ಪ್ರತಿದಿನ 3 ಹೊತ್ತು 4 ಹೊತ್ತು ಆಹಾರವನ್ನು ಸ್ನೇಹಿಸುವಾಗ ನಾವು ಹರಿಸಬೇಕಾಗಿದ್ದು ಅನ್ನದಾತನ ಆ ರೈತನಲ್ಲ. ಆ ರೈತರ ಬಲವರ್ಧನೆಗೆ ಸರ್ವೋತ್ತಮ ಅಭಿವೃದ್ಧಿಗಾಗಿ ದುಡಿತಕ್ಕಂಥ ಸಂಸ್ಥೆ ಈ ಕೃಷಿ ತಂತ್ರಜ್ಞರ ಸಂಸ್ಥೆ. ಈ ಜಿಲ್ಲಾ ಘಟಕಗಳು ಮುಂದಿನ ದಿನಗಳಲ್ಲಿ ಈ ಭಾಗದ ಅಗ್ರಿಕಲ್ಚರಿಸ್ಟ್, the IIT should focus on transforming a farmer into farmpreneur, agriculture into agripreneur. We should focus on making the agriculture, moving the agriculture on agri-business mode. ಆವಾಗ ಮಾತ್ರ ನಮ್ಮ ರೈತರಿಗೆ ಎಲ್ಲರೂ ಓಡಿ ಬಂದು ಕನ್ನೆ ಕೊಡ್ತಾರೆ. ಸೊ ಐ ವಾಸ್ ಪ್ರೆಸೆಂಟಿಂಗ್ ಮೈ ಟಾಕ್ ಇನ್ ನಾಸಿಕ್. ನಾನು ರೈತರ ಫೋಟೋ ಹಾಕೋದುಗಳನ್ನ ಅವರಿಗೆ ಮಾಸದ ಬಟ್ಟೆಗಳನ್ನು ಹಾಕಿ ತೋರಿಸಿದಾಗ ಒಬ್ಬರು ರೈತ ಎದ್ದ, ಏನ್ರಿ ವಿಜ್ಞಾನಿಗಳೇ ನೀವು ರೈತರನ್ನ ಹೀಗೆ ಯಾಕೆ ತೋರಿಸ್ತೀರಿ? I am exporting the grape.
and you are exporting cashew, you have Lamborghini, Benz. Why don't you show your farmer with Lamborghini and Benz? Why do you show the farmer like this ಅಂತ ಕೇಳಿದಾಗ ಅವತ್ತಿನಿಂದ ಇಲ್ಲಿವರೆಗೆ ನನ್ನ ರೈತರಂದರೆ ದೇವರು. ಯಾವುದೇ ಅಧಿಕಾರಿಗಳು ರೈತರಂತ ಬಂದಾಗ ಎದ್ದು ನಿಂತು ಅವರಿಗೆ ನಮಸ್ಕಾರ ಮಾಡಬೇಕು ನಮ್ಮ ಅಧಿಕಾರಿಗಳು ಅಂತ ಈ ಒಂದು ಸಂಸ್ಥೆಯಿಂದ ರೈತರ ಶ್ರೇಯೋಭಿವೃದ್ಧಿಗಾಗಿ, ಕೃಷಿ ಮತ್ತು ಕೃಷಿ ಸಂಬಂಧಿತ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಇಡೀ ರಾಜ್ಯದ ಇಲ್ಲಿ ಒಂದು ಜಿಲ್ಲಾ ಘಟಕದ ವಿಜ್ಞಾನಿಗಳು, ಜಿಲ್ಲಾ ಘಟಕದ ಆಡಳಿತ ಮಂಡಳಿಗೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಸೂಕ್ತ ಸಮಯಕ್ಕೆ ತಕ್ಕಂತೆ ಇವತ್ತು ಬರಗಾಲ ಬರ್ತಾ ಇದೆ. ಒಂದು ಕಡೆ ಮಳೆ ಆಗ್ತಾ ಇದೆ, ಒಂದು ಕಡೆ ಮಳೆ ಆಗಲಿಲ್ಲ. ಜೂನದಲ್ಲಿ 40% ರೆಡ್ಯೂಸ್ ಇತ್ತು, ಡೆಫಿಸಿಟ್ ಇದ್ದರೆ ಜುಲೈದಲ್ಲಿ 35% ಇದೆ. ಅದು ಕೆಲವೊಂದು ಕಡೆ ಎಲ್ಲಿ ಮಳೆ ಆಗಬೇಕಿತ್ತು, ಯಾವತ್ತಿಗೆ ಮಳೆ ಆಗಬೇಕಂತ ಮಳೆ ಆಗ್ತಾ ಇಲ್ಲ, ಯಾವಾಗ ರಾಶಿ ಮಾಡುವಾಗ ಮಳೆ ಆಗಿ ಹಾಳಾಗುತ್ತೆ. ಇಂಥ ಒಂದು ಕ್ಲೈಮ್ಯಾಟಿಕ್ ಚೇಂಜ್ದಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್, ಅಗ್ರೋ ಫಾರೆಸ್ಟ್ರಿ ಕ್ರಾಪ್ಸ್, ಆನಿಮಲ್ ಹಸ್ಬೆಂಡ್ರಿ, ಇಟ್ ಹ್ಯಾಸ್ ಬಿನ್ ವೆಲ್ ಪ್ರೂವ್ಡ್. ಇಫ್ ಯು ಇನ್ವೆಸ್ಟ್ 1 ರೂಪಿ ಇನ್ ಅಗ್ರಿಕಲ್ಚರ್, ಯು ಕ್ಯಾನ್ R&Dನಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ 13 ರೂಪಾಯಿ ಆದಾಯ ಬರುತ್ತೆ ಅಂತ ಹೇಳ್ತೀವಿ. ಇಫ್ ಯು ಇನ್ವೆಸ್ಟ್ 1 ರೂಪಿ ಇನ್ R&D ಆಫ್ ಹಾರ್ಟಿಕಲ್ಚರ್, ಇಟ್ ಕ್ಯಾನ್ ಜನರೇಟ್ 18 ರೂಪೀಸ್ ಇನ್ಕಮ್ ಅಂತ ಹೇಳ್ತಾರೆ. ಇಫ್ ಯು ಇನ್ವೆಸ್ಟ್ either in veterinary or fishery, if you invest 1 rupee, it can generate 23.8 rupees ಅಂತ ಹೇಳ್ತಾರೆ. ಅದಕ್ಕೆ ನಾವು ಇಂಟಿಗ್ರೇಷನ್ ಮಾಡಬೇಕಾಗಿದೆ. ಈಗ ಕೃಷಿ ಬೆಳೆಗಳಲ್ಲಿ 1 ರೂಪಾಯಿ ಖರ್ಚು ಮಾಡಿದರೆ ಮ್ಯಾಕ್ಸಿಮಮ್ 2.5 ರೂಪಾಯಿ ಆದಾಯ ಬರುತ್ತೆ. ತೋಟಗಾರಿಕೆಯಲ್ಲಿ 1 ರೂಪಾಯಿ ಖರ್ಚು ಮಾಡಿದ್ರೆ ಮ್ಯಾಕ್ಸಿಮಮ್ 3.5 ರೂಪಾಯಿ ಆದಾಯ ಬರುತ್ತೆ. ಈ ಒಂದು ಮೀನುಗಾರಿಕೆಯಲ್ಲಿ 1 ರೂಪಾಯಿ ಖರ್ಚು ಮಾಡಿದಾಗ 4.5 5 ರೂಪಾಯಿ ಬರ್ತದೆ. ಇಫ್ ಯು ಕ್ಯಾನ್ ಏಬಲ್ ಟು ಇಂಟಿಗ್ರೇಟ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ವೆಟರ್ನರಿ, ಸಿಲ್ವಿಕಲ್ಚರ್, ಫಾರೆಸ್ಟ್ರಿ ಟುಗೆದರ್, ಇಟ್ ಕ್ಯಾನ್ ಪ್ರೊಡ್ಯೂಸ್ 1:5 or 1:6 ಕ್ಯಾಸ್ಟ್ ಬೆನಿಫಿಟ್ ರೇಷಿಯೋ. ಅದಕ್ಕೆ ಕೃಷಿಯಿಂದ ಸಂಸ್ಕೃತಿ ಹುಟ್ಟುತ್ತೆ, ತೋಟಗಾರಿಕೆಯಿಂದ ಸಂಸ್ಕಾರ ಹುಟ್ಟುತ್ತೆ, ಹೈನುಗಾರಿಕೆಯಿಂದ ರೈತರಿಗೆ ಸಂಮೋಹಕ ಶಕ್ತಿ ಬರ್ತದೆ ಅಂತ ಹೇಳಿ ಈ ಸಂಸ್ಥೆ ರೈತರ ಶ್ರೇಯೋಭಿವೃದ್ಧಿಗಾಗಿ, ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ so far we used to give more focus on the production technology, but today it is the need of post-harvest technology, secondary agriculture, to keep farmer engaged throughout 12 months. ಇವತ್ತು ಕ್ಯಾಶ್ಯೂ ಬೆಳೆಯೋದು, ಕ್ಯಾಶ್ಯೂ ನನಗೆ ಒಂದು ಅನಿಸ್ತದೆ, ಕ್ಯಾಶ್ಯೂ ಈಸ್ ಎ ಪೂರ್ ಮ್ಯಾನ್ಸ್ ಕ್ರಾಪ್ ಆ್ಯಂಡ್ ರಿಚ್ ಮ್ಯಾನ್ಸ್ ಕ್ರಾಪ್ ಆಫ್ ದ ಟ್ರೇಡರ್ಸ್. ಡು ಯು ಅಗ್ರಿ? ಸೊ ಅವರೇ ಒಂದು PMFE ಯೋಜನೆಯಲ್ಲಿ ಅವರೇ ಒಂದು ತಮ್ಮ ಘಟಕದಲ್ಲಿ ಉತ್ಪಾದನೆ ಜೊತೆಯಲ್ಲಿ ಸಂಸ್ಕರಣಾ ಘಟಕವನ್ನು ಮಾಡಿ ಪ್ರೋಸೆಸ್ಗಳನ್ನು ಮಾರಾಟ ಮಾಡಿದರೆ ಎ ಫಾರ್ಮರ್ ವಿಲ್ ಬಿ ಎಕನಾಮಿಕಲಿ ಸ್ಟ್ರೆಂಥ್. ಆದ್ದರಿಂದ ಈ ಒಂದು ಕ್ಯಾಶ್ ಕ್ರಾಪನ್ನು ಈ ಒಂದು ಸಮಯಕ್ಕೆ ಸಮಯೋಚಿತವಾಗಿ ಈ ಜಿಲ್ಲಾ ಘಟಕದ ಉದ್ಘಾಟನೆಯಾಗಿ ಈ ಒಂದು ತಾಂತ್ರಿಕ ಅಧಿವೇಶನ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ನಾವು ಒಂದು ವೇಳೆ ಮುಂದಿನ ಈ ತಾಂತ್ರಿಕ ಸಭೆಯನ್ನು, ತಾಂತ್ರಿಕ ಅಧಿವೇಶನವನ್ನು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆದಮೇಲೆ if our dean permits, ಅಂದರೆ we can shift to seminar hall or we will start here only. ಬಿಕಾಸ್ ಇಲ್ಲೇ ಸ್ವಲ್ಪ ದೊಡ್ಡದು ಹಾಲ್ ಆಗುತ್ತೆ. PPT ಪ್ರೆಸೆಂಟೇಷನ್ ನಮ್ಮ ವಿಜ್ಞಾನಿಗಳಿಗೆ ಕಷ್ಟ ಆಗ್ಬೋದು. ಅಲ್ಲಿ ಲ್ಯಾಪ್ಟಾಪು ಮತ್ತು ಎಲ್ಲ ವ್ಯವಸ್ಥಿತವಾಗಿರೋದ್ರಿಂದ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಅದು ಕೊಡುತ್ತೆ. ಆದ್ದರಿಂದ ಐ ರಿಕ್ವೆಸ್ಟ್ ಆಲ್ ದ ಫಾರ್ಮರ್ಸ್, ಟ್ರೇಡರ್ಸ್, ಪ್ರೊಸೆಸರ್ಸ್, ಮಾರ್ಕೆಟಿಯರ್ಸ್, ಎಕ್ಸ್ಪೋರ್ಟರ್ಸ್, students, innovators, press, whoever is interested to know more about the cashew production technologies, cashew processing technologies, cashew evaluation products. ವಿಶೇಷವಾಗಿ ಕ್ಯಾಶ್ಯೂ ಆ್ಯಪಲ್ ಇಟ್ ಇಸ್ ಆಲ್ಮೋಸ್ಟ್ ನೆಗ್ಲೆಕ್ಟೆಡ್, ನಾವು ಇಟ್ ಇಸ್ ಟೇಕಿಂಗ್ ಅಪ್ ವಿತ್ ದ ಹೆಲ್ಪ್ ಆಫ್ DCR. ಅದನ್ನೆಲ್ಲ ಕೇಳ್ಕೊಳ್ಳಿಕ್ಕೆ ನೀವು ಮುಂದಿನ ಅಧಿವೇಶನದಲ್ಲಿ, ತಾಂತ್ರಿಕ ಅಧಿವೇಶನಕ್ಕೆ ಚೆನ್ನವರಿಗೆ ಹೋಗಿ ಕುಳಿತುಕೋಬೇಕು. ನಿರಂತರವಾಗಿ ಅವರು ಎಲ್ಲ ವಿಜ್ಞಾನಿಗಳನ್ನು ಕರ್ಕೊಂಡು ಬಂದರೆ ಅದನ್ನು ಸದುಪಯೋಗ ಪಡೆದುಕೊಳ್ಬೇಕು. ಇನ್ನೊಮ್ಮೆ ಈ ಕೃಷಿ ತಂತ್ರಜ್ಞರ ಸಂಸ್ಥೆಯ ಜಿಲ್ಲಾಟಕದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಇದರಲ್ಲಿ ನಾನು ಒಬ್ಬರನ್ನ ಮರೆತುಬಿಟ್ಟೆ. ನನಗೆ ಹೆಂಗೆ ಎಲ್ಲರೂ ಮರೆತುಬಿಟ್ಟು ವಿಶೇಷವಾಗಿ ಹೇಳಿದರು. ನಾನು ಎಲ್ಲರನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ಕ್ರಿಯಾಶೀಲದಿಂದ ಅತ್ಯುತ್ತಮ ಚಟುವಟಿಕೆಯಿಂದ ಒಬ್ಬ ಯುವ ವಿಜ್ಞಾನಿ ಅನ್ಬೋದು, ಯುವ ಅಧಿಕಾರಿ ಅನ್ಬೋದು, ಯುವಕ ಯತೀಶ್ ತುಕಾರಾಮನ್ನೇ ನಾನು ಈ ಕಳೆದ 2-3 ಕಾರ್ಯಕ್ರಮಗಳಲ್ಲಿ ರಾಜ್ಯದಲ್ಲಿ ಕೂಡ ಅವರನ್ನು ನಾವು ಬಳಸಿಕೊಂಡಿದ್ದೇವೆ. ನನಗೆ ಸಾಮಾನ್ಯವಾಗಿ ಈ ವಯಸ್ಸಿನ ವಿದ್ಯಾರ್ಥಿಗಳ ಚಲನ ವಲನ, ಅವರ ಆಸೆ ಆಮಿಷಗಳು ಬೇರೆ ಇರ್ತವೆ. ಆದರೆ ಇವನಿಗೆ ಈ ಒಂದು ತುಡಿತ, ಸಮಾಜದ ಸೇವೆ ಮಾಡಬೇಕು, ಸಮಾಜಕ್ಕೆ ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದ್ರಿಂದ ಏನಾದರೂ ಸಮಾಜಕ್ಕೆ ಕೊಡುಗೆ ಆಗಬೇಕು. ಇಲ್ಲಾಗ ನಾನು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ನಾನು ಹಮ್ಮಿಕೊಂಡಾಗ ಮಾರ್ಚ್ 8ರಲ್ಲಿ ನಾವು 9ಕ್ಕೆ ಮಾಡಿದ್ವಿ, ಸಂಡೇ ಬಂದಂತ. ಅವಾಗ
ಮಂಗಳೂರಿನಿಂದ ಒಂದಿಷ್ಟು ರೈತ ಮಹಿಳೆಯರನ್ನ ಮತ್ತು ಕೃಷಿ ಸಖಿಯರನ್ನ ಕರ್ಕೊಂಡು ಬರುತ್ತೆ. ಕಿಟೀಶ್ ಅವ್ರಿಗೆ ಹೇಳಿದ್ರೆ ನಾನೇನೋ ಒಂದು 25-30 ಜನ ಕರ್ಕೊಂಡ್ಬಂದ್ರೆ ಅವನು 3 ಬಸ್ ತೊಗೊಂಡು ಬಂದು 3 ಬಸ್ ಮಹಿಳೆಯರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದ. ಅವಾಗ ನನಗನಿಸ್ತು ಈ ಮನುಷ್ಯ ದುಡ್ಡಿನಿಂದ ಬರ್ತದೆ ಹೆಂಗೆ ಕರ್ಕೊಂಡು. ಅವಾಗ ನಮ್ಮ ಸಚಿವರು ಅವತ್ತೇ ಕೃಷಿ ಸಚಿವರೇ ಅಧ್ಯಕ್ಷರಿದ್ದರು. ಸರ್, ನಿಮ್ಮ ಶಕ್ತಿ ಯೋಜನೆಯನ್ನು ಫ್ರೀ ಬಸ್ ಟಿಕೆಟ್ ಇರೋದ್ರಿಂದ ಇಷ್ಟೊಂದು ಹೆಣ್ಮಕ್ಕಳನ್ನ ನನ್ನ ಕಾರ್ಯಕ್ರಮಕ್ಕೆ ನಿಮ್ಮ ಯೋಜನೆಯನ್ನು ಬಳಸ್ಕೊಂಡಿದ್ದೀನಿ ಅಂತ ಹೇಳಿ ಅವರ ಒಂದು ಈ ಪರಾಕ್ರಮವನ್ನು ಅವ್ರನ್ನೆಲ್ಲ ಅಲ್ಲಿಂದ ಇಲ್ಲಿಂದ ಅಲ್ಲಿ ಕರ್ಕೊಂಬರ್ತಾರೆ. ಸುಲಭ ಅಲ್ಲ, ಬಸ್ ಫೇರಷ್ಟೇ ಫ್ರೀ ಇರ್ಬೋದು. ಇವತ್ತೂ ಕೂಡ ಅವರು ನಮ್ಮ ಕೃಷಿ ತಂತ್ರಜ್ಞಾನ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ ಪ್ರತಿಯೊಂದು ಹಂತದಲ್ಲಿ ಒಂದು ಸಣ್ಣ ಸಣ್ಣ ಕೆಲಸದಿಂದ ಹಿಡ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುವವರೆಗೆ ಮತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರನ್ನು ಕರೆಸಿ ಪತ್ರಿಕಾಗೋಷ್ಠಿಯನ್ನು ಇಂದಿನ 2 ದಿವಸ ಮಾಡಿ ಇಡೀ ರಾಜ್ಯಾದ್ಯಂತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರಿಂದ ಎಲ್ಲರಿಗೂ ಯೂಟ್ಯೂಬ್ನಲ್ಲಿ, ಪತ್ರಿಕೆಯಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮಾಡಿಕೊಂಡ ವಿಶೇಷವಾಗಿ ಯತೀಶ್ ತುಕಾರಾಮ್ಗೆ ಕೃಷಿ ತಂತ್ರಜ್ಞಾನ ಸಂಸ್ಥೆಯಿಂದ ನಿಮಗೂ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಯಾಕೆ ಮಾಡ್ತಿದ್ದೆ ಅಂದರೆ ಸ್ಪೆಷಲ್ಲಾಗಿ ಹೇಳಬೇಕಂತ ಮಾಡ್ತೀನಿ. ಧನ್ಯವಾದಗಳು. ಇನ್ನೊಮ್ಮೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿದಿರಿ. ಈ ಒಂದು ಸಭಾಂಗಣ ತುಂಬುವಕ್ಕೆ ಎಲ್ಲರೂ ಬಂದಿದ್ದೀರಿ. ಎಲ್ಲರಿಗೂ ಇನ್ನೊಮ್ಮೆ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಪರವಾಗಿ ನಾನು ಏನು ಆಶಿಸಿದಂತೆ ಇನ್ನು 4 ಜಿಲ್ಲೆಗಳು ಇದ್ದಾವೆ. 31 ಜಿಲ್ಲೆಗಳಲ್ಲಿ ಡಿಸ್ಟಿಕ್ ಚಾಪ್ಟರ್ಗಳನ್ನು ಮಾಡೋಕ್ಕಂತ ಪಣ ತೊಟ್ಟಿದ್ದೇನೆ. ಈಗ ಮುಂದಿನ ತಿಂಗಳಲ್ಲಿ ಶಿರ್ಸಿ ಉತ್ತರ ಕನ್ನಡದಲ್ಲಿ, ಆಮೇಲೆ ಕೊಡಗುನಲ್ಲಿ ಭಾಳ ಜನ ಹೇಳಿದರು ಕೊಡಗುಗೆ ಯಾಕೆ ಹೋಗ್ತೀರಿ ಸರ್, ಅಲ್ಲಿ ಕೃಷಿ ವಿದ್ಯಾರ್ಥಿಗಳು ಇಲ್ಲ ಅಂತ. ನಾನು ಫಾರೆಸ್ಟ್ರಿ ಕಾಲೇಜ್ ಹೋದಾಗ 16 ಜನ ಇದ್ದಿದ್ದು ಇವತ್ತಾಗಲೇ 30 ಜನ ಆಗಿದ್ದಾರೆ. ಇನ್ನು 15 ದಿವಸದಲ್ಲಿ ಅಲ್ಲಿ ಅಗ್ರಿಕಲ್ಚರ್ ಸೈನ್ಸ್ ಫೋರಮ್ನಲ್ಲಿ 50 ಜನ ಇಲ್ಲ 250 ಜನ ಇದೆ. ಸೊ ಮುಂದಿನ ದಿನಗಳಲ್ಲಿ ಕೊಡಗುನಲ್ಲಿ ಕೂಡ ನಾವು ಚಾಪ್ಟರ್ಗಳನ್ನು ಕೃಷಿ ತಂತ್ರಜ್ಞಾನ ಸಂಸ್ಥೆಯನ್ನು ನನ್ನ ಒಂದು ಆಶೆ ಉದ್ದೇಶ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಕ್ರಿಯಾಶೀಲವಾಗಿ ಜಿಲ್ಲಾ ಘಟಕಗಳಲ್ಲಿ ಕೆಲಸ ಮಾಡಬೇಕು. ಇವತ್ತು ಅವರೆಲ್ಲರೂ ಪಣ ತೊಡಬೇಕು. ಆರಂಭ ಶುರುವಾಗಬಾರ್ದು, ಉದ್ಘಾಟನೆ ಆದಮೇಲೆ ಮರಿಬಾರ್ದು. ಮುಂದೆ ಪ್ರತಿ ತಿಂಗಳಲ್ಲಿ ಯಾವುದೇ ಒಂದು ತೋಟಗಾರಿಕೆ, ಕೃಷಿ, ಮೀನುಗಾರಿಕೆ ಎಲ್ಲ ಒಂದು ಈಚ್ ಮೆಂಬರ್ ಇಸ್ ಲೈಕ್ ಇನ್ಸ್ಟಿಟ್ಯೂಷನ್ ಹಿಮ್ಸೆಲ್ಫ್. ಇವತ್ತು ಅರುಣಕುಮಾರ್ ಶೆಟ್ಟಿ ಅವರು ಇಡೀ ಜಿಲ್ಲೆಯ ಶಕ್ತಿ, ವೆಟರ್ನರಿ ಪವರ್. ಅದೇ ರೀತಿಯಾಗಿ ಮೀನುಗಾರಿಕೆಯಲ್ಲಿ ಆಂಜನೇಯಪ್ಪನವರು, ತೋಟಗಾರಿಕೆಯಲ್ಲಿ ದೊಡ್ಡಬನಿಯವರು, ಈ ರೀತಿಯಾಗಿ ಎಲ್ಲ ಫಿಶರೀಸ್ದಲ್ಲಿ ಹೀಗೆ ಎಲ್ಲ ವಿಭಾಗದ ಜಿಲ್ಲಾಧಿಕಾರಿಗಳು ಈ ಘಟಕದ ಪದಾಧಿಕಾರಿಗಳಿರೋದ್ರಿಂದ ಐ ಆಮ್ ಕಾನ್ಫಿಡೆಂಟ್ ದಟ್ ದಿಸ್ ಡಿಸ್ಟ್ರಿಕ್ಟ್ ಚಾಪ್ಟರ್ ವಿಲ್ ಬಿ ಶೈನಿಂಗ್ ಆ್ಯಂಡ್ ಗ್ರೋಯಿಂಗ್ ಇನ್ ಎ ಬಿಗ್ ವೇ. ಮುಂದಿನ ದಿನಗಳಲ್ಲಿ ಸಂಪತ್ ರಾವರಾಗಿರ್ಬೋದು, ಕಾರ್ಮಿಕವರಾಗಿರ್ಬೋದು, ನಿಮ್ಮ ಶಾಸಕರು ಮತ್ತು ಮಂತ್ರಿಗಳಾಗಿರ್ಬೋದು, ಇವರೆಲ್ಲ ಸಹಕಾರ ಕೊಡೋದು. ನಿಮ್ಮ ಕಾರ್ಯವೈಖರಿ ಮುಂದಿನ 5 ವರ್ಷಗಳಲ್ಲಿ ಒಂದು ಜಮೀನು ತಗೊಂಡು ಒಂದು ಸ್ವಂತ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ಕಟ್ಟಡವನ್ನು ಕಟ್ಟಿ ಈ ಭಾಗದ ರೈತಾಪಿ ವರ್ಗದವರಿಗೆ ಒಂದು ಕ್ರಿಯಾಶೀಲ ಇನ್ಸ್ಟಿಟ್ಯೂಟ್ ಆಗಿ ಬೆಳೀಲಿ ಅಂತ ಒಂದು ರಾಜ್ಯಾಧ್ಯಕ್ಷನಾಗಿ ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಅದರ ರೈತರ ಕುರಿತು ಅಭಿವೃದ್ಧಿಗೆ ಚಿಂತನೆಯನ್ನು ಮುಂದುವರಿಸಲು ಅಂತ ಹೇಳಿ ಧನ್ಯವಾದ. ಪಾಟೀಲ್ ಸರ್ ಅವರು ನೆಲದಲ್ಲಿ ಕೃಷಿ ಮಾಡುವುದರ ಜೊತೆಗೆ ಜಲದಲ್ಲಿಯೂ ಕೂಡ ಕೃಷಿ ಮಾಡುವುದರಿಂದ ಹಾಗೂ ಸಮಗ್ರ ಕೃಷಿ ಪದ್ಧತಿಯಿಂದ ಆಗತಕ್ಕಂತಹ ಲಾಭಗಳನ್ನು ಬಹಳ ಸೊಗಸಾಗಿ ಸಭಿಕರಿಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಅವರ ಮಾತಿನ ತಾತ್ಪರ್ಯ ಇಷ್ಟೇ, ಜೀವನದಲ್ಲಿ ಸದಾ ಸಂತೋಷದಿಂದ ಇರಬೇಕಾದರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು ಹಾಗೂ ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರದು. ಹಾಗಾಗಿ ಗುರಿಯ ಕಡೆಗೆ ನಮ್ಮ ಗಮನ ಇರಬೇಕು. ಹಾಗಾಗಿ ಸಾಧನೆ ಯಾವತ್ತೂ ಕ್ಷೀಣ ಆಗುವುದಿಲ್ಲ ಅಂತ ಅವರು ಪರೋಕ್ಷವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಭೆಯ ಮುಖಾಂತರ ಅವರಿಗೆ ಮನವಿ ಮಾಡಿಕೊಳ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂತಹ ಶ್ರೀ ಪದ್ಮನಾಭ ರೈ ಕಲ್ಲಡ್ಕ, ಸ್ಟೇಟ್ ಡೈರೆಕ್ಟರ್, ಕರ್ನಾಟಕ ಪ್ರದೇಶ ಕೃಷಿ ಸಮಾಜ, ಬೆಂಗಳೂರು ಅವರು ಈ ವೇದಿಕೆಗೆ ಒಂದೆರಡು ಮಾತನ್ನು ಆಡಬೇಕಂತ ಹೇಳಿ ಕೇಳಿ. ವಿಶೇಷವಾಗಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಈಗಾಗಲೇ ಹೇಳಿದರು, ನಾವು ಬಹಳ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಮಳೆ ಬರುವಂಥದ್ದು ನಮ್ಮ ಕೈಯಲ್ಲಿಲ್ಲ. ಅದು ಸಾಮಾನ್ಯವಾಗಿ ಪ್ರಕೃತಿಯ ಒಂದು ಸಮತೋಲನದಿಂದ ಮಳೆ ಬೆಳೆ ಬರುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೆ ಈ ವರ್ಷ ನಾವು ಭಾಳ ಸಂಕಷ್ಟದಲ್ಲಿದ್ದೇವೆ. ಇವತ್ತು ಈ ಒಂದು ಇನ್ಸ್ಟಿಟ್ಯೂಷನ್, ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಷನ್, ಟೆಕ್ನಾಲಜಿ ಇನ್ಸ್ಟಿಟ್ಯೂಷನನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಎ ಬಿ ಪಾಟೀಲ್ರವರು ಮಾಡಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ.
ಭಾಳಷ್ಟು ದಿನಗಳಿಂದ ಈ ಬಗ್ಗೆ ಒಂದು ಯೋಜನೆ ಹಾಕ್ಕೊಂಡು ತುಕಾರಾಮ್ರವರ ಒಂದು ಸಹಕಾರವನ್ನು ಕೂಡ ತೆಗೆದುಕೊಂಡು ಎಲ್ಲ ಸಂಘ ಸಂಸ್ಥೆಗಳ ಮತ್ತು ಫಿಶರೀಸ್ ಇರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಅಥವಾ ಅವರು ಏನಂದರೆ AB ಪಾಟೀಲ್ರವರು ಈ ಒಂದು ರಾಜ್ಯದ ಎಲ್ಲ ಕೃಷಿಕರ ಸಮಸ್ಯೆಗಳನ್ನು ತಿಳ್ಕೊಂಡವರು ಮಂತ್ರಿಗಳ ಒಟ್ಟಿಗೆ ಇದ್ದದ್ರಿಂದ ಅವರಿಗೆ ಯಾರು ಯಾವ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ಎಷ್ಟು ಹೇಳ್ತಾರೆ ಅದಕ್ಕಿಂತ ಹೆಚ್ಚು ಸಮಸ್ಯೆಗಳು ಮಂತ್ರಿಗಳ ಬಳಿಗೆ ಬರ್ತದೆ. ಅದನ್ನೆಲ್ಲ ತಿಳಿದವರು AB ಪಾಟೀಲ್. ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ಒಂದು ಇನ್ಸ್ಟಿಟ್ಯೂಷನನ್ನು ಪ್ರಾರಂಭಿಸಿರುವಂಥದ್ದು ನಮ್ಮ ಜಿಲ್ಲೆಗೆ ನಿಮ್ಮ ಕೊಡುಗೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಮುಂದಕ್ಕೆ ಏನು ಈ ಸಂವಾದ ಇರ್ಬೋದು, ಇನ್ನೊಂದು ರೈತರು ಮತ್ತು ಅಧಿಕಾರಿಗಳು, ಅನೇಕ ರೈತರಿಗೆ ಯಾರು ಅಧಿಕಾರಿಗಳಿದ್ದಾರೆ, ಯಾರು ಪ್ರೊಫೆಸರ್ಗಳಿದ್ದಾರೆ, ಯಾರು ವಿಜ್ಞಾನಿಗಳಿದ್ದಾರೆ ಅಂತೇಳಿ ಸಾಮಾನ್ಯವಾಗಿ ತಿಳಿದಿರುವುದಿಲ್ಲ. ಅವರು ಅವರ ರೀತಿಯಲ್ಲಿ ಒಂದು ಕೃಷಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಇವರೆಲ್ಲ ಸುಲಭವಾಗಿ ಸಿಗುವುದು ಅಂತಾದರೆ ಎಲ್ಲರೂ ಅವರನ್ನು ಬಳಸಿಕೊಳ್ಳಲಿಕ್ಕೆ ರೈತರು ತಯಾರಾಗಿದ್ದಾರೆ. ಆ ದೃಷ್ಟಿಯಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಈ ಒಂದು ವಿಚಾರವು ಪತ್ರಿಕೆಯಲ್ಲಿರ್ಬೋದು, ಮೀಡಿಯಾಗಳಲ್ಲಿ ಬರುವುದರ ಮೂಲಕ ಎಲ್ಲ ಜನರಿಗೆ ತಲುಪುವುದರ ಮೂಲಕ ಈ ಪ್ರಯೋಜನವನ್ನು ಪ್ರತಿಯೊಬ್ಬರು ಪಡೆದುಕೊಂಡ್ರೆ ಅವರು ಮಾಡಿರ್ತಕ್ಕಂಥ ಸಾಧನೆ ಏನಿದೆ, ಇವತ್ತು ಇಡೀ ರಾಜ್ಯದಲ್ಲಿ ತಮ್ಮ ಸಂಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಉತ್ತಮವಾದಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ನಾವು ಕೃಷಿಕ ಸಮಾಜ ಅಂದರೆ ನಮಗೂ ಮತ್ತು ಸರ್ಕಾರಕ್ಕೆ ನೇರವಾದ ಸಂಬಂಧ ಇರುವಂಥದ್ದು. ಕೃಷಿಕ ಸಮಾಜಕ್ಕೆ ಅಧ್ಯಕ್ಷರಾಗಿರುವಂಥದ್ದು ಕೃಷಿ ಮಂತ್ರಿಗಳು. ಆದ್ದರಿಂದ ಏನು ಸಮಸ್ಯೆಗಳಿದ್ದರೂ ಈ ಒಂದು ಕೃಷಿಕ ಸಮಾಜಕ್ಕೆ ರೈತರ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸುಲಭವಾದಂಥ ಮಾರ್ಗೋಪಾಯಗಳಿವೆ. ಉಳಿದ ಸಂಘ ಸಂಸ್ಥೆಗಳು ಏನಾದರೂ ಅನೇಕ ಹೋರಾಟಗಳನ್ನು ಮಾಡಬೇಕಾಗ್ತದೆ, ಅನೇಕ ರೀತಿಯ ವಿಚಾರಗಳನ್ನು ಮಾಡಬೇಕು. ಆದರೆ ಕೃಷಿಕ ಸಮಾಜ ನೇರ ಮಂತ್ರಿಗಳ ಒಂದು ಇದರಲ್ಲಿರುವುದರಿಂದ ಸರ್ಕಾರದ ಮೂಲಕ ಉತ್ತಮ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಅವಕಾಶಗಳಾಗ್ತದೆ. ಆ ದೃಷ್ಟಿಯಲ್ಲಿ ತಮ್ಮ ಸಂಸ್ಥೆ ಇರ್ಬೋದು ಅಥವಾ ಇನ್ನಿತರ ವಿಚಾರಗಳಿಗೆ ನಾವು ಸದಾ ಸ್ಪಂದಿಸ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಅವಕಾಶಕ್ಕೆ ಹೊಂದಿಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸಿ. ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀ ವಿಜಯ್ ಕುಮಾರ್ ರೈ, ಪ್ರೆಸಿಡೆಂಟ್ ಡೈರೆಕ್ಟರ್ ಕೃಷಿ ಸಮಾಜ ಮಂಗಳೂರು, ಅವರು ಕೂಡ ಈ ವೇದಿಕೆಗೆ ಬಂದು ಒಂದೆರಡು ಮಾತುಗಳನ್ನು ಆಡಬೇಕಂತ ಹೇಳಿ ಕೇಳ್ಬೋದು. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತು IIT ಸಂಸ್ಥೆ ಈ ಘಟಕ ಇಡೀ ರಾಜ್ಯಾದ್ಯಂತ ಸ್ಥಾಪನೆ ಆಗ್ತಾ ಇದೆ. ಈಗಾಗಲೇ ಪಾಟೀಲ್ರವರು ಹೇಳಿದಾಗೆ ಸುಮಾರು 30 ಹೆಚ್ಚು ಘಟಕಗಳನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ಘಟಕ ಸ್ಥಾಪನೆಯಾಗಿದೆ. ಇದರ ಹಿಂದೆ ನಿರಂತರವಾಗಿ ಕೆಲಸ ಮಾಡ್ತಿರುವಂಥ AB ಪಾಟೀಲ್ರವರನ್ನು ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕೃಷಿಕ ಸಮಾಜವು ಕೂಡ ನಾವು IIT ಸಂಸ್ಥೆಯೊಂದಿಗೆ ಸೇರಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಕೃಷಿಕ ಸಮಾಜದ ಉದ್ದೇಶ ಕೂಡ ಅದೇ, ಎಲ್ಲ ರೈತರನ್ನು ಒಂದು ಕಡೆ ಸೇರಿಸುವಂಥದ್ದು, ಆ ರೈತರು ಅವರೊಳಗೆ ಸಂವಾದವನ್ನು ಮಾಡುವಂಥದ್ದು, ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಇಲಾಖೆಯಿಂದ ಕೊಡುವಂಥದ್ದು, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ಇದು ಕೃಷಿಕ ಸಮಾಜದ ಮೂಲ ಉದ್ದೇಶ. ಅದು ಖಂಡಿತ ಈ IIT ಸಂಸ್ಥೆಯ ಉದ್ದೇಶ ಕೂಡ ಅದೇ ರೀತಿ ಇರ್ತದೆ. ನಾವು ಜೊತೆಯಾಗಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಖಂಡಿತ ಮಾಡೋಣ. ನಿಮಗೆಲ್ಲ ಸಹಕಾರವನ್ನು ಕೃಷಿಕ ಸಮಾಜದ ವತಿಯಿಂದ ನಾವು ನೀಡಲಿಕ್ಕೆ ಖಂಡಿತ ತಯಾರಾಗಿದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದೆ ಸೆಮಿನಾರ್ ನಡೀತಾ ಇದೆ. ಈಗಾಗಲೇ ಸಮಯ ಮೀರಿದೆ. ಈ ಕಾರ್ಯಕ್ರಮದಲ್ಲಿ ಸೆಮಿನಾರ್ ಕಾರ್ಯಕ್ರಮದಲ್ಲಿ ನಿಮಗೆ ಒಳ್ಳೊಳ್ಳೆಯ ಮಾಹಿತಿಯನ್ನು ವಿಜ್ಞಾನಿಗಳು ನೀಡಲಿಕ್ಕಿದ್ದಾರೆ. ಬಹುಶಃ ಇಂದಿನ ಈ ಸ್ಥಿತಿಯಲ್ಲಿ ಇದು ಬಹಳ ಅಗತ್ಯ ಇದೆ. ಯಾಕೆಂದರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆದಾಗ ನಮ್ಮ ದೇಶದಲ್ಲಿ ರಸಗೊಬ್ಬರದ ಕೊರತೆ ತುಂಬ ಕಾಡಿತು. ಈ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ನಾವು ಕೃಷಿಯನ್ನು ಬೇರೆ ಯಾವ ರೀತಿಯಲ್ಲಿ ನಾವು ಮಾಡ್ಬೋದು, ಇದರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಬೇಕಾಗಬಹುದು. ಬಹುಶಃ ಸ್ವಾತಂತ್ರ್ಯ ನಂತರ ನಮ್ಮಲ್ಲಿ ಒಮ್ಮೆಲೆ ಆಹಾರದ ಕೊರತೆ ಈ ದೇಶದಲ್ಲಿ ಆಗಿದೆ. ಆದರೆ ಈಗ ಕೃಷಿ ಮಾಡುವಂಥ ತುಂಬ ಕಡಿಮೆ ಆದರೂ ಕೂಡ ಆಹಾರದ ಕೊರತೆ ಇಲ್ಲ. ಇದಕ್ಕೆ ಕಾರಣ ಬಹುಶಃ ಹೊಸ ತಂತ್ರಜ್ಞಾನಗಳನ್ನು ಕೃಷಿಯಲ್ಲಿ ಅಳವಡಿಕೆ ಮಾಡಿರುವಂಥದ್ದು, ಹೈಬ್ರಿಡ್ ತಳಿಗಳನ್ನು ಬೆಳೆಸುವಂಥದ್ದು, ದುಪ್ಪಟ್ಟು ಏನು ಕ್ರಾಪನ್ನು ಹೇಗೆ ನಾವು ಪಡಿಬೋದು ಅನ್ನೋ ಬಗ್ಗೆ
ನಮಗೆ ವಿಜ್ಞಾನಿಗಳು ಸಕಾಲದಲ್ಲಿ ಒಳ್ಳೆಯ ಮಾಹಿತಿಯನ್ನು ನೀಡ್ತಾ ಬಂದಿರುವ ಕಾರಣ ಇವತ್ತು ನಮಗೆ ಆಹಾರದ ಕೊರತೆ ಖಂಡಿತ ಇದೆ, ಇಲ್ಲ. ಆದರೆ ರಸಗೊಬ್ಬರದ ಕೊರತೆ ಅಂದರೆ ನಾವು ಹೆಚ್ಚು ರಸಗೊಬ್ಬರವನ್ನು ನಾವು ವಿದೇಶಗಳಿಂದ ಆಮದು ಮಾಡುವುದರಿಂದ ಈಗ ಇಡೀ ಜಗತ್ತಲ್ಲಿ ಈ ಯುದ್ಧ ಆದಾಗ ಈ ಸಮಸ್ಯೆಗಳು ನಮಗೆ ಮುಂದಿನ ದಿನಗಳಲ್ಲಿ ತುಂಬ ಕಾಟಕ್ಕಿದೆ. ಇದಕ್ಕೆ ಪರ್ಯಾಯವಾಗಿ ಆದಷ್ಟು ಸಾವಯವ ಕೃಷಿಯನ್ನು ಕೂಡ ನಾವು ನಮ್ಮ ಕೃಷಿಯಲ್ಲಿ ಅಳವಡಿಕೆ ಮಾಡುವಂಥದ್ದು ತುಂಬ ಅಗತ್ಯ ಇರ್ತದೆ. ಇದರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ವಿಜ್ಞಾನಿಗಳು ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕೃಷಿಕ ಸಮಾಜ ಈ IIT ಸಂಸ್ಥೆಯೊಂದಿಗೆ ಮುಂದಿನ ದಿನಗಳಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಜಂಟಿಯಾಗಿ ನಾವು ಮಾಡಲಿಕ್ಕಿದ್ದೇವೆ ಎನ್ನುವ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಬಂದಿರತಕ್ಕಂಥ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ, ವೈಸ್ ಪ್ರೆಸಿಡೆಂಟ್ IIT ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಾಪ್ಟರ್, ಅವರು ಕೂಡ ಈ ವೇದಿಕೆಗೆ ಬಂದು ತಮ್ಮ ನುಡಿಮುತ್ತುಗಳನ್ನು ಹೇಳಬೇಕಂತ ಹೇಳ್ತೇವೆ. ಬಹುಶಃ ಇವತ್ತು ಈ ಒಂದು ಜಿಲ್ಲಾ ಘಟಕ ಪ್ರಾರಂಭ ಆಗಲಿಕ್ಕೆ ಕಾರಣೀಕರ್ತರಾಗಿರುವಂತಹ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವಂಥ ವೈ.ಬಿ. ಪಾಟೀಲ್ ಅವರನ್ನು ನಾನು ಖಂಡಿತವಾಗಿಯೂ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ತಮ್ಮ ಒಂದು ಹೋರಾಟದಿಂದ ಇವತ್ತು ತಮ್ಮ ಕನಸು ನನಸಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ನಮ್ಮ ಅಧ್ಯಕ್ಷರು ಪ್ರಾರಂಭದಲ್ಲಿ ಹೇಳಿದರು, ರೈತರ ಮೊಗದಲ್ಲಿ ನಗುವನ್ನು ಕಂಡ್ರೆ ಮಾತ್ರ ನಾವು ಅದು ಸಂತೋಷ ಆಗ್ತದೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರ ಮೊಗದಲ್ಲಿ ನಗುವನ್ನು ಖಂಡಿತ ತಮ್ಮ ಅಧ್ಯಕ್ಷರು ತರ್ತಾರೆ ಅನ್ನೋ ಒಂದು ಬಲವಾದ ಆತ್ಮವಿಶ್ವಾಸ ನಾವು ಹೊಂದಿದ್ದೇವೆ. ಕೃಷಿ ತಂತ್ರಜ್ಞಾನ ಅಂದರೆ ಈ ಹಿಂದೆ ನಾವು ಎಲ್ಲ ಪದವೀಧರರು ಒಂದೇ ಯೂನಿವರ್ಸಿಟಿಯಿಂದ ಬಂದವರು, ಈಗ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಾಗಿದೆ. ಮೂಲತಃ ಕೃಷಿ ವಿಶ್ವವಿದ್ಯಾಲಯದಿಂದ ನಾವೆಲ್ಲ ಪದವಿಯನ್ನು ಪಡೆದು ನಮ್ಮ ಸಮಾಜಕ್ಕೆ ಸೇವೆಯನ್ನು ನಾವು ಕೊಡ್ತಾ ಇದ್ದೇವೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪರಿಸ್ಥಿತಿ ವಿಭಿನ್ನ. ಇಲ್ಲಿ ನಾವು ಕೃಷಿಯನ್ನು ಮಳೆಯಾಧಾರಿತ, ನಮಗೆ ಮಳೆಯನ್ನು ನಂಬಿಕೊಂಡು ನಾವು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ಈ ವರ್ಷ ವಾಡಿಕೆಗಿಂತ ಬಹಳ ಕಡಿಮೆ ಮಳೆ ಬರ್ತಾ ಇದೆ. ಇವತ್ತು ನಮಗೆ ಒಂದು ಚಾಲೆಂಜ್, ಸವಾಲು ನಮ್ಮ ಎದುರಿದೆ. ಇದನ್ನು ನಾವು ಮೆಟ್ಟಿ ನಿಲ್ಲಬೇಕಾಗಿದೆ. ಬಹುಶಃ ಕೃಷಿಕರಿಗೆ ನಾವು ಆತ್ಮಸ್ಥೈರ್ಯವನ್ನು ತುಂಬಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗ ಪ್ರಾರಂಭಗೊಂಡಿರುವಂಥ ಏನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಈ ಸವಾಲುಗಳನ್ನು ಎದುರಿಸಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳುವ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ ಹಿಂದೆ ಈ ಒಂದು ಜವಾಬ್ದಾರಿ ಬರೀ ಇಲಾಖೆಗೆ ಮತ್ತು ನಮ್ಮ ಕೃಷಿಕ ಸಮಾಜದ ಮೇಲಿತ್ತು. ಇವತ್ತು ಇದಕ್ಕೆ ಹೊಸದಾಗಿ ಕೃಷಿ ತಂತ್ರಜ್ಞರ ಸಂಸ್ಥೆ ಒಂದು ಸೇರ್ಪಡೆಗೊಂಡಿದೆ. ನಾವು ಈ 3 ಇಲಾಖೆ, ಕೃಷಿಕ ಸಮಾಜ ಮತ್ತು IIT ಈ 3 ವಿಭಾಗಗಳು ಕೂಡ ಒಟ್ಟಿಗೆ ಕೆಲಸ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆ, ಈಗಾಗಲೇ ಹೇಳಿದರು ನಮ್ಮ A.B. ಪಾಟೀಲ್, ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹೆಮ್ಮೆ ಅಂತ. ಖಂಡಿತ ನಾವು ಈ ಒಂದು ಹೆಮ್ಮೆಯನ್ನು ತಾವು ಹೇಳಿದ ಒಂದು ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನೋ ಭರವಸೆಯನ್ನು ನೀಡ್ತಾ, ಮತ್ತೊಮ್ಮೆ ಈ ಒಂದು ಸಂಸ್ಥೆ ಪ್ರಾರಂಭಗೊಂಡಿದ್ದಕ್ಕೆ, ದಕ್ಷಿಣ ಕನ್ನಡದಲ್ಲಿ ಪ್ರಾರಂಭಗೊಳ್ಳಲಿಕ್ಕೆ ಕಾರಣೀಕರ್ತರಾಗಿರುವಂಥ ನಮ್ಮ A.B. ಪಾಟೀಲ್ ಅವರನ್ನು ಅಭಿನಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವಂಥ ಎಲ್ಲ ನನ್ನ ಈ ಸಂಸ್ಥೆಯ ಸದಸ್ಯರು ಹಾಗೂ ಕೃಷಿಕರು ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಮತ್ತೊಬ್ಬರು ಗೆಸ್ಟ್ ಆಫ್ ಆನರ್ ಶ್ರೀ ಲೋಕೇಶ್ವರ್, ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ IIT ಬೆಂಗಳೂರು, ಅವರು ಕೂಡ ಈ ಸಮಾರಂಭದ ಕುರಿತು ಒಂದೆರಡು ಮಾತಾಡಬೇಕಂತ ಹೇಳಿ ಈ ದಿವಸ ಇಂದು ಕಾಲೇಜಿನ ಕೃಷಿ ತಂತ್ರಜ್ಞರ ಸಂಘದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಘಟಕದ ಉದ್ಘಾಟನೆಯನ್ನು ನೆರವೇರಿಸಿದೆ.
ಈ ಒಂದು ಸಮಾರಂಭದಲ್ಲಿ ನನ್ನನ್ನು ಗೌರವ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ನನಗೆ ಅತ್ಯಂತ ಸಂತೋಷದ ವಿಚಾರ ಮತ್ತು ಗೌರವದ ವಿಚಾರ. ಈ ಅವಕಾಶವನ್ನು ನೀಡಿದ ಎಲ್ಲ ಸಂಘಟಕರಿಗೆ ನಾನು ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾರತದ ಆರ್ಥಿಕತೆ ಮತ್ತು ಆಹಾರ ಭದ್ರತೆ ಬೆನ್ನೆಲುಬಾಗಿ ಕೃಷಿಯೇ ಆಗಿದೆ ಇವತ್ತಿನ ದಿವಸ. ಆದರೆ ಇಂದಿನ ಕೃಷಿ ಕ್ಷೇತ್ರ ಹವಾಮಾನ ವೈಪರೀತ್ಯ, ನೀರಿನ ಕೊರತೆ, ಮಣ್ಣಿನ ಫಲವತ್ತತೆ ಕುಸಿತ ಹಾಗೂ ಕಾರ್ಮಿಕರ ಅಭಾವ ಹಾಗೂ ಮಾರುಕಟ್ಟೆ ಅನಿಶ್ಚಿತತೆ ಈ ಥರ ಮೊದಲಾದ ಹಲವಾರು ಸವಾಲುಗಳನ್ನು ತಂದೊಡ್ಡಿದೆ ಇವತ್ತಿನ ದಿವಸ. ಈ ಸವಾಲುಗಳನ್ನು ಎದುರಿಸಬೇಕಾಗಿದ್ದರೆ ನಮ್ಮ ವಿಜ್ಞಾನ ಮತ್ತು ತಂತ್ರಗಾರಿಕಾ ಆಧುನಿಕ ಕೃಷಿ ಮಾತ್ರ ಶಾಶ್ವತ ಪರಿಹಾರ ನೀಡಬಲ್ಲದು. ಈ ನಿಟ್ಟಿನಲ್ಲಿ ಕೃಷಿ ತಂತ್ರಜ್ಞರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸಂಶೋಧನಾ ಸಂಸ್ಥೆಗಳಲ್ಲಿ ಅಭಿವೃದ್ಧಿಪಡಿಸಲಾದ ಹೊಸ ತಂತ್ರಜ್ಞಾನಗಳನ್ನು ರೈತರ ಹೊಲಗಳಿಗೆ ತಲುಪಿಸುವ ಸೇತುವೆಯಾಗಿ ಕೃಷಿ ತಂತ್ರಜ್ಞರು ಕಾರ್ಯನಿರ್ವಹಿಸುತ್ತಿದ್ದಾರೆ. ರೈತರ ಅನುಭವ ಮತ್ತು ವಿಜ್ಞಾನಿಗಳ ಜ್ಞಾನ ಒಂದಾದಾಗ ಮಾತ್ರ ಕೃಷಿಯಲ್ಲಿ ನಿಜವಾದ ಅಭಿವೃದ್ಧಿ ಸಾಧ್ಯ. ಇಂದು ಉದ್ಘಾಟನೆಗೊಳ್ಳುತ್ತಿರುವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಘಟಕಗಳು ಕೃಷಿ ಕ್ಷೇತ್ರದಲ್ಲಿ ಜ್ಞಾನ ವಿನಿಮಯ, ತರಬೇತಿ, ತಾಂತ್ರಿಕ ಮಾರ್ಗದರ್ಶನ ಹಾಗೂ ರೈತ ವಿಜ್ಞಾನಿಗಳ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ವೇದಿಕೆಯಾಗಲಿ ಎಂದು ಹಾರೈಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಫುಡ್ ಚೈನ್ ಕ್ಯಾಂಪೇನ್, ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜ ಮತ್ತು DCR ಪುತ್ತೂರು ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ಸಹಯೋಗ ನಿಜಕ್ಕೂ ಶ್ಲಾಘನೀಯವಾಗಿದೆ. ಈ ತರಹದ ಸಮನ್ವಯ ಪ್ರಯತ್ನಗಳು ರೈತರ ಆದಾಯ ಹೆಚ್ಚಿಸುವುದಲ್ಲದೆ ಜೊತೆಗೆ ಕೃಷಿಯನ್ನು ಹೆಚ್ಚು ಲಾಭದಾಯಕ ಮತ್ತು ಸುಸ್ಥಿರವಾಗಿಸಲು ಸಹಕಾರಿಯಾಗುತ್ತದೆ. ಇಂದು ನಾವು ಉತ್ಪಾದನೆಯ ಜೊತೆಗೆ ಗುಣಮಟ್ಟ, ಮೌಲ್ಯವರ್ಧನೆ, ಸಂಸ್ಕರಣೆ, ಮಾರುಕಟ್ಟೆ ಸಂಪರ್ಕ ಮತ್ತು ಆಹಾರ ಸಂರಕ್ಷಣೆಗೂ ಸುರಕ್ಷತೆಗೂ ಹೆಚ್ಚಿನ ಮಹತ್ವ ನೀಡಬೇಕಾಗುತ್ತದೆ. ಕೃಷಿಯ ಪ್ರತಿಯೊಂದು ಹಂತದಲ್ಲೂ ತಂತ್ರಜ್ಞಾನ ಅಳವಡಿಸಿಕೊಂಡಾಗ ಮಾತ್ರ ರೈತರ ಆದಾಯ ಹೆಚ್ಚಲು ಸಾಧ್ಯವಾಗುತ್ತದೆ. ಇದೇ ಸಂದರ್ಭದಲ್ಲಿ ಜೈವಿಕ ಗೊಬ್ಬರಗಳು, ಜೀವಾಣು ಗೊಬ್ಬರಗಳು, ಸಮಗ್ರ ಪೋಷಕಾಂಶ ನಿರ್ವಹಣೆ, ಸಮಗ್ರ ಕೀಟ ನಿರ್ವಹಣೆ ಹಾಗೂ ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳು ಉತ್ತೇಜಿಸುವುದು ಅತ್ಯಗತ್ಯವಾಗಿದೆ. ಆರೋಗ್ಯಕರ ಮತ್ತು ಸಮತೋಲನ ಪೋಷಕಾಂಶಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯೇ ಸುಸ್ಥಿರ ಕೃಷಿಯ ಆಧಾರವಾಗಿದೆ. ಇಂದಿನ ಯುವಜನರು ಕೃಷಿಯಲ್ಲಿ ಅಪಾರ ಅವಕಾಶಗಳನ್ನು ಕಾಣಬೇಕಾಗಿದೆ. ಕೃಷಿ ಉದ್ಯಮ, ಮೌಲ್ಯವರ್ಧನೆ, ಆಹಾರ ಸಂಸ್ಕರಣೆ, ಡಿಜಿಟಲ್ ಕೃಷಿ ಸ್ಮಾರ್ಟಪ್ಗಳು ಹಾಗೂ ಕೃಷಿ ಆಧಾರಿತ ಉದ್ಯಮಗಳು ಗ್ರಾಮೀಣ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ನೀಡುತ್ತಿವೆ. ಯುವಕರು ಕೃಷಿಯನ್ನು ಕೇವಲ ಜೀವನೋಪಾಯವಲ್ಲ, ಜೀವನೋಪಾಯದೊಂದಿಗೆ ಉದ್ಯಮ ಮತ್ತು ಉದ್ಯೋಗ ಸೃಷ್ಟಿಯ ಕ್ಷೇತ್ರವಾಗಿ ಸ್ವೀಕರಿಸಬೇಕಾಗಿದೆ. ಕೊನೆಯಲ್ಲಿ ರೈತರು, ವಿಜ್ಞಾನಿಗಳು, ಕೃಷಿ ತಂತ್ರಜ್ಞರು, ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಮಾತ್ರ ಕೃಷಿ ಕ್ಷೇತ್ರದಲ್ಲಿ ಶಾಶ್ವತ ಅಭಿವೃದ್ಧಿ ಪಡೆಯಲು ಸಾಧ್ಯವಾಗುತ್ತದೆ. ನಮ್ಮೆಲ್ಲರ ಗುರಿ ರೈತರ ಆದಾಯವನ್ನು ಹೆಚ್ಚಿಸುವುದೇ ಆಗಿದೆ. ಆಹಾರ ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಮುಂದಿನ ಪೀಳಿಗೆಗೆ ಸುಸ್ಥಿರ ಕೃಷಿಯನ್ನು ನೀಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಮತ್ತೊಮ್ಮೆ ಈ ಕಾರ್ಯಕ್ರಮದ ಯಶಸ್ವಿ ಆಯೋಜಕರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೃಷಿ ತಂತ್ರಜ್ಞರ ಸಂಘದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಘಟಕಗಳಿಗೆ ಉಜ್ವಲ ಭವಿಷ್ಯವನ್ನು ನೀಡಲೆಂದು ನಾನು ಹಾರೈಸುತ್ತಿದ್ದೇನೆ. ಈ ಮೂಲಕ ಇಷ್ಟೊಂದು ಮಾತನಾಡಲು ಅವಕಾಶ ಕೊಟ್ಟಂಥ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೂ ಹಾಗೂ ತಮಗೆಲ್ಲರಿಗೂ ಸಹ ಅನಂತರಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಯಾವ ವ್ಯಕ್ತಿ ಜೊತೆಗೆ ನಾವು ಇದ್ದೀವಿ ಅನ್ನೋದಕ್ಕಿಂತ ಎಂತಹ ವ್ಯಕ್ತಿತ್ವ ಇರ್ತಕ್ಕಂತಹ ವ್ಯಕ್ತಿ ಜೊತೆಗೆ ನಾವು ಇದ್ದೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿರ್ತಕ್ಕಂತಹ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಅದೇ ರೀತಿ ಜ್ಞಾನ ಭಂಡಾರವನ್ನು ಹೊತ್ತು ಬಂದಿರತಕ್ಕಂತಹ ಶ್ರೀ
ದಿನಕರ್ ಅಡಿಗರ್ ಅವರು ಮತ್ತೆ ವಿಚಾರ ಸಂಕಿರಣದಲ್ಲಿ ತಮ್ಮೊಂದಿಗೆ ಮಾತಾಡ್ತಾರೆ. ಆದರೂ ಕೂಡ ಈ ವೇದಿಕೆಗೆ ಈ ಸಮಾರಂಭದ ಕುರಿತು ಒಂದೆರಡು ಮಾತಾಡಬೇಕಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಸೊ ಇಂದಿನ ಒಂದು ದಿನ ದಕ್ಷಿಣ ಕನ್ನಡ ಹಾಗೂ ಉಡುಪಿಯ IIT ಇತಿಹಾಸದಲ್ಲಿ ಒಂದು ನೆನಪಿನಲ್ಲಿ ಇಡಬೇಕಾದಂಥ ದಿವಸ. ಈ ಒಂದು ಉದ್ಘಾಟನಾ ಸಮಾರಂಭದ ದಿವಸವೇ ಗೇರು ಕೃಷಿಗೆ ಸಂಬಂಧಪಟ್ಟ ಒಂದು ವಿಚಾರ ಸಂಕಿರಣವನ್ನು ಇವರು ಹಮ್ಮಿಕೊಂಡಿದ್ದಾರೆ. ಏನಂದರೆ ಈಗ IITಯ ಈಗ ನಮಗೆ ಇನ್ನೊಂದು ಬಲ ಬಂದಿದೆ ಈ ಎರಡು ಜಿಲ್ಲೆಗಳಿಗೆ. ಇಲ್ಲಿಯವರೆಗೆ ICR ಸಂಸ್ಥೆಯ ವಿಜ್ಞಾನಿಗಳು, KVK ವಿಜ್ಞಾನಿಗಳು, ಹಾಗೆ ಫಿಶರೀಸ್ ಕಾಲೇಜಿನ ವಿಜ್ಞಾನಿಗಳು ಇತರರಿಂದ ರೈತರಿಗೆ ಮಾಹಿತಿ ಸಿಗ್ತಾ ಇತ್ತು. ಈಗ ಇನ್ನು ಮುಂದೆ IIT ತಂತ್ರಜ್ಞರ ಸೇವೆ ಕೂಡ ರೈತರಿಗೆ ಲಭ್ಯ ಆಗಲಿಕ್ಕಿದೆ. ನನ್ನ ಆಶಯ ಏನಂದರೆ ರೈತರ ಪ್ರತಿಯೊಂದು ಸಮಸ್ಯೆಗಳು ಒಂದು ನಿರಂತರ ಸಮಸ್ಯೆ ಇರ್ಬೋದು, ಕೆಲವೊಂದು ಸಮಸ್ಯೆಗಳು ಆಗಾಗ ಉದ್ಭವ ಆಗ್ಬೋದು. ಅದಕ್ಕೆ ಕಾಲಕ್ಕೆ ತಕ್ಕಂತೆ ನಮ್ಮ ತಂತ್ರಜ್ಞರಿಂದ ಸರಿಯಾದ ಮಾಹಿತಿ, ವಿಚಾರ ವಿನಿಮಯ, ವಿಚಾರ ಸಂಕಿರಣಗಳು ಆಯೋಜಿಸಲ್ಪಟ್ಟಲ್ಲಿ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ಉತ್ತಮ ವೇದಿಕೆಯಾಗಿ ಹೊರಹೊಮ್ಮಲು ಯಾವುದೇ ಸಂಶಯವಿಲ್ಲ. ಇತ್ತೀಚೆಗೆ ಎಲ್ಲಿನ ಪರಿಣಾಮದಿಂದ ನೀವು ನೋಡ್ತಾ ಇದ್ದೀರಿ, ಇವರು ಹೇಳಿದರು ಮಳೆ ನಮ್ಮ ಕೈಯಲ್ಲಿಲ್ಲ ಅಂತ. ಆದರೆ ಒಬ್ಬರ ಕೈಯಲ್ಲಿದೆ. ನಮ್ಮ ಅಧಿಕಾರಿಗಳು ಯಾವಾಗ ರಜೆ ಕೊಡ್ತಾರೋ ಆವಾಗ ಮಳೆ ಬರ್ತಾ ಇಲ್ಲ. ಸೊ ಇದು ತಮಾಷೆಗೆ ಕಾಣಿಸ್ಬೋದು, ಆದರೆ ಇದು ಕಾಕತಾಳೀಯ ಪ್ರತಿ ಸಾರಿ ನೋಡಿದಾಗಲೂ ಆಗ್ತಾಯಿದೆ. ಆದರೆ ಎಲ್ಲಿನ ಪರಿಣಾಮದಿಂದ ನಮ್ಮ ಜಿಲ್ಲೆಗೆ ಸುಮಾರು 40ರಿಂದ 50% ಮಳೆ ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ಬೆಳೆಗಳ ಆಯ್ಕೆ ಬಹಳ ಮುಖ್ಯ. ಹಾಗಾಗಿ ಇವತ್ತಿನ ದಿನ ಈ ಅತ್ಯಂತ ಕನಿಷ್ಠ ನೀರನ್ನು ಬೇಡುವಂತಹ, ಬರೀ ಮಳೆ ಆಶ್ರಯದಲ್ಲಿ ಬೆಳೆಯುವಂತಹ ಗೇರು ಬೆಳೆಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಸಂಸ್ಥೆಯಿಂದ ವಿಜ್ಞಾನಿಗಳ ತಂಡವನ್ನೇ ನಾವು ಕರ್ಕೊಂಡು ಬಂದಿದ್ದೇವೆ. ಯಾಕಂದರೆ ಯಾವ್ಯಾವ ವಿಷಯದಲ್ಲಿ ರೈತರಿಗೆ ಮಾಹಿತಿ ಇರುತ್ತೋ ಆ ವಿಷಯದಲ್ಲಿ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಹಾಗೆ ನಮ್ಮ ಸಂಸ್ಥೆಯಿಂದ ಹಲವಾರು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ಇವರೇನು ಫಾರ್ಮರ್ ಎಂಟರ್ಪ್ರಿನರ್ ಅಂತ ಡಾಕ್ಟರ್ A B ಪಾಟೀಲ್ ಅವರು ಹೇಳಿದ್ರಲ್ಲ, ನಾವು ಹಲವಾರು ಫಾರ್ಮರ್ ಎಂಟರ್ಪ್ರಿನರನ್ನು ಕೂಡ ನಾವು ತಯಾರು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತಾಯಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತೀವಿ. ಹೆಚ್ಚಿನ ಮಾಹಿತಿಯನ್ನು ನಾವು ನೂತನ ಸಂಖ್ಯೆಯಲ್ಲಿ ಕೊಡಲಿಕ್ಕಿದ್ದೇವೆ. ನನಗೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ IIT ಚಾಪ್ಟರ್, ದಕ್ಷಿಣ ಕನ್ನಡ ಉಡುಪಿ IIT ಚಾಪ್ಟರ್ ಹಾಗೂ ಇದರ ರಾಜ್ಯ ವಲಯದ ಅಧ್ಯಕ್ಷರಾದ ಡಾಕ್ಟರ್ A B ಪಾಟೀಲ್ ಅವರಿಗೆ ನನ್ನ ಧನ್ಯವಾದ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶುಭವಾಗಲಿ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಅಗ್ರಸ್ಥಾನ, ಎಷ್ಟು ದೂರ ಇರ್ತೀವೋ ಅಷ್ಟು ಗೌರವ, ಎಷ್ಟು ಕಡಿಮೆ ಆಸೆ ಪಡ್ತೀವೋ ಅಷ್ಟು ಪ್ರಶಾಂತತೆ, ಹಾಗೆಯೇ ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ಬೆಲೆ ಅಂತ ತಿಳಿಸ್ಕೊಟ್ಟಿರ್ತಕ್ಕಂತಹ ನಮ್ಮ ಸಭೆಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕೃಷಿ ತಂತ್ರಜ್ಞರ ಸಂಸ್ಥೆಗೆ ಈ ಒಂದು ಕಾರ್ಯಕ್ರಮ ಜರುಗಲು ಕಾರಣೀಕರ್ತರಾಗಿರ್ತಕ್ಕಂತಹ ಯುವ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಶ್ರೀ ಯತೀಶ್ ತುಕಾರಾಮ್ ಅವರು ಈ ಸಭೆಗೆ ತಮ್ಮ ಒಂದೆರಡು ಮಾತಾಡಬೇಕಂತ ಹೇಳಿ ಕೇಳ್ತೀನಿ. Good afternoon each and everyone. Thank you for your patience and cooperation. So I'm standing here in right front of all of you, all the dignitaries here. I myself am the Food Chain Campaign founder and the State Youth President of Karnataka Rajya Raita Sangha. So we are all gathered here for the inauguration of Institution of Agricultural Technologies, Dakshina Kannada and Udupi chapter. So this event is in collaboration with the Food Chain Campaign and Dakshina Kannada District Krishika Samaja and ICAR and DCR Puttur. So thank you for coming and listening to all the speeches patiently. And first of all, I have to thank Mr. Dr. A B Patil sir for making me the event in charge of the whole event, and I've taken my responsibility and I've done my best. And I would thank Dr. T.J. Ramesh sir for being the backbone of Food Chain Campaign, A B Patil sir, Dinkar Adiga sir, Q. Prakash sir, the Dean of Fisheries College. Everybody are the backbone of Food Chain Campaign, and it's an initiative started with the vision of educating the younger generation into agriculture, because I hope you all know the food security of a country is at risk today
because we don't have farmers for the next generations to come. Why? Because the research itself shows us the data set of the Dakshina Karnataka farmers are all about 60 years today. Most of the Karnataka farmers are all about 50 to 60 years. So now who's going to feed the nation is the question here. So, yes? Anybody has the answer here? So it's going to be the next farmers, young farmers. I want the Alvas Moodabidri students here, agricultural students, right here present. It's a request, you all pursuing your agriculture education, and don't try to get involved into some other profession after you finish your degree. I think we have very less farmers for the nation, so not only Alvas, fisheries students also try to involve yourself as much as possible in the research of the field of agriculture is what I want to convey to all. And I hope we will have enough farmers for the next generation. And I myself promise to educate whoever wants to get educated, and you are unaware of things which is not in your circumstances. You don't know where you get to learn about agriculture. Please reach out to me. At least we will conduct few training programs in collaboration with the KVK and IIT. We have been conducting a lot of programs, training programs, and I am here proudly standing here as one of the youth icon today, because it was not a easy journey for me to educate more than 1 lakh students on a free educational drive. I have spent a lot of money, I have took a lot of patience, I have took up a vision to educate students on a free educational campaign, and also the farmers today. So it's not a easy task to do. So I would request everyone to be a part of this campaign, support us in volunteering the campaign, and we have all the ex-scientists and all the policy makers. I hope you all know A.B. Patil sir is one of the advisory board for the agriculture minister. So nobody can beat him in the field of agriculture is what I want to tell. And I have joined hands with him. So I think the food chain campaign is more strong to do a lot of other things. So I wouldn't drag this speech along, because I think the food is all waiting for the participants. So thank you so much. Thank you each and everyone. Jai Karnataka, Jai Kisan. Thank you. ಈ ಒಂದು 36 ಜನ ಆಜೀವ ಸದಸ್ಯರು ಈ ಜಿಲ್ಲೆಗೆ ಏನಾಗಿದ್ದಾರೆ, ಅವ್ರಿಗೆ ಈಗಾಗಲೇ ಸಾಫ್ಟ್ ಕಾಪಿನಲ್ಲಿ ರಿಸೀಟ್ ಹೋಗಿದೆ ಮತ್ತು ಅವರಿಗೆ ಹಾರ್ಡ್ ಕಾಪಿನಲ್ಲಿ ಮೆಂಬರ್ಶಿಪ್ ಸರ್ಟಿಫಿಕೇಟ್ ಹೋಗಿದೆ. ನಾವು ಈಗಿನ ದಿನಗಳಲ್ಲಿ ಎಲ್ಲರಿಗೂ ನಾವು ವಿಶೇಷವಾಗಿ ಸ್ಮಾರ್ಟ್ ಕಾರ್ಡ್ಗಳನ್ನು ಕೊಡಬೇಕು ಮತ್ತು ಮೆಂಬರ್ಶಿಪ್ ಅಕ್ಸೆಪ್ಟೆನ್ಸ್ ಲೆಟರ್ಗಳನ್ನು ಕೊಡಬೇಕು ಮತ್ತು ಒರಿಜಿನಲ್ ಮೆಂಬರ್ಶಿಪ್ ಫೀಸ್ ಕಟ್ಟಿದ ರಿಸಿಪ್ಟನ್ನು ಕೊಡಬೇಕಂತ ಹೇಳಿ ಇವತ್ತು ಸಾಂಕೇತಿಕವಾಗಿ ಈ ಜಿಲ್ಲಾ ಘಟಕದ ಅಧ್ಯಕ್ಷರಿಗೆ ನಾನು ಈ ವೇದಿಕೆ ಮೇಲೆ ಕೊಡ್ತೇನೆ. ಉಳಿದ ಎಲ್ಲ DCRದಿಂದ 8 ಜನ ಸೈಂಟಿಸ್ಟ್ಗಳಾಗಿದ್ದಾರೆ, ಅವರು ಕೂಡ ಇವತ್ತು ಇದನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ಬೇಕಂತ ಕೇಳಿಕೊಂಡು ಪ್ರಥಮವಾಗಿ ಐ ರಿಕ್ವೆಸ್ಟ್ ದ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಆ ಗಣ್ಯಮಾನ್ಯರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಬೇಕಾಗಿರೋದು ಆಯೋಜಕರ ಒಂದು ಕೋರಿಕೆ. ಅದೇ ರೀತಿ ಆಯೋಜಕರು ನೆರೆದಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ಒಂದು ಕಿರು ಸನ್ಮಾನವನ್ನು ಇಟ್ಕೋಬೇಕಂತ ಹೇಳಿದರು. ಹಾಗಾಗಿ ನೆರೆದಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ಒಂದು ಸಣ್ಣ ಕಿರು ಸನ್ಮಾನ. ಇದನ್ನು ನಡೆಸ್ಕೊಳ್ಳಿಕ್ಕೆ ಡಾಕ್ಟರ್ ಎಸ್.ಎಂ. ಶಿವಪ್ರಕಾಶ್ ಸರ್ ಮತ್ತು ಶ್ರೀ ಯತೀಶ್ ತುಕಾರಾಮ್ ಹಾಗೂ ನಮ್ಮ ರಮೇಶ್ ಸರ್ ಅವರಿಗೆ ಕೇಳ್ಕೊಳ್ತೇನೆ.
ರೈತ ದೇಶದ ಬೆನ್ನೆಲುಬು, ಎಲ್ಲರಿಗೂ ಗೊತ್ತಿದೆ ನಮಗೆಲ್ಲರಿಗೂ. ಅವರ ಪರಿಶ್ರಮದಿಂದಲೇ ನಮಗೆ ಈ ದಿನ ಒಂದು ಆಹಾರ ನಮಗೆಲ್ಲರಿಗೂ. ದೇಶದ ಆಹಾರ ಭದ್ರತೆ, ಆರ್ಥಿಕ ಪ್ರಗತಿ ಮತ್ತು ಸಮಾಜದ ಸುಸ್ಥಿರ ಅಭಿವೃದ್ಧಿಯ ಮೂಲವೇ ರೈತ. ಆದ್ದರಿಂದ ರೈತನನ್ನು ಗೌರವಿಸುವುದು ಮತ್ತು ಅವರ ಅಭಿವೃದ್ಧಿಗೆ ಕೈ ಜೋಡಿಸುವುದು ನಮ್ಮೆಲ್ಲರ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇಂದಿನ ಕೃಷಿ ಮತ್ತು ಮೀನುಗಾರಿಕೆ ಕ್ಷೇತ್ರಗಳು ಹವಾಮಾನ ವೈಪರೀತ್ಯದಿಂದ, ಅಂದರೆ ಕೆಲವು ಸಾರಿ ನೀರಿನ ಕೊರತೆ, ಹವಾಮಾನ ವೈಪರೀತ್ಯಗಳು ಯಾವ ಥರ ಬೇಕಾದ್ರೂ ಆಗ್ಬೋದು. ಕೆಲವು ಸಾರಿ ಅತಿಯಾದ ಅತಿವೃಷ್ಟಿ ಅಥವಾ ಅನಾವೃಷ್ಟಿ, ಮತ್ತೆ ಒಂದು ರೀತಿಯಲ್ಲಿ ನಾವು ಈ ಕೃಷಿಯಲ್ಲಿ ಮಣ್ಣಿನ ಒಂದು ಕೆಟ್ಟೋಗಿದ್ದ ಮಣ್ಣು ಅಂತಲೂ ಸಹ ಹೇಳ್ತಾ ಇರ್ತೀವಿ. ಅಂದರೆ ಒಂದು ಮಣ್ಣಿನ ಫಲವತ್ತತೆ ಮತ್ತೆ ಒಂದು ರೋಗ ರುಜಿನಗಳ ಕಾಟ, ಇವುಗಳು ಹೆಚ್ಚಾಗಿ ಕಾಣಬರ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಒಂದು ಗಮನವನ್ನು ನಾವು ಯಾರು ಸೈಂಟಿಸ್ಟರು ನಾವು ಕೊಡಬೇಕಾಗಿದೆ. ಸೊ ಸಂಶೋಧನೆ ಕೇವಲ ಒಂದು ವೈಜ್ಞಾನಿಕ ಲೇಖನಗಳನ್ನು ನಾವೆಲ್ಲ ಪ್ರಕಟಿಸೋದಲ್ಲ, ಪ್ರಯೋಗಾಲಯದಲ್ಲಿ ದಟ್ ಇಸ್ ಏನಂತ ಹೇಳ್ತೀವಿ, ಲ್ಯಾಬ್ ಟು ಲ್ಯಾಂಡ್ ಹೋಗ್ಬೇಕು. ನಮ್ಮ ಲ್ಯಾಬಲ್ಲಿ ಏನು ಕಂಡುಹಿಡಿತೀವೋ ಅದನ್ನು ರೈತರಿಗೆ ಸೇರಬೇಕು. ಹಾಗೆಯೇ ಲ್ಯಾಂಡ್ ಟು ಲ್ಯಾಬ್ಗೆ ಬರಬೇಕು. ಹೀಗೆ ಯಾವ ರೀತಿಯಲ್ಲಿ ನಮ್ಮ ಎ.ಬಿ. ಪಾಟೀಲರ್ ಅವರ ನೇತೃತ್ವದಲ್ಲಿ ಇಂತಹ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಈಗ ನಾವು ಲ್ಯಾಬ್ ಟು ಲ್ಯಾಂಡ್ಗೆ ರೈತರಿಗೆ ಕಳಿಸಿದ್ದೇವೆ. ಬಟ್ ಅಲ್ಲಿ ಏನಾಗ್ತಾ ಇದೆ, ಆ ಲ್ಯಾಂಡಿಂದ ಅಂದರೆ ರೈತರೊಟ್ಟಿಗೆ ಸಂವಾದ, ಈ ಗೊಬ್ಬರಗಳಿಂದ ಹೀಗೆ ಆಗುತ್ತೆ, ಒಂದು ಅವರಿಂದ ಒಂದು ಫೀಡ್ಬ್ಯಾಕ್ ತಗೋಬೇಕು. ಅದು ಅಂತಹ ಒಂದು ಅಂದರೆ ದ್ವಿಮುಖ ರೀತಿಯಲ್ಲಿ ನಾವು ಅಂದರೆ ಲ್ಯಾಬ್ ಟು ಲ್ಯಾಂಡ್ ಒಂದು ಆ್ಯಂಡ್ ಲ್ಯಾಂಡ್ ಟು ಲ್ಯಾಬ್. ಸೊ ಈ ರೀತಿಯಲ್ಲಿ ನಾವೆಲ್ಲರೂ ಒಂದು ಶ್ರಮಿಸಬೇಕಾಗಿದೆ. ಸೊ ನಾವು ಸಂಶೋಧಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಇನ್ನಷ್ಟು ರೈತ ಸ್ನೇಹಿಯಾಗಿ ಕಾರ್ಯನಿರ್ವಹಿಸಬೇಕು. ನಮ್ಮ ಸಂಶೋಧನೆಗಳು ರೈತರ ಆದಾಯ ಹೆಚ್ಚಿಸಲು, ಉತ್ಪಾದನಾ ವೆಚ್ಚ ಕಡಿಮೆ ಮಾಡಲು, ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಲು ಹಾಗೂ ಯುವಜನರನ್ನು ಕೃಷಿ ಮತ್ತು ಮೀನುಗಾರಿಕೆಯಲ್ಲಿ ಆಕರ್ಷಿಸಲು ಅಥವಾ ನೆರವಾಗಲು ನಾವು ಎಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕಾಗಿದೆ. ಸೊ ಹಾಗೆ ರೈತರ ಅನುಭವ ಒಂದು ದೊಡ್ಡ ವಿಶ್ವವಿದ್ಯಾಲಯ ಇದ್ದ ಹಾಗೆ. ಯಾಕೆಂದ್ರೆ ಅವರು ಫೀಲ್ಡಲ್ಲೇ ಇರ್ತಾರೆ, ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳನ್ನು ಸಹ ನೋಡಿರ್ತಾರೆ. ಅಂತಹ ಕಷ್ಟ ಕಾರ್ಪಣ್ಯಗಳು ಅವರು ಹೇಳಿದಾಗ ಅದಕ್ಕೆ ನಾವು ನಮ್ಮ ಸೈಂಟಿಸ್ಟ್ಗಳು ಯಾವ ರೀತಿಯಲ್ಲಿ ಅದಕ್ಕೆ ಒಂದು ಸೊಲ್ಯೂಷನ್ ಸಲಹೆಗಳನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳು ಅಥವಾ ನಮ್ಮ ಯಾವುದೇ ಒಂದು ಸಂಶೋಧನೆಗಳು ಒಂದು ಕ್ರಮವನ್ನು ವಹಿಸಬೇಕು. ಸೊ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಈಗ ಇಷ್ಟವಿಲ್ಲ. ನಮ್ಮ ದೇಶದ ಅನ್ನದಾತರಾದ ಎಲ್ಲ ರೈತರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಕೃತಜ್ಞತೆಗಳು. ನಿಮ್ಮ ಪರಿಶ್ರಮದಿಂದಲೇ ದೇಶ ಆಹಾರ ಭದ್ರತೆಯಲ್ಲಿ ಸ್ವಾವಲಂಬಿ ಆಗಿದೆ. ನಿಮ್ಮ ಬದುಕು ಇನ್ನಷ್ಟು ಸಮೃದ್ಧಿಯಾಗಲಿ, ಕೃಷಿಯು ಇನ್ನಷ್ಟು ಲಾಭದಾಯಕವಾಗಲಿ ಎಂದು ಹಾರೈಸುತ್ತೇನೆ. ಸೊ ಈ ನಿಟ್ಟಿನಲ್ಲಿ IIT ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಬಹಳ ಒಂದು ಉತ್ತಮವಾದ ಒಂದು ಬೆಳವಣಿಗೆ. ಇಂತಹ ಕಾರ್ಯಕ್ರಮಗಳು ಅನೇಕ ಕಾರ್ಯಕ್ರಮಗಳು ಮುಂದೆ ಹೆಚ್ಚಾಗಿ ಬರಲಿ, ರೈತರಿಗೆ ಹೆಚ್ಚಾಗಿ ಒಂದು ಅನುಕೂಲ ಮಾಡಿಕೊಡಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ ರೈ ಅವರು ಸಹ ಅವರ ಒಂದು ಕೊಡುಗೆಯನ್ನು ಸಹ ಇದರಲ್ಲಿದೆ. ಅವರು ಸಹ ಒಂದು ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ತುಂಬ ಒಂದು ಸಹಾಯ ಮಾಡಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಒಂದು ಹೃದಯಪೂರ್ವಕವಾದ ವಂದನೆಗಳನ್ನು ನಾನು ಈ ಕಾಲೇಜಿನ ವತಿಯಿಂದ ನಾನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.
ಧನ್ಯವಾದಗಳು ಸರ್. ಗೆಲುವು ಖಚಿತ ಆದರೆ ಯಾರು ಬೇಕಾದರೂ ಅರ್ಜುನ ಆಗ್ಬೋದು, ಆದರೆ ಸಾವು ಖಚಿತವಾದಾಗಲೂ ಕೂಡ ಕರ್ಣನಾಗುತ್ತೆ, ಗುಂಡಿಗೆ ಇರಬೇಕಂತ ತಿಳಿಸ್ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಅಚ್ಚುಮೆಚ್ಚಿನ ಈ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಎಸ್.ಎನ್. ಅಂಜನೇಯಪ್ಪ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಕೊನೆಘಟ್ಟ ವಂದನಾರ್ಪಣೆಯನ್ನು ಶ್ರೀ ಟಿ.ಜಿ. ರಮೇಶ್ ಸರ್ ಅವರು ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಇವತ್ತು ನಮ್ಮ ಮೀನುಗಾರಿಕಾ ಕಾಲೇಜಿನಲ್ಲಿ IIT ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಾಪ್ಟರ್ನ ಒಂದು ಇನಾಗ್ರೇಷನ್ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳು, ಎಲ್ಲ ಸಭಿಕರನ್ನು ಸ್ವಾಗತವನ್ನು ನಮ್ಮ ಡಾಕ್ಟರ್ S.M. ಶಿವಪ್ರಕಾಶ್ ಅವರು ಮಾಡಿದ್ರು. ಇವರು ಮಾಡುವಾಗ ಅವ್ರು ಮಾತಾಡ್ತಕ್ಕಂಥ ಒಂದು ಶೈಲಿಯಲ್ಲಿ ನೋಡಿದರೆ ಭಾಳ ಎನರ್ಜೆಟಿಕ್ ಆಗಿ ಎಂಥೂಸಿಯಾಸ್ಟಿಕ್ ಮಾಡಿದ್ರು. ನನಗೆ ಈ ಒಂದು ಭಾಷಣ ಕೇಳುವಾಗ ನನಗೆ ಅನಿಸ್ತು, ಎಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತಪ್ರಾಯರಾದ ಡೈಲಾಗ್ ಹೇಳೋದಾಯಿತು ಅಂತ. ಭಾಳ ಹುಮ್ಮಸ್ಸಾಗಿ ಮಾಡಿದ್ರು. ಅವರ ಒಂದು ಈ ಸ್ವಾಗತ ಭಾಷಣದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಏನಂತಂದರೆ ಈ IIT ಸಂಸ್ಥೆ ಯಾವ ರೀತಿ ಪ್ರಾರಂಭವಾಯಿತು, ಎಷ್ಟು ಜನಗಳ ಒಂದು ಸದಸ್ಯತ್ವ ಮುಂದೆ ಪ್ರಾರಂಭವಾಯಿತು, ಆ ಒಂದು ಸಂಸ್ಥೆಯ ಮೂಲ ಉದ್ದೇಶಗಳೇನು, ಅದರ ಕರ್ತವ್ಯಗಳೇನು, ಧ್ಯೇಯ ಉದ್ದೇಶಗಳೇನು, ಮತ್ತು ಈ ಒಂದು IIT ಸಂಸ್ಥೆ ಒಂದು ಪ್ರಗತಿ ಯಾವ ರೀತಿ ಆಗ್ತಾ ಇದೆ, ಮತ್ತು ಅಲ್ಲಿರ್ತಕ್ಕಂಥ ಎಷ್ಟು ಸದಸ್ಯರಿದ್ದಾರೆ, ಸುಮಾರು 6,000 ಸದಸ್ಯರು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಸಂಸ್ಥೆ ಭಾಳ ವೈಬ್ರೆಂಟಾಗಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಎಲ್ಲ ಒಂದು ಜಿಲ್ಲೆಗಳು, ಸುಮಾರು 22 ಜಿಲ್ಲೆಗಳಲ್ಲಿ ಈಗಾಗಲೇ ಈ ಒಂದು ಸಂಸ್ಥೆ ಒಂದು ಒಳ್ಳೆಯ ರೀತಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು 23ನೇ ಒಂದು ಚಾಪ್ಟರ್ನಲ್ಲಿ ಇಟ್ಕೊಂಡಿದ್ದೀವಿ ಅಂತ ಎಲ್ಲ ಸರ್ ಭಾಳ ಪ್ರಸ್ತಾಪ ಮಾಡಿದ್ವಿ. ಮತ್ತು ಈ ಒಂದು ಸಂಸ್ಥೆಯನ್ನು ಇಲ್ಲಿ ಹುಟ್ಟು ಹಾಕಲಿಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಭಾಳ ಸಪೋರ್ಟ್ ಮಾಡೋದು ಅಂತೇಳಿ ಆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡೋದು ಸರ್. ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಮ್ಮ ಕೇರು ಕೃಷಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಉದ್ಘಾಟನಾ ಭಾಷಣದಲ್ಲಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಅದರ ಪ್ರಮುಖವಾಗಿ ಹೇಳಿದ್ದು ನಮ್ಮ ಜಿಲ್ಲೆಯಲ್ಲಿ ಗೇರು ಬೆಳೆ ಪ್ರಮುಖವಾದ ವಾಣಿಜ್ಯ ಬೆಳೆ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅದರಲ್ಲಿ ಸಿಗ್ತಕ್ಕಂಥ ಇಳುವರಿ ಭಾಳ ಕಡಿಮೆ ಇದೆ. ಯಾಕೆಂದರೆ ರೈತರು ಇನ್ನೂ ಸಹ ಸಾಂಪ್ರದಾಯಿಕ ಪದ್ಧತಿಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ವೈಜ್ಞಾನಿಕ ಸಾಂಪ್ರದಾಯಿಕ ಪದ್ಧತಿಗಳ ಜೊತೆಗೆ ವೈಜ್ಞಾನಿಕ ಪದ್ಧತಿಗಳನ್ನು ಸಹ ಅಳವಡಿಸ್ಕೋಬೇಕು. ಜೊತೆಗೆ ಈ ಒಂದು ಏನು ನೀರಾವರಿ ಪದ್ಧತಿ ಇರ್ಬೋದು, ಮತ್ತು ನಮ್ಮ DCR ಸಂಸ್ಥೆ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು IND ವೆರೈಟೀಸ್ ತಳಿಗಳನ್ನು ಬಳಕೆ ಮಾಡ್ಕೋಬೇಕು. ಜೊತೆಗೆ ಈ ಒಂದು ನಮ್ಮ ಗೇರಿನಿಂದ ಮೌಲ್ಯವರ್ಧನೆ ಆಗಬೇಕು ಅಂತಂದ್ರೆ, ಅಂದರೆ ಸಾಮಾನ್ಯವಾಗಿ ಗೇರು ಹಣ್ಣನ್ನು ನಾವು ಯಾರು ಉಪಯೋಗ ಮಾಡೋದಿಲ್ಲ. ಈ ಗೇರು ಹಣ್ಣಿನಿಂದ ಹಲವಾರು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಈ ಸಂಸ್ಥೆ ಅದನ್ನು ಅಭಿವೃದ್ಧಿಪಡಿಸಿದೆ. ಹಾಗಾಗಿ ಈ ಸಂಸ್ಥೆಯ ಟೆಕ್ನಾಲಜಿಗಳನ್ನು ಬಳಕೆ ಮಾಡಿಕೊಂಡು ಒಂದು ಮೌಲ್ಯವರ್ಧನೆ ಮಾಡಿಕೊಂಡು ರೈತರ ಒಂದು ಆದಾಯ ಪಡ್ಕೊಳ್ಳಿಕ್ಕೆ ವೈಜ್ಞಾನಿಕ ಪದ್ಧತಿಗಳು ಬಹಳ ಪ್ರಮುಖವಾದಂಥ ನಮ್ಮ ಕೃಷಿ ಅಭಿವೃದ್ಧಿ ನಿಗಮದ ಮಮತಾ ಗಟ್ಟಿ ಮೇಡಮ್ ಅವರು ತಿಳಿಸ್ಕೊಟ್ರು. ಜೊತೆಗೆ ಈ IIT ಸಂಸ್ಥೆ ನಮ್ಮ ಒಂದು ಕರಾವಳಿ ಕೃಷಿಗೆ ಒಂದು ದೊಡ್ಡ ಹೆಜ್ಜೆ ಇದೆ. ಈ ಒಂದು ಸಂಸ್ಥೆಯಿಂದ ನಮ್ಮ ಎಲ್ಲ ರೈತರ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗಲಿಕ್ಕೆ ಭಾಳ ಒಳ್ಳೆಯ ಮಾಧ್ಯಮ ಅಂತ ಹೇಳಿಕೊಟ್ರು. ನಂತರ ನಮ್ಮ A.B. ಪಾಟೀಲ್ ಇವರು ನಮ್ಮ ಕರ್ನಾಟಕ ರಾಜ್ಯ ಒಂದು IIT ಸಂಸ್ಥೆಯ ಪ್ರೆಸಿಡೆಂಟ್ ಅವರು. ಇವರನ್ನು ಪರಿಚಯ ಅಂತಂದರೆ ಸರ್ ಹೇಳ್ದಂಗೆ ಹೋದ ವರ್ಷ ನಮ್ಮ ಮಹಿಳೆಯರ ಒಂದು ಸನ್ಮಾನ ಸಮಾರಂಭದಲ್ಲಿ ನಾನು ಆ ಬಸ್ಸಿನ ಜೊತೆಗೆ ಶಿಕ್ಷಕರನ್ನು ಸಹ ಕರ್ಕೊಂಡೋಗಿದ್ದೆ. ಅಲ್ಲಿ ಹೋದಾಗ ಪರಿಚಯ ಆಯಿತು. ಪರಿಚಯ ಆದಮೇಲೆ ಏನಾಯಿತು, ಇದಕ್ಕೂ ಮೊದಲೇ ನಮ್ಮ ICR ಸಂಸ್ಥೆ ನೋಡಲ್ ಆಫೀಸರ್ ಆದಂಥ ಡಾಕ್ಟರ್ ಚಂದ್ರೇಗೌಡರು ಇವರು ಸಹ ಅಲ್ಲಿ ಬೆಂಗಳೂರು ಚಾಪ್ಟರ್ನ ಮೆಂಬರು. ಅವರು ಹೇಳಿದ್ರು ಸಂಸ್ಥೆ ಮಾಡಿದ್ದೀನಿ ಅಂತಂದರು. ಹಂಗೆ ಪರಿಚಯ ಆಯಿತು. ಪರಿಚಯ ಆದಮೇಲೆ ಸರಿ ಹೇಳಿದ್ರು, ಈಗ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರೀ 21 ಜನ ಇದ್ದಾರೆ, ಒಂದು ಚಾಪ್ಟರ್ ಮಾಡೋಣ ಅಂತಂದರು. ಅದಕ್ಕೆ 50 ಜನ ಬೇಕು ಅಂದರು. ಅದಕ್ಕೆ ನಾನೇನು ಮಾಡಿದೆ, ಅಲ್ಲಿಂದ ಬಂದ ಮೇಲೆ ಎಲ್ಲ ಕೃಷಿ ಅಧಿಕಾರಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿ 54 ಒಂದು ಮೆಂಬರ್ಶಿಪ್ ಮಾಡಲಿಕ್ಕೆ ನನಗೆ ಸಹಾಯ ಆಯಿತು. ಅದಾದಮೇಲೆ ಚಾಪ್ಟರ್ ಮಾಡಲಿಕ್ಕೆ ಅನುಕೂಲ ಆಯಿತು. ಸರಿ ಏನಂತಂದರೆ ನಮ್ಮ ಹೇಳೋದಾದರೆ ಶಿವಪ್ರಕಾಶ್ ಬಿಟ್ಮೇಲೆ ನೆಕ್ಸ್ಟ್ ಎನರ್ಜೆಟಿಕ್ ಆಗ್ತದೆ ಅವರೇ ಫಸ್ಟ್ ಅಂತ ಹೇಳಿದ್ರು. ಯಾಕಂದರೆ ನಾವೆಲ್ಲ ಇಷ್ಟೊಂದು ಕಾರ್ಯಕ್ರಮಗಳ ಈ ಒಂದು ಅಚ್ಚುಕಟ್ಟು ಮಾಡಬೇಕು ಅಂದರೆ
ಸರ್ ಎಲ್ಲ ಪ್ರತಿಯೊಂದು ಹಂತದಲ್ಲಿ ನಮ್ಗೆ ಫೋನ್ ಮಾಡಿ ಅದಾಯ್ತಾ ಇದಾಯ್ತಾ ಅಂತೆಲ್ಲ ಕೇಳಿ ನೋಡಿದರೆ ಒಟ್ಟಾರೆ ಅವರೇ ಎಲ್ಲ ಕಾರ್ಯಕ್ರಮದ್ದು ಅರೇಂಜ್ಮೆಂಟ್ ಮಾಡಿದ್ರು. ಕೃಷಿಕ ಸಮಾಜದ ಅಧ್ಯಕ್ಷ ಇರ್ಬೋದು, ಮತ್ತು ಫಂಡಿಂಗ್ ಸಪೋರ್ಟ್ ಇರ್ಬೋದು, ಎಲ್ಲ ಮತ್ತು ಇಲ್ಲಿಯ ಒಂದು ಮೀನುಗಾರಿಕೆ ಕಾಲೇಜಿನ ಒಂದು ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಅವರೇ ಫೋನಲ್ಲಿ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದರೆ ನಾವು ಜಸ್ಟ್ ಏನು ಹೋಗಿ ಖರ್ಚು ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಹಾಗಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯ ನೀಡಿದರೆ ಇದರ ಒಂದು ಸತತ ಒಂದು ಪರಿಶ್ರಮ, ಸತತ ಒಂದು ಮೋಟಿವೇಶನಿಂದ ಈ ಒಂದು ಸಂಸ್ಥೆ ಮಾಡಲಿಕ್ಕೆ ಅನುಕೂಲ ಆಯಿತು. ಮತ್ತು ಈ ಇವರು ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ಒಂದು ಕರಾವಳಿ ಜಿಲ್ಲೆ ಅಂದರೆ ನಮ್ಮ ಮೆರೈನ್ ಪ್ರೊಡಕ್ಟ್ ಭಾಳ ಒಂದು ಪ್ರೊಟೆಕ್ಷನ್ ಇರ್ತಕ್ಕಂಥ ಒಂದು ಜಿಲ್ಲೆ, ಜೊತೆಗೆ ಒಂದು ಶಿಕ್ಷಣದಲ್ಲಿ ಹೆಚ್ಚು ಪ್ರಗತಿಯನ್ನು ಹೊಂದಿರ್ತಕ್ಕಂಥ ಜಿಲ್ಲೆ. ಯಾಕಂತಂದರೆ ಎಕ್ಸ್ಪರ್ಟ್ ಕಾಲೇಜ್ ಇದೆ, ಮತ್ತು ವಿವೇಕ ಆಳ್ವ ಕಾಲೇಜ್ ಇದೆ, ಒಳ್ಳೆಯ ಶಿಕ್ಷಣ ಸಂಸ್ಥೆ ಇದೆ. ಮತ್ತು ಹೀಗಾಗಿ ಈಗ ಒಂದು ರೈತರ ಒಂದು ಮೊಗದಲ್ಲಿ ಒಂದು ನಗುವನ್ನು ಕಾಣಬೇಕಾದ್ರೆ ನಮ್ಮ ಶಿವಪ್ರಕಾಶ್ ಅವರು ಒಂದು ಒಳ್ಳೆಯ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು ಒಂದು ಭಾಷಣದಲ್ಲಿ. ಜೊತೆಗೆ 58 ವರ್ಷ ಆದರೂ ಸಹ ಈ ಸಂಸ್ಥೆ ಯಾಕಾಗಿಲ್ಲ ಅಂತೆಲ್ಲ ಒಂದು ಕಾರಣವನ್ನು ನೋಡುವಾಗ ಅವ್ರಿಗನಿಸ್ತು ಇಲ್ಲಿ ಒಂದು ಸ್ವಲ್ಪ ಎಲ್ಲ ಒಂದು ನಮ್ಮೆಲ್ಲ ಗ್ರಾಜ್ಯುಯೇಟ್ಸ್ ಒಂದು ಕಲೆಕ್ಟಿವ್ ಸಪೋರ್ಟ್ ಬೇಕು ಅಂತ ತಿಳ್ಕೊಂಡು ಎಲ್ಲರನ್ನೂ ಇವು ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ತೆಗೆದುಕೊಂಡು ಈ ಸಂಸ್ಥೆ ಹುಟ್ಟುಹಾಕಲಿಕ್ಕೆ ಭಾಳ ಇದಾಯಿತು. ಮತ್ತು ಒಳ್ಳೆಯ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇತ್ತು. ಮತ್ತು ಇಡೀ ರಾಜ್ಯಾದ್ಯಂತ 6 ಜಿಲ್ಲೆಗಳಲ್ಲಿ ಕಟ್ಟಡ ಬಗ್ಗೆ ನನಗನ್ಸುತ್ತೆ ಈ ಒಂದು ನಮ್ಮ ಪದಾಧಿಕಾರಿಗಳ ಒಂದು ಸಪೋರ್ಟ್ ಮತ್ತು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಮತ್ತು ನಮ್ಮ ಪ್ರೆಸಿಡೆಂಟ್ ಅವರ ಸಹಕಾರ ನನಗನ್ಸುತ್ತೆ ಮುಂದಿನ ದಿವಸಗಳಲ್ಲಿ ನಮ್ಮ ಒಂದು ಕೇಂದ್ರಕ್ಕೂ ಸಹ ಬಿಲ್ಡಿಂಗ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ನನಗೆ ಭಾಳಷ್ಟು ಖಚಿತ ಹೋಗ್ತಾ ಇದೆ. ಮತ್ತು ಇನ್ನು ನಮ್ಮ ವೇದಿಕೆಯಲ್ಲಿ ನಮ್ಮ ಅಡಿಗ ಸರ್ ಅವರು, ಈ ಅಡಿಗ ಸರ್ ನನಗೆ ಸುಮಾರು ಒಂದು 6-7 ವರ್ಷದ ಪರಿಚಯ. ಯಾಕೆಂತಂದರೆ ನಾನು ಇದಕ್ಕೂ ಮೊದಲು ಅರುಣಾಚಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಬಂದು ನಾನು ಇವರೊಂದು ಸಂಪರ್ಕ ಆಯಿತು. ನನಗನ್ನಿಸ್ತು ಐಸಿಆರ್ ಜೊತೆ ನಾವು ಒಡಗೂಡಿ ಕೆಲಸ ಮಾಡಿದ್ರೆ ನಮಗೆ ಒಂದು KVಕ್ಕೆ ಒಂದು ವಿಸಿಬಿಲಿಟಿ ಬರುತ್ತೆ, ರೈತರಿಗೆ ಹೆಚ್ಚು ಕೆಲಸ ಮಾಡ್ಬೋದು ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ಫಸ್ಟು ನಮ್ಮ ಐಸಿಆರ್ ಜೊತೆ ಸೇರಿಕೊಂಡು ಡಿಸ್ಟ್ರಿಕ್ಟ್ ಜೊತೆ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳು, ಅದರಲ್ಲಿ ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು SC ಕಾರ್ಯಕ್ರಮಗಳನ್ನು ಯಾಕಂದರೆ ಎಸ್ ಸಿ ಯಾರು ಬರ್ತಾ ಇರಲಿಲ್ಲ ಮುಂದಕ್ಕೆ, ಒಂದು ಯೋಜನೆ ಫಲ ಬರ್ತಾ ಇರಲಿಲ್ಲ. ಹಾಗಾಗಿ ಅವ್ರು ಹೇಳಿದ್ರು ಕಾರ್ಯಕ್ರಮಗಳಿಗೆ ನಮ್ಮ ಜನಗಳು ಸಿಗ್ತಲ್ಲ ಅಂದರು. ನಾನು ಹೇಳಿ ಸ್ವಲ್ಪ ಟೈಮ್ ಕೊಡಿ, ನಾನು ಜನಗಳನ್ನ ಒಪ್ಪಿಗೆ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಒಂದು ಎರಡು ಬಸ್ಸಲ್ಲಿ ನಮ್ಮ ಇವ್ರನ್ನ ರೈತರನ್ನೆಲ್ಲ ಬೆಂಗಳೂರು ಮತ್ತು ಮೈಸೂರು ಕರ್ಕೊಂಡ್ಬಂದು ಎಕ್ಸ್ಪೋಜರ್ ಇದ್ದಿತ್ತು. ಅದ್ರ ಜೊತೆಗೆ ನಮಗೆ ಹಲವಾರು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಹಲವಾರು ಪರಿಕರಗಳನ್ನು ಮತ್ತು ಹಸು ಮತ್ತು ಆಡು ಎಲ್ಲ ಕೊಡಲಿಕ್ಕೆ ಅವಕಾಶವಾಯಿತು. ಅದ್ರ ಜೊತೆಗೆ ನಂತರ CPCL ಜೊತೆ ನಾವು ಒಡಗೂಡಿಕೊಂಡು ಅಲ್ಲೂ ಸಹ ಕೆಲಸ ಮಾಡಿ ಒಟ್ಟಾಗಿ ಹೇಳಿದರೆ ನಮ್ಮ ICRTCಯಿಂದ ನಮಗೆ ಸಾಕಷ್ಟು ಸಪೋರ್ಟ್ ಸಿಕ್ಕಿದೆ. ಇವರ ಒಂದು ಪರಿಶ್ರಮದ ಪರವಾಗಿ ಸುಳ್ಯದಲ್ಲಿ ಸಂಪಾಜೆ ಒಂದು ಗ್ರಾಮವನ್ನು ದತ್ತು ಮಾಡಿಕೊಂಡು RKV ಅಡಿಯಲ್ಲಿ 34 ಲಕ್ಷದ ಒಂದು ಮೂಲಭೂತ ಸೌಕರ್ಯ ಗೇರು ಸಂಶೋಧನಾ ಮೌಲ್ಯವರ್ಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಗೇರು ಸಂಶೋಧನೆ ಸಾಕಷ್ಟು ನಮಗೆ ಸಪೋರ್ಟ್ ಸಿಕ್ಕಿದೆ, ಭಾಳ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಅವ್ರಿಗೂ ಸಹ ಇವತ್ತಿನ ಕಾರ್ಯಕ್ರಮ ನಾನು ವಂದಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ವೆಟರಿ ಡೆಪ್ಯೂಟಿ ಡೈರೆಕ್ಟರ್ ನಾವು ಹೇಳಿದ್ವು ಒಂದು ಚಾಪ್ಟರ್ ಆಗ್ಬೇಕು ಸರ್, 50 ಜನ ಬೇಕು ಅಂದರೆ ಮಾಡೋಣ ಬಿಡ್ರಿ ಅಂತಂದ್ರೆ ಅವತ್ತೇ. ಸೊ ಅವರ ಒಂದು ಪರಿಶ್ರಮದಿಂದ ನಮಗೆ ಇವತ್ತು 54 ಜನ ಆಗಲಿಕ್ಕೆ ಅವಕಾಶ ಆಯಿತು. ಮತ್ತು ಈಗ ಯಾವಾಗ ನೋಡಿ ಭಾಳ ಶಿವಪ್ರಕಾಶ್ ಬಿಟ್ಟರೆ ಅವರೇ ಅನ್ಸುತ್ತೆ ನಮಗೆ, ನಗ್ನಗ್ತಿರ್ತಾರೆ ಯಾವಾಗ ಹೆಂಗಂದು ಎನರ್ಜೆಟಿಕ್ಕು ಆಯಿತು ಅಂದರೆ ಆಗ ಶೆಟ್ರು ನಮ್ಮ ಒಂದು ಸಿಂಪಲ್ ಶೆಟ್ರಿಗೆ ಎಲ್ಲ ಕೆಲಸ ಆಗುತ್ತೆ, ಶೆಟ್ರು ಭಟ್ರಿರ್ತಾರೆ ಅಂತ. ಅದೇ ರೀತಿ ಒಳ್ಳೆಯ 54 ಜನ ಮೆಂಬರ್ಶಿಪ್ ಮಾಡಿದ್ರು. ಅವರು ಹೇಳಿದ್ರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದು ಅದು ಮಳೆ ಆಧಾರಿತ ಪ್ರದೇಶ, ಈ ವರ್ಷ ನಮಗೆ ಮಳೆ ಬಂದಿಲ್ಲ, ಆಲ್ಮೋಸ್ಟ್ 48% ಮಳೆ ಕಡಿಮೆ ಆಗಿದೆ. ಹೀಗಾಗಿ ರೈತರು ಭಾಳ ಕಂಗಾಲಾಗಿದ್ದಾರೆ. ಹೀಗಾಗಿ ನಾವು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಅದರಿಂದ ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ. ಜೊತೆಗೆ ನಮ್ಮ ಕೃಷಿಕ ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ ಆದಂಥ ಲೋಕೇಶ್ ಅವರು ಹೇಳಿದ್ರು, ಈ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಬಳಸ್ಕೊಂಡ್ರೆ ಮಾತ್ರ ನಾವು ಕೃಷಿಯಲ್ಲಿ ರೈತರ ಒಂದು ಆರ್ಥಿಕ ಪ್ರಗತಿಯನ್ನು ಕಾಣಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ರು. ಜೊತೆಗೆ ರೈತರಲ್ಲಿ ಹಲವಾರು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ತಂತ್ರಜ್ಞಾನ ಪರಿಹಾರ ಅಂತ ಹೇಳಿದ್ರು. ಅದ್ರ ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕೃಷಿಕ ಸಮಾಜದ ಅಧ್ಯಕ್ಷರು ನಮ್ಮ ಪದ್ಮನಾಭ ರೈ ಅವರು ಹೇಳಿದ್ರು. ಯಾಕೆಂತಂದರೆ ಈ ಒಂದು ಸಂಸ್ಥೆ ನಮ್ಮ ಜಿಲ್ಲೆ ಬಂದಿರೋದು ಒಂದು ಉತ್ತಮವಾದ ಕೊಡುಗೆ ಅಂತ ಹೇಳಿದ್ರು. ಜೊತೆಗೆ ಈ ಒಂದು ಸಂಸ್ಥೆಯಿಂದ ಯಾರ್ಯಾರು ಕೃಷಿಕ ಒಂದು ಕ್ಷೇತ್ರದಲ್ಲಿ ಇದ್ದಾರೆ ಅವರೆಲ್ಲರಿಗೂ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಈ ಒಂದು ಸಂಸ್ಥೆ ನಾಂದಿಯಾಗಿತ್ತು ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ವಿಜಯಕುಮಾರ್ ರೈ ಅವರು ನಮಗೆ ಸುಮಾರು 7 ವರ್ಷದಿಂದ ಪರಿಚಯ. ವಿಜಯಕುಮಾರ್ ರೈ ಅವರು ಭಾಳ ಉತ್ತಮವಾದ ರೀತಿಯಲ್ಲಿ
ಒಂದು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕೃಷಿಕರಿಗೆ ಇವರು ಅಚ್ಚುಮೆಚ್ಚು. ನಾನು ಮೊನ್ನೆ 7 ದಿವಸದಿಂದ ನಾನು ಇಲ್ಲಿ ಚಿತ್ತೂರಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ಜೇನು ಕೃಷಿಕರ ಸಂಘ ಇತ್ತು, ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಸಾಕಷ್ಟು ಚರ್ಚೆ ಆಯಿತು. ನಾವು ಸಡಕಲ್ಲಿ ಹೇಳಿದೆ, ಮುಂದಿನ ದಿವಸಗಳಲ್ಲಿ KVK ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಈಗ IIT ಸಂಸ್ಥೆ ಒಂದು ಬರ್ತಾ ಇದೆ. IIT ಸಂಸ್ಥೆ ಜೊತೆ ಸರ್ ಹಲವಾರು ಕಾರ್ಯಕ್ರಮಗಳು ಮಾಡ್ಬೋದು. ಅಂದರೆ ಉದಾಹರಣೆಗೆ ಅಡಿಗೆ ಬಗ್ಗೆ ಇರ್ಬೋದು, ಮತ್ತು ಎಲ್ಲ ಹಲವಾರು ಪಾಲಿಸಿ ಮ್ಯಾಟರ್ಸ್ಗಳಿದ್ದು ಅಂಥ ವಿಷಯಗಳನ್ನು IIT ಸಂಸ್ಥೆ ಮುಖಾಂತರ ಇದು ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಎಲ್ಲ ರೈತರಿಗೆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳೋದು. ಮತ್ತು ಬೇರೆ ರೀತಿ ಒಂದು ಕಮಿಟಿ ಮಾಡಲಿಕ್ಕೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕೃಷಿಕ ಬಾಂಧವರನ್ನು ಸೇರಿಸಿ ಒಂದು ಅದು ಸ್ಟೇಕ್ ಹೋಲ್ಡರ್ಸ್ ಕಮಿಟಿ ಅಂತ ಮಾಡಿ ಪ್ರತಿ 2 ತಿಂಗಳಿಗೊಮ್ಮೆ ಒಂದ್ಸರಿ ಒಂದು ಮೀಟಿಂಗ್ ಮಾಡಿ ನಾವೊಂದು ರೈತರಿಗೆ ಒಂದು ಪರ್ಯಾಯ ಒಂದು ಸಲಹೆ ಮತ್ತು ಸಹಕಾರ ನೀಡಬಹುದು ಅಂತ ಹೇಳಿದ್ರು. ಇವರಿಗೆ ನಾನು ನಮ್ಮ ಈ ಒಂದು IIT ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ನಮ್ಮ ಡೀನ್ ಅವರು ನಾವು ಹೇಳಿದ್ವಿ, ಸರ್ ಅವರು ಒಂದು ಕಾರ್ಯಕ್ರಮ ಮಾಡಬೇಕು, ನಮ್ಮಲ್ಲಿ KVK ಒಂದು ಸ್ಥಳಾವಕಾಶ ಕಡಿಮೆ ಇದೆ ಅಂತಂದು. ಅದು ಕೆಳಗೆ ಮಾಡೋಣ ಬಿಡಪ್ಪ ಟೀಜರ್, ನನ್ನ ಟೀಜರಲ್ಲಿ ಎಲ್ಲ ಶಾರ್ಟ್ ಫಾರ್ಮ್ ಟೀಜರ್ ಅಂತ ಹೇಳ್ತಾರೆ. ಮಾಡೋಣ ಬಿಡಪ್ಪ ಎಲ್ಲ ಅಂತಂದರು. ನೋಡಿದ್ರೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಇವರು ಟ್ರೈನಿಂಗ್ ಅಲ್ಲಿ ಹಿಡಿದು ಜೊತೆಗೆ ಮಾನವ ಸಂಪನ್ಮೂಲ ಇಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಬೇಕಾದ್ರೆ ಈ ಮೈಕ್ ಇರ್ಬೋದು, ಎಲ್ಲ ಇರ್ಬೋದು, ಎಲ್ಲ ಮಾನವ ಸಂಪನ್ಮೂಲನೂ ಸಹ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ರು. ಜೊತೆಗೆ ಈಗ ನಮಗೆ ಸ್ವಲ್ಪ ಅಧಿಕಾರಿ ನಮ್ಮ ಸೈಂಟಿಸ್ಟ್ಗಳು ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳು ಸಹ ಎಲ್ಲರೂ ಇವತ್ತು ನಮ್ಮ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಮತ್ತು ನಮ್ಮಲ್ಲಿ ಏನೇ ಒಂದು ಕಾರ್ಯಕ್ರಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಸಹಕಾರ ಒಂದು ಸಪೋರ್ಟ್ ಮಾಡ್ತಾ ಇದ್ದೆ. ಇವರು ಸಹ ನಿಮ್ಮೆಲ್ಲ ಪರಸ್ಪರ ಅಭಿನಂದನೆಯನ್ನು ಸಲ್ಲಿಸ್ತೀನಿ IIT ಪರವಾಗಿ ಸಹ. ಮತ್ತು ಫುಡ್ ಚೈನ್ ಸೊ ಇವ್ರದ್ದು ಸಂಪರ್ಕ ಆಲ್ಮೋಸ್ಟ್ 3 ವರ್ಷದಿಂದ ಜೊತೆ ನಾವು ಒಳಗೂಡಿ ನಾವು ಹಲವಾರು ಕಾರ್ಯಕ್ರಮಗಳು ಹಳ್ಳಿಗಳಲ್ಲೂ ಸಹ ಮಾಡ್ತಾ ಇದ್ದೀವಿ. ಈಗ ಒಂದು ಎಕ್ಸ್ಪೋಜರ್ ಇದ್ದಿತ್ತು. ನಾವು ಅಲ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಆರ್ಥಿಕ ವ್ಯವಸ್ಥೆ ಬೇಕಾಗಿ ಅವರೇ ಬಸ್ ಮಾಡಿಕೊಟ್ರು, ಕರ್ಕೊಂಡು ಬಂದು. ಮತ್ತು ಇಲ್ಲಿ ಯಾವುದೇ IITಗೂ ಇಂಟಿಗ್ರೇಷನ್ IITಗೂ ಹಲವಾರು ಮೀಟಿಂಗ್ಗಳು ಮಾಡಿದ್ವು. ಮತ್ತು ಇವತ್ತಿನ ಕಾರ್ಯಕ್ರಮಗಳು ಸಹ ಮತ್ತು ಹಲವಾರು ರೈತಪರ ಕಾರ್ಯಕ್ರಮಗಳು ಸಹ ನಮ್ಮ ಬೆಂಗಳೂರಿಗಾಗಿ ಆರ್ಥಿಕ ವ್ಯವಸ್ಥೆ ಎಲ್ಲ ಒಂದು ಸಹಕಾರ ಮಾಡ್ತೀವಿ. ಎಲ್ಲ ಅರೇಂಜ್ಮೆಂಟ್ ಅವರೇ ಹೆಚ್ಚಿನ ಒಂದು ಅರೇಂಜ್ಮೆಂಟ್ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ರು. ಸೊ ಹೀಗಾಗಿ ಮತ್ತು ಜೊತೆಗೆ ಕೆಲವು ಸ್ಟೂಡೆಂಟ್ಸ್ಗಳು ಸಹ ಇತ್ತೀಚಿನ ದಿವಸಗಳಲ್ಲಿ ಸ್ಟೂಡೆಂಟ್ಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ್ ಅವರನ್ನು ಸಹ ಮೋಟಿವೇಟ್ ಮಾಡಿ ಅಗ್ರಿಕಲ್ಚರ್ ಕ್ಷೇತ್ರಕ್ಕೆ ತರಲಿಕ್ಕೆ ಸಾಕಷ್ಟು ಒಂದು ಸಪೋರ್ಟು ಮತ್ತು ಕಾರ್ಯಕ್ರಮಗಳು ತರಬೇತಿಗಳೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ಸಹ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೆಟರಿ ನಮ್ಮ ಪಶುಪಾಲನಾ ಇಲಾಖೆಯಿಂದ ಅಧಿಕಾರಿಗಳು ವಸಂತ್ ಶೆಟ್ಟರು ಬಂದಿದ್ದಾರೆ. ಮತ್ತು ಅದೇ ಜೊತೆಗೆ ನಮ್ಮ ವಾರಣಾಸಿ ಒಂದು ಆರ್ಗ್ಯಾನಿಕ್ ಫಾರ್ಮಿಂದ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಅಲ್ಲಿಂದ ಬರ್ತಾ ನಮ್ಮ DCR ಪುತ್ತೂರಿನಿಂದ ಇವತ್ತಿನ ಒಂದು ಟೆಕ್ನಿಕಲ್ ಸೆಮಿನಾರ್ಗೆ ಒಂದು 5 ರಿಂದ 6 ಜನ ವಿಜ್ಞಾನಿಗಳು ಸಹ ಬಂದಿದ್ದಾರೆ. ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮ ವಿಜ್ಞಾನಿಗಳ ವರ್ಗದವರು ಬಂದಿದ್ದಾರೆ. ನಮ್ಮ ಉದಯನಾರಾಯಣ್ ಭಟ್ ಅವರು ಬಂದಿದ್ದಾರೆ. ನಮ್ಮ MSc ಎಜುಕೇಷನ್ ಮಾಡಿದ್ರು. ಮತ್ತು ಅವರು ಈ ವರ್ಕ್ ಇಂಟರ್ನ್ಯಾಷನಲ್ ಕಂಪ್ನಿ ವರ್ಕ್ ಮಾಡಿ ಈಗ ರಿಟೈರ್ಡ್ ಆಗಿ ನಮ್ಮಲ್ಲೇ ಇದ್ದಾರೆ. ಮತ್ತು ನಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಾ ನಮ್ಮ ಇವರು DV ಅವರು ಇದ್ದಾರೆ, ಅವರು ಇಂಡಿಯನ್ ಎಕ್ಸ್ಪ್ರೆಸ್ ಬಂದಿದ್ದಾರೆ, ಸೋಷಿಯಲ್ ಮೀಡಿಯಾ ಬಂದಿದ್ದಾರೆ. ಸೊ ಇವೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮ IIT ಪರವಾಗಿ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತಿನ ಕಾಲೇಜಿನಿಂದ ಸ್ಟೂಡೆಂಟ್ಸ್ಗಳು ಮತ್ತು ನಮ್ಮ ಸ್ಟಾಫ್ಗಳು ಬಂದಿದ್ದಾರೆ, ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಇವತ್ತು ನೋಡಿದರೆ ಮತ್ತು ಜೊತೆಗೆ ಕೃಷಿ ಸಖಿಯರು ಸಹ ಬಂದಿದ್ದಾರೆ. ನಾವು ಯಾಕಂದರೆ ಉಳ್ಳಾಳ ಮತ್ತು ನಮ್ಮ ಮಂಗಳೂರು ತಾಲೂಕಿನಿಂದ ಒಂದು ಕೃಷಿ ಸಖಿಯರನ್ನು ಡೆಪ್ಯೂಟ್ ಮಾಡಿದ್ದಾರೆ. ನಮ್ಮ NRIಯಿಂದ ಡಿಸ್ಟ್ರಿಕ್ಟ್ ಫೋರಮ್ ಮ್ಯಾನೇಜರ್ ಅಂತ ಹರಿಪ್ರಸಾದ್ ಅವರು ಮತ್ತು ಪ್ರಾಜೆಕ್ಟ್ ಡೈರೆಕ್ಟರು ನಮಗೆ ರಿಕ್ವೆಸ್ಟ್ ಮೇಲೆ ಇವತ್ತು ಡೆಪ್ಯೂಟ್ ಮಾಡಿದ್ದಾರೆ. ಕೃಷಿ ಸಖಿ ಸಹ ಬಂದಿದ್ದಾರೆ. ಇವರೆಲ್ಲ ಮತ್ತು ಇವರು ಮತ್ತು ರೈತ ಬಾಂಧವರು, ಕೃಷಿ ಸಖಿಯರು, ಅಲ್ಲಿಂದ ಬರ್ತಾ ನಮ್ಮ ಎಲ್ಲ ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಇವತ್ತು ಕಾರ್ಯಕ್ರಮ ಭಾಗಿಸಿದ್ರು. ಎಲ್ಲರಿಗೂ IIT ಸಂಸ್ಥೆ ಪರವಾಗಿ ನಾನು ಹೃತ್ಪೂರ್ವಕ ವಂದನೆ ಸಲ್ಲಿಸ್ತೀನಿ. ಮತ್ತು ಇನ್ನೊಂದು ವಿಷಯ ನನಗೇನು ಅಂತಂದರೆ, ಮೊದಲಿಂದ ಸಹ ನಾನು ಸುಮಾರು 95ನೇ ಇಸ್ವಿಯಲ್ಲಿ ಎಕ್ಸ್ಟೆನ್ಷನ್ ಗೈಡಾಗಿ ಸೇರ್ಕೊಂಡಿದ್ದೆ. ಅಲ್ಲಿ ಏನಾಯಿತು ಅಂದರೆ, ಒಂದು ನಮ್ಮ ಈ ಕಡೆ ಸರ್ ಕುಂದಾಪುರದಲ್ಲಿ ಇದು ಬರುತ್ತೆ, ಇದು ನಮ್ಮ ಕಲ್ಲೂರು ಆ ಕಡೆ ಎಲ್ಲ, ಅಲ್ಲೆಲ್ಲ ಭತ್ತ ಕೃಷಿ ಆದಮೇಲೆ ಇದು ಬೆಳೀತಾರೆ, ಅಲಸಂದೆ ಬೆಳೀತಾರೆ. ಅಲಸಂದೆ ಬೆಳೆದಾಗುವಂಥ ರೈತರಿಗೆ ಏನಾಯಿತು ಅಂದರೆ ಅಲ್ಲಿ ಎಲ್ಲ ಇದು ಬಂತು, ಯಾವುದೋ ಅದು ವೈಟ್ ಫ್ಲೈಸ್ ಅಂತ ಬರ್ತದೆ, ಒಂದು ಕೀಟ ಬಂತು. ನಾನು ಆಗ ಅಲ್ಲಿ ಒಂದು ಚಕ್ಲಿ ಫಾರ್ಮ್ ಇತ್ತು, ಸಿಗಡಿ ಫಾರ್ಮ್, ಅಲ್ಲಿಗೆ ಹೋಗ್ತಾ ಇದ್ದೆ. ಆಗ ಅವ್ರು ಹೇಳಿದ್ರು, ಹೀಗೆ ಒಂದು ವೈಟ್ ಫ್ಲೈಸು ಕೀಟದ ಬಾರಿ ಬಂದಿದೆ, ಏನು ಮಾಡೋದು, ಎಲ್ಲ ಔಷಧಿ ನೋಡಿದ್ರು ಏನೂ ಆಗ್ತಿಲ್ಲ ಅಂತಂದರೆ. ಅದಕ್ಕೆ ನಾನು ಯಾವುದಾಗ ಒಂದು ಸುಜಾತ ಪತ್ರಿಕೆ ಅಂತ ಬರ್ತಾಯಿತ್ತು, ಅದ್ರಲ್ಲಿ ನೋಡಿದಾಗ ಏನಾಯಿತು, ಹಸುವಿನ ಗಂಜಲ ಮತ್ತು ಬೇವಿನ ಒಂದು ಎಲೆಯನ್ನು
ಇಡೀ ರಾತ್ರಿ ನೆನೆಸಿ ನೆಕ್ಸ್ಟ್ ಅದ್ರ ಗಂಜಲನ್ನು ಒಂದು 1:10 ರೇಷಿಯಲ್ಲಿ ಡೈಲ್ಯೂಟ್ ಮಾಡಿ ಹೊಡೆದ್ರೆ ಒಳ್ಳೆಯದಾಗುತ್ತೆ ಅಂತಂದರು. ಅದೇ ರೀತಿ ರೈತರಿಗೆ ಸಜೆಸ್ಟ್ ಕೊಟ್ಟೆ. ನೆಕ್ಸ್ಟ್ ವೀಕು ಕ್ಷೇತ್ರ ಭೇಟಿ ಮಾಡುವಾಗ ಹೇಳಿದ್ರು ಯಾವುದೇ ಹುಳ ಇಲ್ಲ ಸರ್, ಒಳ್ಳೆ ಇದಾಯಿತು, ಒಳ್ಳೆ ಪರಿಹಾರ ಸಿಕ್ತು. ಆವಾಗ ಏನಾಯ್ತು, ನನಗೆ ಈ ಒಂದು ಕೆಲಸ ಮಾಡೋದು ನನಗೆ ಒಳ್ಳೆ ಅಂದರೆ ಒಂದು ಇದು ಹೇಳ್ತೀವಿ, ಅದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಈ ಕೆಲಸದಲ್ಲಿ. ರೈತನ ಹೇಳಿದ ಕೆಲಸ ಮಾಡಿದ್ರಲ್ಲ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಹಂಗಾಗಿ 95 ಇಸ್ವಿಯಿಂದ ಇದುವರೆಗೂ ನಾನು ಈ ವಿಸ್ತರಣಾ ವಿಭಾಗದಲ್ಲೇ ಕೆಲಸ ಮಾಡ್ತೀನಿ. ಯಾಕಂದರೆ ನನಗೆ ಈ ಒಂದು ಕ್ಷೇತ್ರ ನನಗೆ ಪ್ಯಾಷನ್ ಮತ್ತು ಅಚ್ಚುಮೆಚ್ಚಿನ ಒಂದು ಕ್ಷೇತ್ರ, ನನಗೆ ಭಾಳ ಇಷ್ಟವಾದ ಕ್ಷೇತ್ರ ಮತ್ತು ರೈತರ ಜೊತೆ ನಾನು ಕೆಲಸ ಮಾಡಲಿಕ್ಕೆ ಭಾಳ ಇಷ್ಟ. ಹಂಗಾಗಿ ನಾನು ಕೃಷಿ ವಿಜ್ಞಾನ ಕೇಂದ್ರ ಬಿಟ್ಟು ನಾನು ಬೇರೆ ಯಾವುದೇ ಒಂದು ಉದ್ಯೋಗಕ್ಕೆ ನಾನು ಹೋಗಲಿಲ್ಲ. ಮತ್ತು ಜೊತೆಗೆ ನಾನೊಂದು ಏನಾಗ್ಬೇಕಂದ್ರೆ ಈ ರೈತರಲ್ಲಿ ಸಮಸ್ಯೆಗಳು ಹಲವಾರುಗಳಿವೆ. ಹಲವಾರು ಸಮಸ್ಯೆಗಳನ್ನು ನಾವು ಒಂದೇ ಒಂದು ಸಂಸ್ಥೆಯಿಂದ ನಾವು ಅದನ್ನು ಪರಿಹಾರ ಅಂತ ನಿರ್ವಹಣೆ ಮಾಡಲಿಕ್ಕೆ ಆಗಲ್ಲ, ಬರೀ ಒಂದು ಕೇಳಿಕೆಯಿಂದ ಮಾಡೋಕ್ಕಾಗಲ್ಲ. ಹಾಗಾಗಿ IIT ಸಂಸ್ಥೆ ಒಂದು ಮಾಡಿದ್ರೆ ಈ ಸಂಸ್ಥೆಯ ಮುಖಾಂತರ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬೋದು ಅಂದ್ಕೊಂಡು ನಾನು ಅಡಿಷನಲ್ ಇಂಟ್ರೆಸ್ಟ್ ತಗೊಂಡು ಈ ಸಂಸ್ಥೆಗೆ ಒಂದು ಹುಟ್ಟು ಹಾಕಲಿಕ್ಕೆ ನಮ್ಗೆ ಇಂಟ್ರೆಸ್ಟ್ ಅಂತ ಮಾಡಲಿಕ್ಕೆ ಇದು ಮಾಡಿದೆ. ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಆಗ್ಬೋದು, ಆದರೂ ವರ್ಕ್ ಲೋಡ್ ಜಾಸ್ತಿ ಅನ್ಸಲ್ಲ. ನೀವು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವುದೇ ಕೆಲಸ ನಿಮಗೆ ಇದು ಕಷ್ಟ ಅನ್ಸಲ್ಲ, ಹೊರೆ ಅನ್ಸಲ್ಲ. ಹಂಗಾಗಿ ನನಗೆ ಭಾಳ ಇಷ್ಟದಿಂದ ಈ ಒಂದು ಸೆಕ್ರೆಟರಿ ಪೋಸ್ಟ್ ನಾನು ವಹಿಸ್ಕೊಂಡಿದ್ದೀನಿ. ನಮ್ಮೆಲ್ಲರ ಆಫೀಸರ್ಸ್ ಮತ್ತು ಎಲ್ಲ ಅಧಿಕಾರಿಗಳ ಒಂದು ಸಪೋರ್ಟನ್ನು ಪಡೆದುಕೊಂಡು ಉತ್ತಮ ಕೆಲಸ ಮಾಡಿ ರೈತರ ಸಮಸ್ಯೆಯನ್ನು ನಿರ್ವಹಣೆ ಮಾಡಲಿಕ್ಕೆ ನಾನು ಪ್ಲ್ಯಾನ್ ಮಾಡ್ತೀನಿ ಅಂತೇಳಿ ಈ ಒಂದು ಅವಕಾಶ ಕೊಟ್ಟಂಥ ಎಲ್ಲರಿಗೂ ಒಂದು ಸುತ್ತ ಇವತ್ತಿನ ಒಂದು ನಿಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕೃಷಿ ತಂತ್ರಜ್ಞರ ಸಂಸ್ಥೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಎಸ್.ಎಂ. ಶಿವಪ್ರಕಾಶ್ ಅವರ ಅನುಭವ, ತಾಂತ್ರಿಕ ನೈಪುಣ್ಯತೆ ಮತ್ತು ಎಲ್ಲ ಸದಸ್ಯರನ್ನು ಒಳಗೂಡಿಸಿಕೊಂಡು ಕೋಆಪರೇಷನ್ನಿಂದ ಈ ತಂತ್ರಜ್ಞಾನ ಸಂಸ್ಥೆಯನ್ನು 3 ವರ್ಷಗಳ ಹೊರವಧಿಯಲ್ಲಿ ಎತ್ತರಕ್ಕೆ ಒಯ್ತರತಕ್ಕಂಥ ನಮ್ಮ ರಾಜ್ಯದ ಕೇಂದ್ರ ಸಂಸ್ಥೆಯನ್ನು ಇಂದಿನ ಸಭೆಯಲ್ಲಿ ನಿರ್ಣಯ ಮಾಡಿ ಡಾಕ್ಟರ್ ಎಸ್.ಎಂ. ಶಿವಪ್ರಕಾಶ್ ಅವರನ್ನು 1 ವರ್ಷದ ಅವಧಿಗೆ ಈ ಘಟಕದ ರಿಪ್ರೆಸೆಂಟೇಟಿವ್ ಆಗಿ ರಾಜ್ಯದ ಕೃಷಿ ತಂತ್ರದ ಸಂಸ್ಥೆ ರಾಜ್ಯದ ಆಡಳಿತ ಮಂಡಳಿಯ ಕೃಷಿ ತಂತ್ರದ ಸಂಸ್ಥೆ ಆಡಳಿತ ಮಂಡಳಿಯ ಸಭೆಗೆ ಅವರನ್ನು ರಿಪ್ರೆಸೆಂಟೇಟಿವ್ ಆಯ್ಕೆ ಮಾಡೋದಕ್ಕಾಗಿ ರಾಜ್ಯದ ಕೃಷಿ ತಂತ್ರಜ್ಞರ ಸಂಸ್ಥೆಯ ಪರವಾಗಿ ಅಧ್ಯಕ್ಷನಾಗಿ ನಾನು ಅವರಿಗೆ ಆಮಂತ್ರಿಸಿದೆ. We have the dignitaries on the stage from different departments, so we will have a official Dakshina Kannada flag launch of food chain campaign. నమస్తే సార్ ವಿಲೇಜ್ ಹೌಸ್ ಪಡೆದು ಆಲ್ರೆಡಿ ಎಂಟಲ್ಲ ಶಾಪ್ 4 ಕಡೆ ಪಾಂಡೇಶ್ವರ ದೇರಬೈಲ್ ಬುಕ್ಕ ಎಲ್ಲ ತೊಕ್ಕೊಟ್ಟು ಎಂಟಲ್ಲ ಮೇನ್ ಕಾನ್ಸೆಪ್ಟ್ ಪಡ್ತಾರೆ. ಈಗ ಮಿಲೇಟ್ ಮಾತ್ರ ನಾವು ಮಸ್ತ್ ಪ್ರಾಡಕ್ಟ್ ಮಾಡ ಉಂಟು, ಇನ್ಕ್ಲೂಡಿಂಗ್ ಎಲ್ಲಿ ಅವ್ರಿಗೆ ಒಂದು ವರ್ಷದ ಬಾಲ್ ಇದ್ದು ತಪ್ಪಿನ ಪೂರಕ್ಕೆ ಮಿಲೇಟ್ ಪ್ರಾಡಕ್ಟ್ಸ್ ಒಲ್ಲಿ ಮಿಲೇಟ್ ಸೀಡ್ ಮತ್ತು ಪೌಡರ್ ಅಂತಂದರೆ ನಮ್ಮ ಮಿಲೇಟ್ ಮಾತ್ರ ವೆರೈಟಿ ಟೈಪ್ ಆಫ್ ಬಿಸ್ಕಿಟ್ಸ್, ಮಿಲೇಟ್ ನೂಡಲ್ಸ್, ಮಿಲೇಟ್ ಪಾಸ್ತಾಸ್, ದೋಸಾ ಮಿಕ್ಸ್, ಚಪಾತಿ ಮಿಕ್ಸ್ ಪಡೆದು ವೆರೈಟಿ ಟೈಪ್ ಆಫ್ ಪ್ರಾಡಕ್ಟ್ಸ್ ಅದು ನಮಗೆ ಇದೆ ಅಂತ ಒಂದು ಈವೆಂಟಿಗೆ ಬೈದ ಯತೀಶ್ ಸರ್ ನಮ್ಮಲ್ಲಿ ಲೆಟ್ಟಿದ್ದಾರೆ ದಿಕ್ಕಲ್ಬಲ್ಲಿ ಈ ಈವೆಂಟ್ ಒಂದು ಪಾರ್ಟಿಸಿಪೇಟ್ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ನಮ್ಮ ಈ ಈವೆಂಟಿಗೆ ಬೈದ ಎಂಕುಲು ಜನಕ್ಕೆ ಒಂದು ಅವೇರ್ನೆಸ್ ಬಿಲ್ ಮಾಡ್ತಾರಲ್ಲ, ಮತ್ತು ಜನಕ್ಕೆ ಇಂದಿನ ಬಗ್ಗೆ ಈ ಅಂಗಡಿ ಉಂಟು, ಇಂಚಿನ ಪ್ರೊಡಕ್ಟಿವಿಟಿ ಉಂಟು ಅನ್ನೋದು ಗೊತ್ತಾಗೋಸ್ಕರ ನಮ್ಮ ಇಡೀ ಬೈದ ಸರ್. ಅಂಚ ಎಂಕುಲು ಈ ಪ್ರಾಡಕ್ಟನ್ನು ದಿಕ್ಕಲ್ಬಲ್ಲಿ ಎಂಕುಲ ಶಾಪ್ ವಿಸಿಟ್ ಮಾಡ್ತಾರೆ, ಟೇಸ್ಟ್ ಮಾಡ್ತಾರೆ ಸರ್. ಪ್ರಾಡಕ್ಟ್ ಎಂತಿಂದ ಬಂದು ರಿವ್ಯೂ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. Hello everyone, ವಿಜ್ಞಾನ ಕೇಂದ್ರಗಳು ಬೈದ ಇಂಟ್ಲೆಕ್ಕಿಂಗ್ 3 ಎಂಕಲ ಪ್ರಾಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಆಪರ್ಚುನಿಟಿ ಕೊಡ್ತಾರೆ. So namaste. So we are from, I'm Dr. Jyoti, a scientist for technology from ICAR Directorate of Cashew Research. At our directorate, we are working on value addition of cashew, apple, kernels as well as sprouts. So here we have displayed many technologies which are being developed from cashew, apple and sprouts. So this is RTS cashew apple ginger lime paste. This is RTS again mango fermentation from cashew apple. This is again flavored cashew apple, and this is squash. This is cider from cashew. Apart from this, we have cashew apple Kalwa technology, like leather is there. Similarly, we have cashew apple. Then we have cashew apple fermentation.
Sprout Healthy Bites. So Cashew Sprout Healthy Bites have been developed from the cashew sprout. It is a vegan product and it doesn't have any external fat as well as dairy-based fat. So this is the cashew of a liquid sweetener. This is a new technology and many people have taken this. This is a sweetener made from the cashew nut. This is entirely from the cashew apple. We have not added any sweetener to this. And the glycemic index of this is moderate glycemic index, which is 59. So it is a good alternative for the people who are looking for low glycemic index sweetener. For diabetic people also it is good. Apart from this, it is rich in various minerals and vitamins. So it is a very good source. And considering its sugar profile, it is a good source for confectionery and bakery. Then we have a confectionery product called Cashew Apple Right? Apart from this, we have recently developed many technologies of cashew, Nitra Jammu 1, Nitra Jammu 2, Samruddhi, Bhaya, and also we have developed Nitra Cashew Special. It is a nutrient mixture and we have done the trials and all. So it used to enhance the